ಲವರ ಹೇ ಡ್ರೈವರ ನೀ ನನ್ನ ಲವರ ದೇಶ ತಿರುಗಿ ಬರು ನನ್ನ ಸಾಧುಕಾರ ನಿನ್ನ ನೋಡಿದರೆ ಏನು ಒಂಥರ ಡ್ರೈವರನ ಲವರನ ಡ್ರೈವರನ ಲವರನ. ಹೆಂಗದಿರಲ್ಲಾರು ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಇಷ್ಟದಾಗ ಅದಿರಿಲ್ಲ, ನನ್ನ ಫಾಲೋ ಮಾಡ್ಬೇಕ. ಈಟಿದ್ದಾಗಿಂದ ರೀಲ್ಸ್ ಮಾಡೋ ಹುಚ್ಚು ಹಿಡ್ದೈತ್ರಿ ನನಗೆ. ಇನ್ನೂ ಆ ಹುಚ್ಚು ಹೋಗೇ ಇಲ್ಲ. ಒಂದು ದಿನಕ್ಕೆ ಒಂದು ರೀಲ್ಸ್ ಮಾಡ್ಲಿಲ್ಲ ಅಂದ್ರೆ ನನಗೆ ಹುಚ್ಚು ಹಿಡ್ದಂಗೆ ಆಕತಿ. ಈ ನನ್ನ ರೀಲ್ಸ್ ಮಾಡೋ ಹವ್ಯಾಸಕ್ಕೆ ಯಾರೂ ಅಡ್ಡಿ ಆಗಬಾರ್ದು, ಕಟ್ಕೊಂಡು ಗಂಡನೂ ಅಡ್ಡಿ ಆಗ್ಬಾರ್ದು ಅಂತಾನೆ ವಯಸ್ಸಾದ ಮುದುಕನ್ನ ನಾ ಕಟ್ಕೊಂಡಿನಿ. ಚಲೋ ಮಾಡಿನಿಲ್ರಿ, ಹ್ಞೂ ಅನ್ನಬೇಕು. ನೀವು ಅಂದಿದ್ರೆ ನಡಿಬೇಕಲ್ಲ. ಇವಾಗ ಒಂದು ರೀಲ್ಸ್ ಮಾಡ್ತೀನ, ನೀವೆಲ್ಲ ಕುಂತ್ಕೊಂಡು ನೋಡ್ರಿ. ನನಗಿಲ್ಲಿ ನಾನು ಚಾಲನೆ ಇಟ್ಟಿದ್ದೇನ ಮತ್ತ ಅಯ್ಯ ನಂದು ಮೂಡೈತೆ ಅದ್ರಾಗ. ನಿಂದೇವನು ಮೂಡ್ತೈತಿದ್ರಾಗ. ನಂದು ನಿಂದು ಎಲ್ಲಾರು ನೋಡಿದ್ರು ನಡೆಯುತ್ತೆ. ಡಿಲೀಟ ಮಾಡ್ತೀನಿ ಈ ಸಲನು ಕಪ್ಪು ನಮ್ದ. ಲೇ ನನ್ನ ಹೆಂಡತಿ ಸುಜಾತ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲಿ ಹೊಂಟಿಲ್ಲ? ಲೀಲಾಚಾಲವಾಗಿ ರೀಲ್ಸ್ ಮಾಡಕ್ ಹೊಂಟಿದ್ ನಾವು. ನನ್ನ ಗಂಡ ಗುಡುಗುಡುಗುಂಡ ಮಾಡ್ತೀನಿ ಬಿಡು. ನೀ ರೀಲ್ಸ್ ಬ್ಯಾಡ ಅಂದ್ರೆ ಬಿಡ್ತೀಯನ? ಬಿಡ್ತೀನಿ ಬಿಡ್ತೀನಿ. ರೀಲ್ಸ್ ಮಾಡೋದು ಬಿಡ್ತಿ? ನಿನ್ನ ಬಿಡ್ತೀನಿ. ಲೀಲಾಜಾಲವಾಗಿ ರೀಲ್ಸ್ ಮಾಡೋದು ಬಿಡಂಗಿಲ್ಲ. ಆಯ್ತಳಪ್ಪ, ನೀನು ಲೀಲಾಜಾಲವಾಗಿ ರೀಲ್ಸ್ ಮಾಡು, ಆದ್ರೆ ನಿನ್ನ ಶೀಲನ ಯಾರಿಗೂ ಸಾಲವಾಗಿ ಕೊಡಕ್ ಹೋಗ್ಬೇಡ. ಯಾಡ್ನಾಡಿ ಗಂಟೆ ನಿನ್ನ ಮಾತು ಕೇಳಿದ್ರೆ ಕುರಿ ಕೋಳಿ ನಾಯಿ ಸಹಿತ ನಗತಾವನು. ಅಯ್ಯೋ ನಾಯಿ ನಗತಾವ? ನಗತಾವು. ಅದೇ ಹೆಂಗೆ ನಗತಾವು? ಹಿಂಗ ನಗತಾವು. ಶೀಲಾನ್ ಯಾರಿಗಾರ ಸಾಲವಾಗಿ ಕೊಟ್ಟಿದ್ದು ಕೇಳಿ ಏನು? ಮದುವೆ ಆಗಿ 6 ತಿಂಗಳಾತು, ನಿನಗ ಮುಟ್ಟಾಕ ಬಿಟ್ಟಿಲ್ಲ ನಾನು. ಇನ್ನು ಬೇರೆದವ್ರಿಗೆ ಮುಟ್ಟಾಕ್ ಬಿಡ್ತೀನಿ ನಾನು. ಹೌದಲ್ಲಪ್ಪ, ಮದುವೆಯಾಗಿ 6 ತಿಂಗಳವರೆಗೂ ಮುಟ್ಟಬಾರದಂತ ಕಂಡೀಷನ್ ಮಾಡಿ ತಾಳಿ ಕಟ್ಟಿಸ್ಕೊಂಡು ನೆನಪೈತಿಲ್ಲ. ಆದ್ರೂ ನಾ ಗಂಡಸು ಯಾವುದೋ ಒಂದು ಮೂಲೆಯಾಗ ಸಂಶಯ ಅನ್ನೋದು ಕಾಡ್ತಿರ್ತೈತೆ. ತೆಗೆದು ಹಾಕದನ್ನ. ನನ್ನಂಥ ಪತಿವ್ರತೆ ಆತಳ ಬಿತ್ತಳ ಪಾತಾಳ ಹುಡುಕಾಡಿದ್ರು ಸಿಗಂಗಿಲ್ಲ. ಯಾಕ್ರೆ ಅಣ್ಣಲ್ಲ? ಅಬ್ಬೋ, ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತೈತೆ. ಕೇಳಿ ಅಂದ್ರೆ ನೀ ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ತಿ ಎಲ್ಲ ನೋಡಾಕ ನಿಮ್ಮ ಅಣ್ಣಾರು ನೀನು ಕೂದಲ್ದಾಗ GPS ಕ್ಯಾಮ್ರಾ ಕುಂದ್ರಿಸ್ಯಾರನು? ಕೂದಲ್ದಾಗ? ಅದೇ ತಲೆಯಾಗಿನ ಕೂದಲ್ದಾಗ. ಅವರ ಕಣ್ಣೆನ್ನುವ ಕ್ಯಾಮ್ರಾದಾಗ ಈ ಹೆಣ್ಣೆನ್ನುವ ಹಣ್ಣಿನ ಕಳೆ ನೋಡಿದ್ರ ಹೇಳ್ತಾರ ಈ ಹಣ್ಣು ಚಲೋ ಆಯ್ತು ಕೆಟ್ಟಾಯ್ತು ಅಂತ. ಅಷ್ಟು ಶಾರ್ಪ್ ಅದಾವಲ್ಲ ಅಣ್ಣರ ಕಣ್ಣುಗಳು. ನೋಡ ಆಯ್ತು ಬಿಡು, ಅವ್ರ ಮೇಲೆ ನಂಬಿಕೆ ಇಟ್ಟು ಹೊಲಕ್ ಹೊಂಟೇನಿ. ಹುಷಾರು. ಯಾಕ? ಯಾರಾದ್ರೂ ಬಾಳೆಹಣ್ಣು ಲಿಂಬೆಹಣ್ಣು ತೆಂಗಿನಕಾಯಿ ಕೊಟ್ರೆ ಮುಟ್ಟಾಕ್ ಹೋಗ್ಬೇಡ. ಯಾಕಂದ್ರೆ ಅದ್ರಾಗ ಮಾಟ ಮಾಡಿಸಿರ್ತಾರಂತ. ಅವ ಹಣ್ಣುಗಳ ಮನುಷ್ಯರ ಹೆಸರು ಮೇಲೆ ಹೊಯ್ಕೊಳಕತ್ತಾವು. ಅವು ಏನು ಮಾಟ ಮಾಡಿಸ್ತಿದ್ದಾವು? ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಹೊಯ್ಕೊಂತಾವ? ಅದೇ ಹಂಗ ಈ ನಿಂಬೆ ಹಣ್ಣು ಹೇಳ್ತಿತ್ತಂತ. ಏನಂತ? ಏನ್ ಮನುಷ್ಯರ ಅದಾರಲ್ಲ ಇವ್ರು, ನನ್ನ ಅಡ್ಡಡ್ಡು ಹೆಚ್ಚಿ ಹಿಂಡಿ ಕುಡಿತಾರ ಅಂತ. ಅಯ್ಯಯ್ಯ, ಎಷ್ಟು ದುಃಖವಾಗಿ ಹೇಳಿತ್ತಪ್ಪ ಲಿಂಬೆ ಹಣ್ಣು. ಮತ್ತ ಬಾಳೆಹಣ್ಣು ಏನ್ ಹೇಳಿರ್ಬೇಕು? ನನ್ನ ಬರೀ ಬತ್ಲೆ ಮಾಡಿ ಕಟ 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 ತಿಂತಾರ ಅಂತ. ಅಯ್ಯ, ಯಾ ನಮ್ಮನೆ ಹೇಳೈತದ? ಸಕ್ಸೆ ಐತಿ ಬಿಡ ಬಾಳೆಹಣ್ಣು. ಇನ್ನು ತೆಂಗಿನಕಾಯಿ ಏನಾರು ಹೇಳಿರ್ಬೇಕಲ್ಲ. ನಿಮ್ಮಿಬ್ಬರದು ಬೇಸಿಲೆ, ನಂದು ಬಾಳ ಹೇಸಿ. ಈ ಜನ ನನ್ನ ಕಲ್ಲಿಗೆ ಎತ್ತಾತಿ ಬಡಿತಾರ. ಆ ಬಡ್ತ ಕಂಜಿ ಉಚ್ಚಿ ಒಯ್ದು ಬಿಡ್ತೀನಿ.
ಅದ ನೀರ ಚರಗ್ಯಾಗ ಹಾಕೊಂಡು ಘಟ 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 ಕುಡಿತಾರ ಅಂತ. ಓ ಬಾರಿ ಹೇಳ್ತಿ ಬಿಡ ತೆಂಗಿನಕಾಯಿ. ಮನುಷ್ಯರಿಗೆ ಹೆದ್ರು ಅವು ನಮಗೇನ್ ಮಾಟ ಮಾಡಿಸ್ತಾವು. ಏಯ್ ಮಾಟದ ಮಸಾಲತ್ತು ನಿನ್ ಗೊತ್ತಾಗಲ್ಲ ಹುಡುಗಿ. ಇದಕ್ಕಿದ್ದಂಗ ಲಿಂಬೆಹಣ್ಣು ಉಳ್ಕೊಂತ ಹೋಗೋದು ನಾನಾ ಕಣ್ಣಾರ ನೋಡೇನಿ. ನಾನು ನೋಡಿನಿ. ನೋಡಿ ಆಗಲ್ಲ. ಮತ್ತೆ ಲಿಂಬೆಹಣ್ಣಿಗೆ ಜೀವ ಇರ್ತೈತೆ ನಾವು ಉಳ್ಕೊಂತ ಹೋಗಾಕ ಇಲ್ಲ. ಅವ ಮಾಟಗಾರ ಮಾಟ ಮಾಡಿಸಿ ಲಿಂಬೆಹಣ್ಣಿಗೆ ಜೀವ ತುಂಬಿ ಕಳಿಸಿರ್ತಾನ. ಯಾವ ವ್ಯಕ್ತಿ ಮಲ್ಕೊಂಡಿರ್ತಾನ ಅವನ ಕೈ ಕಾಲ ಮೇಲೆ ಲಿಂಬೆಹಣ್ಣು ಹರಿದು ಹೋತು ಅವನ ಕೈ ಕಾಲಲ್ಲಿ ಒಟ್ಟಕ್ಕ ಬೆಳಿಗ್ಗೆ ಎದ್ದು ಹಿಂಗ ನಡೆಯದವ. ಮತ್ತೆ ಯಾವ ವ್ಯಕ್ತಿ ಮಲ್ಕೊಂಡಾಗ ಅವನ ಎದೆ ಮೇಲೆ ಲಿಂಬೆಹಣ್ಣು ಹಾದು ಹೋತ ಅವ ಗೊಟ್ಟಕ್ಕ ಬೆಳಿಗ್ಗೆ ಎದ್ದು ಹಲಿಗೆ ಬಾರ್ಸದ. ಇನ್ನು ಗಂಡ ಹೆಂಡತಿ ಮಲ್ಕೊಂಡಾಗ ನಡಬರ್ಕ ಲಿಂಬೆಹಣ್ಣು ಉಳ್ಕೊಂತ ಹೋತ ಬೆಳಿಗ್ಗೆ ಎದ್ದು ಜಗಳ ಚಾಲನ. ಆಕಿ ತುರ್ಬ ಇವನ ಕೈಯಾಗ ಇವನ ಚಡ್ಡಿ ಆಕಿ ಕೈಯಾಗ. ನಿಂದ್ಯಾನ 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 ಸಿಕ್ಕವ್ರ ಮೇಲೆಲ್ಲ ಹಾದು ಹೊಕ್ಕವ ನಿಂಬೆಹಣ್ಣು. ಸಿಕ್ಕವ್ರ ಮೇಲೆ ಹಾಕೊಂಡು ಹೋಗಾಕ ಲಿಂಬೆಹಣ್ಣು ತಲೆ ಕೆಟ್ಟೈತೆ. ಅವಕ್ಕೇನ್ ತಲೆ ಇರ್ತತನ. ಯಾವ ವ್ಯಕ್ತಿ ಹೆಸರು ಮೇಲೆ ಮಾಡಿಸಿರ್ತಾನ ಆ ವ್ಯಕ್ತಿಗೆ ಅಷ್ಟ ತ್ರಾಸ ಕೊಡ್ತಾವ ಅವು. ಇನ್ನು ಮುದುಕ ಹುಡುಗಿ ಮುದುಕನ್ನ ಕೂಡಂಗ್ ಮಾಡಿಬಿಟ್ರ ಕೂಡ್ಕೊಂಡ ಬಿಡ್ತಾರಂತ. ಹುಡುಗಿ ಮುದುಕನ್ನ ಮುದುಕ ಹುಡುಗಿನ ಅದಕ್ಕ ಅನ್ಸುತ್ತ ಈ ವಯಸ್ಸಿನ ಹುಡುಗರೆಲ್ಲ ಆಂಟಿದರ ಬೆನ್ನ ಹತ್ತವಂತ ಕಾಣತ್ತ. ಮತ್ತೆ ಹುಡುಗಿಯರು ಅಂಕಲ್ ಮೇಲೆ ಬಿದ್ದು ಸಾಯ್ತಿರ್ತಾವ. ಅಲ್ಲ ವಿಚಾರ ಮಾಡು, ಮಾಟ ಮದ್ದು ಇಲ್ಲ ಅಂತಂದ್ರ ಲಿಂಬೆಹಣ್ಣು ಜಿಗದಾಡಕ್ ಸಾಧ್ಯ ಐತೆ. ಅದ್ ಯಾವ್ದೋ ತೇಜಾಬು ನಿಂಬೆ ಹಣ್ಣಾಗ ಇಂಜೆಕ್ಷನ್ ಇಂದ ತುಂಬಿರ್ತಾರಂತ ಅದಕ್ಕ ಜಿಗದಾಡ್ತಾವಂತ. ಸುಳ್ಳು. ಹುಲಿಕಲ್ ನಟರಾಜ್ ಅವ್ರ ವಿಡಿಯೋ ನೋಡಿ ಇಲ್ಲ. ಈ ಮಾಟ ಮಂತ್ರ ಮದ್ದು ಎಲ್ಲ ಸುಳ್ಳು ಗೊಳ್ಳು ಅಂತ. ಅದು ಅಲ್ದ ದೇವ್ರು ಮನುಷ್ಯರಿಗೆ ಯಾವತ್ತು ಕಾಡಲ್ಲ ಅಂತ ಇಬ್ರಾಹಿಂ ಸುತಾರ್ ಅವ್ರ ಹೇಳ್ಯಾರ. ಏನು ಮನೆ ಈ ಹುಡುಗಿಗೆ ಏನು ಗೊತ್ತಾಗಲ್ಲ ಅಂತ ನಾ ಯಾಮಾರ್ಸಕ್ ಹೋರಂದ್ರ ಈಕೆ ನಮ್ ತಲೆ ಮೇಲೆ ಕಾಲು ಇಡಕತ್ತಳಪು. ಹೊಲಕ್ ಹೋಗಿ ಬರ್ಲ್ಯಾ? ಹೋಗ್ ಬಾ ಹೋಗ್. ಕಡ್ಲಿಕ್ಕೆ ಇಟ್ಕೊಂಡ್ಬರ್ತೇನೆ. ನೀನು ಹೋಗು. ನಾವೊಂದು ರೀಲ್ಸ್ ಮುಟ್ಟಿದ್ಲು ಯಪ್ಪ. ಇವತ್ತು ಪ್ರಥಮ ರಾತ್ರಿ ಇಟ್ಕೊಂಡ್ಬಿಡೋಣ. ಹೋಗ ನಿನ್ನ ಭಾಡ್ಯಾನ ಮಗನ ಹೋಗು. ಏನ ಅಂದೆ? ಹೋಗ ನನ್ನ ಬಂಗಾರದ ಮಗನ ಹೋಗು. ಹಿಂಗಂದೆ ಮಕ್ಕೇನ ಹೋಗ ನಿಮ್ಮವನ್ ಮಂಗ್ಯನ ಮಗಳ. ಮಕ್ಕೇನ ಹೋಗ ನಿಮ್ಮವನ್ ಬಂಗಾರ ಮಗಳು. ಹೋಗ ನನ್ನ ಗುಂಡಾರಿ ಗುಂಡು. ಅಯ್ಯೋ ನನ್ನ ಶಗಣಿ ಗುಂಡಿ. ಹೋಗು. ಮನೆಯಾಗಿದ್ರು ರೀಲ್ಸ್ ಮಾಡಕ್ ಬಿಡಂಗಿಲ್ಲ ಬಾ ಅಂತೇಳಿ ಇಲ್ಲಿಗೆ ಬಂದಿನ್ರಿ. ಇಲ್ಲಿಗೂ ಬಂದ ಬೆನ್ನ ಹತ್ತಿ ನಿಮ್ಗೊಂದ ಮಾತು ಹೇಳೆ. ನನಗೆ ಹಾಡೋದು ಕುಣಿಯೋದು ಹುಡುಗರ ಜೊತೆ ರೀಲ್ಸ್ ಮಾಡೋದಂದ್ರೆ ಭಾಳ ಇಷ್ಟ. ಇಷ್ಟತನ ಒಬ್ಬಕ್ಕೆ ರೀಲ್ಸ್ ಮಾಡಿ ಮಾಡಿ ಬ್ಯಾಸರ ಆಗೈತಿ. ಜೊತೆಗೊಂದು ಹುಡುಗನ ಹುಡುಕಾಡಕತ್ತೀನಿ ಸಿಗಾವಲ್ಲ. ಬೇಡ ಬೇಡ ಅಣ್ಣ ನೀ ಅಲ್ಲೇ ಕುಂದ್ರು. ಇಲ್ಲಿ ಬಂದು ನಮಗೆ ರಾತ್ರಿ ಬಾಗಲಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಗಡಿ ಬಿಡಿಕಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನಮ್ಮ ಹುಡುಗಿ. ಯಾಕ ಸರಿ ನಂದು ಯೂಟ್ಯೂಬ್ ಶೂಟಿಂಗ್ ಐತಿ ಹೋಗ್ಬೇಕನ. ಯೂಟ್ಯೂಬ್ ಶೂಟಿಂಗ್ ಹೆಸರೇನು? ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ. ಹುತ್ತಿನಾಗ ಕೈ ಇಟ್ಟ ಮುತ್ತೈದೆ. ನಿಂದ ಯಾವ ಪಾತ್ರ? ಹೆಬ್ಬಾವಿಂದು. ಹೆಬ್ಬಾವಿಗೆ ಹೆಡಿ ಇರ್ತಾವ ಇಲ್ಲನು ಮಣಮುಖ. ಸರಿ ಸರಿ ಎದಕ್ಕೆ ಅರ್ಜೆಂಟ್ ಮಾಡಕತ್ತಿ? ಟೈಮ್ ಇಲ್ಲ. ಯಾಕ? 10 ನಿಮಿಷ ತಡ ಮಾಡಿ ಬಂದೆ ಅಂದ್ರೆ 5,000 ರೂಪಾಯಿ ಅಡ್ವಾನ್ಸ್ ಹಾಕ್ಯಾನವ. ಅದ್ರಾಗ 2,000 ರೂಪಾಯಿ ಕಟ್ ಮಾಡ್ತಾನ. 2,000 ನಾ ಕೊಡ್ತೀನಿ. ಜೊತೆಗೊಂದು ರೀಲ್ಸ್ ಮಾಡ. ಯಾಕಪ್ಪ ಮಂದಿ ನಮ್ಮನ್ನು ನೋಡಾಕತ್ತೈತಿ. ಟಿಕೆಟ್ ತೆಗಿಸಿ ಎದಕ್ಕೆ ಬಂದು ಕುಂತಾರ ಅವರು? ಅದಕ್ಕೆ ಬಂದು ಕುಂತಾರ. ಇವ್ರು ನಿನ್ನ ಗಂಡನ ಮುಂದೆ ಹೇಳಿದ್ರಂದ್ರ ಏನ್ ಹೇಳ್ತೀರಿ? ರೀಲ್ಸ್ ಮಾಡಾಕತ್ತೀವಿ ಅಂತ ಹೇಳ್ತೀರಿ. ಅದಕ್ಕಿಂತ ಹೆಚ್ಚಿನ ಏನ್ರ ಹೇಳ್ತೀರಿ? 5 ನಿಮಿಷ ಮುಗಿಸ್ಬೇಕು. ನನ್ನ ಗಂಡ ಹೊಲಕ್ಕೆ ಹೋಗಿ ನಾವು ಬರೋದ ಮುಗಿಸ್ಯಾನ.
ಅವನಿಗೆ ಇದು ಹಾಕ, ಅದು ಹೊಸದು ಬಂದೈತಿ ನೋಡ. ಓ ಹನುಮ, ಎಂತ ಮಾರಯ್ಯ ಏನು ನೀನು ಗುಂಡನ ಹೆಂಡತಿಗೆ ಮಾಡೋದಾ? ಏನ್ ಮಾಡಿ ನೋಯಣ್ಣ? ಸುಳ್ಳು ಮಾತನಾಡಿದ್ರು ಮಾರಯ್ಯ. ನಾನು ಮೊದಲೇ ಬಂದು ನಿಮ್ಮಿಬ್ಬರ ಲವ್ ಸೀನ್ ನೋಡಿದ್ದುಂಟು. ರೀಲ್ಸ್ ಅಲ್ಲ ರೀಲ್ಸ್ ಅಲ್ಲ, ಲವ್ ಸೀನ್ ನೋಡಿದ್ದುಂಟು. ನಾನು ಗುಂಡನಿಗೆ ಹೇಳ್ತಾನೆ, ಅವನೇ ಬಂದು ನಿನ್ನ ನುಣ್ಣಗೆ ರುಬ್ತಾನೆ. ರುಬ್ಬಿಸ್ಕೊ ಮಾರಯ್ಯ. ನಾನೇನು ಕೊಬ್ಬರಿ ಚಟ್ನಿ ಮಾಡೇನೆ ರುಬ್ಬಾಕಿವ? ಅಲ್ಲ, ನೀನು ಮಾಡೋದು ಸುಜಾತ. ನಾ ಏನು ಮಾಡಿದೆ? ನಾ ಸುಮ್ಮಕ್ಕ ನಿಂತೀನಿ. ನನ್ನ ಈ ಕಣ್ಗಳು ಸುಳ್ಳ? ನಿನ್ನ ಕಣ್ಣಾಗ ಮಣ್ಣು ಹಾಕ್ಲಿ, ಅವು ಸುಳ್ಳ ಹೇಳಕತ್ತಾವ. ಓ ಹನುಮ, ನಿನಗೆ ಬುದ್ಧಿ ಬೇಕಿತ್ತು, ಆದ್ರೆ ನಾ ಬೇಕಾರೆ ಕೊಟ್ಟು ಬಂದೀನಿ. ನೀನು ಗುಂಡನಿಗೆ ಮಾಡ್ದ ಅನ್ಯಾಯ ಮಾಡ್ರೆ. ಅವನು ಏನ್ ಮಾಡೋದು ಹಚ್ಚ ನೋಯವ. ನಾನು ಗುಂಡನಿಗೆ ವಿಷಯ ತಿಳಿಸ್ತಾನೆ. ಬಾಯ್ಲಿ ನೀ ನೋಡಿದ್ದು ಖರೆ, ಹಾ ತಿಳ್ಕೊಂಡಿ ತಪ್ಪು. ಅದು ಆಕೆ ಹಿಂಗ್ ಓರ್ ಬಿಡಕತ್ತಿತ್ತಲ್ಲ, ಕಣ್ಣಾಗ ಧೂಳು ಬಿದ್ದಿತ್ತು. ಹಿಂಗ್ ಹಿಡಿದು ಇದೇನಿದು 5 ಕಿಲೋ ಕಲ್ಲು ಹಿಡ್ದಂಗ ಆತಲ್ಲ, ಇಷ್ಟ ಧೂಳು ಬಿದ್ದಿತ್ತು. ನೀ ಯಾಕೆ ಹೆದರಾಕತ್ತೀಯೋ? ಈ ಟೈಟ್ ಇದು ಏನು ಮಾಡ್ತೈತಿದು? ಏಟೈತಿ? ಇಟ್ಟು 14 ಮಂದಿ ಗಂಡಸರು ಜೀವನ ಹಾಳು ಮಾಡೈತಿ ಇದು. ಅದು ಹೇಗೆ? ಅವ್ರವ್ರ ಹೆಂಡ್ರಿಗೆ ಏನು ಹೇಳ್ತಾನೋ ಏನು ಬಿಡ್ತಾನೋ ಗೊತ್ತಿಲ್ಲ. ಎಂತ ಮಾಡೋದು? ನಿನ್ನ ಗಂಡ ಎಲ್ಲಿ? ಅವ್ರ ಹುರುಪ್ನಾಗ ಇಲ್ಲೇ ತೋಟಕ್ಕೆ ಹೋಗ್ಯಾನ ಅಂತಾರ. ಇಲ್ಲೋ ಮಾರೈತಿ ನಿನ್ನ ಗಂಡ ಇಲ್ಲೇ ಒಳಗೆ ಹೋಗಿ ಅಲ್ಲಿ ಒಳಗೆ ಹೋಗಿ 14 ಮಂದಿ ಗಂಡಸರು ಹಾಸಿಗೆ ಹೊರಗೆ ಹಾಕ್ಯ ನೀವ. ಅಂದ್ರೆ 15ನೇದ್ದು ಇನ್ನೂ ವೇಟಿಂಗ್ ಲಿಸ್ಟ್ನಾಗ ಐತಿ ಅದು. ಅಣ್ಣ ನಿನ್ನ ಕಾಲಿಗೆ ಬರ್ತೀನಿ ಬಿಡ ಮರ, ಮಂಡೆ ಬಿಸಿ ಮಾಡಬೇಡ ಮರ. ಅವ ಏನ ಅಂದ, ಮಂಡೆ ಓ ನಿಂದು ಮಂಡೆ ನಂದು ತೂಸಡೆ. ಬಿಡು ಮರ, ಹೀಗಾದ್ರೂ ಬಿಡ್ತಿದ್ರ. ಅದ ಗುಂಡ ಬಂದ. ಎದಕ್ಕೆ ಹೆದರಾಕತ್ತಿ? ನಿನ್ನ ಗಂಡ ಬರಾಕತ್ತಾನ. ಬರ್ಲಮ್ಮ. ನನ್ನ ರುಂಡನ ತೆಗಿತಾನವ. ಏನ್ ರೀಲ್ಸ್ ಮಾಡಿದಕ್ಕ? ಅಯ್ಯವ್ವ ನಿನಗೆ ಗೊತ್ತಿಲ್ಲ. ಗಂಡಸರ ಹೌದಲ್ಲ? ಅಲ್ಲ, ಇಂಥ ವಿಷಯದಾಗ ನಾ ಗಂಡಸ ಅಲ್ಲ. ಹೆಣ್ಣಾದ ನಾನು ಇಷ್ಟು ಧೈರ್ಯದಿಂದಿರಬೇಕಾದ್ರೆ ನಿನಗೇನು ಧಾಡಿ? ತಪ್ಪು ನಿಮ್ಮದಲ್ಲ, ಅದು ಮತ್ತೆ ಸರ್ಕಾರದವ್ರ ತಪ್ಪದು. ಹೀರೋ ಬರೋ ಬಾಗಿ ಎಲ್ಲ ನಿಮ್ಮ ಹೆಣಕ ಒತ್ತಿ ಇಟ್ಟಾರ ಅವರು. ಬಸ್ನಾಗ ಇವ್ರ ಫ್ರೀ, 2,000 ರೂಪಾಯಿ ರೊಕ್ಕನ ಇವ್ರಗ ಫ್ರೀ, 5 kg ರೊಕ್ಕನ ಇವ್ರ ಅಕೌಂಟಿಗೆ ಫ್ರೀ. ಆ ಬಸ್ನಾಗ ಹೋದಾಗ ಸುಮ್ಕೊಂಡಿರ್ತಾವ, ಅಲ್ಲಿ ತುರ್ಬ ಹಿಡ್ಕೊಂಡು ಜಗಳ ಆಡ್ತಾವ. ನಾ ಬಾದಾಮಿನಿಂದ ಬಂದೀನಿ, ನಾ ಅಲ್ಲಿಂದ ಬಂದೀನಿ. ಯಾವಕಿನ ತುರ್ಬ ಯಾವಕಿನ ಕೈಗಿರ್ತೈತೋ, ಯಾವಕಿನ ಸರ್ರಿಗೆ ಎಲ್ಲಿ ಹೋಗಿರ್ತೈತೋ. ಇವ್ರು ಹೊಡ್ತಕ್ಕೆ 18 ಮಂದಿ ಕಂಡಕ್ಟರ್ ರಾಜೀನಾಮೆ ಕೊಟ್ಟಾರ. ಆ ವೆಲ್ಡಿಂಗ್ ಮಾಡವ್ ಈಗಾದ್ರೂ ಇವ್ರ ಹೆಸರಲ್ಲಿ ಹೊಯ್ಕೊಳಕತ್ತಾನವ. ಎಲ್ಲಾರ ಮುರಿದಾರ, ಹೆಂಗಾರ ವೆಲ್ಡಿಂಗ್ ಮಾಡಲಿ. ಹೆಣದವ್ರು ಹೆಣಕ್ಕೆ ಹತ್ತಿರ ಅಲ್ಲಿಗೆ ಅವ್ರು ಎಣ್ಣೆಗೆ ಹತ್ತಿದ್ರಂತ. ನನಗೀಗ ನನ್ನ ಜೀವಕ್ಕೆ ನಾವು ಓಡಾಡಕತ್ತೀನಿ. ನಾವು ಅಲ್ಲೇ ಹಲೋ ಮಗನ ಹಣಿಮ್ಯಾ, ಮಗನ ನಿನ್ನ ತಾಯಿ ಹೊಟ್ಟಿ ತಣ್ಣಗೈತಳಲೆ. ಜೇರ್ ಕತ್ತು ಸಿಕ್ಕಿದ್ರೆ ನಿನ್ನ ಗಂಟ್ಲನ ಹರಿತಿದ್ದೆ. ಏನ್ರಿ ಅಣ್ಣವ್ರು ಏನೋ ಅನ್ನಕತ್ತಿದ್ಲಲ್ಲಿಕ್ಕೆ? ನಾನು ಮಹಾನ್ ಪತಿರ್ವತಿ ಅನ್ನಕತ್ತಿದ್ಲಲ್ಲ. ಮಹಾನ್ ಪತಿರ್ವತಿ ಅಲ್ಲಿಕ್ಕೆ ಬಾಳ ಪತಿಗಳ ಸತಿ. ನಾನು ಪತಿವ್ರತೆ ಅಲ್ಲ ಅಂದವರು ಸ್ವಾಟೆ ಆಗಿ ನಾ ಹೊಲ್ಲ ಕೇಳ್ತೀನಿ. ಜಾತ ಯಾಕ ಅಂದ್ರೆ ಒಳ್ಳೆ ಜಾತಿ ಹೆಣ್ಣು ಅಂತ ಅರ್ಥ. ಅಂದ್ರೆ ಈಗ ನನ್ ಜಾತಿ ಕೆಟ್ಟದ್ದೇನ? ಹೌದೇ? ಎಂತ ಮಾತು ಮಾರಾಯ್ತಿ. ನೀನ್ ಆಡುವ ಮಾತಲ್ಲ. ಮತ್ತೆ ಹಾಡ ಏ ಸೂಜಿ, ಆ ಹನುಮಾನ ಜೊತೆಗೆ ಹಾಡಿದ್ದು ಸುಳ್ಳ, ಕುಣಿದಿದ್ದು ಸುಳ್ಳ? ಯಾವ್ದು ಸುಳ್ಳು ಹೇಳಲಿ? ಬೋಕಾಡಿಸಿದ್ದೆ ಚೌಕಾಶ ಹರಿದಿತ್ತು. ಏನು ಗಂಟ್ಲ ಆ ಹನುಮಾನ ಕೈ ಹಿಡಿದಿಲ್ಲ? ಹಾಡಿನಿ, ಕುಣಿದಿನಿ, ರೀಲ್ಸ್ ಮಾಡಿನಿ. ಏನ್ ತಪ್ಪಾತು? ಏನ್ ತಪ್ಪಾತಂತ ಕೇಳ್ತಾಳ ನೋಡು ಗೋಪಿ, ನನ್ನ ಆತ್ಮೀಯ ಸ್ನೇಹಿತ. ಇವ ಅವ ಮಿಸ್ ಕಾಲ್ ಕೊಟ್ಟಾಗ ಓಡಿ ಬಂದಿದ್ನ. ನಾ ಬರಕಿಂತ ಮೊದಲೇ ಮಾಡಿದ್ದೆ. ನೋಡಿ ಹೆಂಗದಾನ, ಮೂರ್ತಿ ತೆಳ್ಳಗಿದ್ರು ಕೀರ್ತಿ ದಪ್ಪ ಐತ ಅವನು. ತಾಳ ಮರ್ಯ, ನೀ ಮಂಡೆ ಬಿಸಿ ಮಾಡ್ಕೋಬೇಡ. ಹೇಳ ನಾ ತಿಳಿಸಿ ಹೇಳ್ತೇನೆ. ಹೇಳಲೆ. ಗೃಹಿಣಿ ಆದವಳು ಪರಪುರುಷನ ಕೈ ಹಿಡಿದು ತಪ್ಪು ಮಾರೈತಿ. ಗೃಹಿಣಿಯಾದವಳು ಪರಪುರುಷನ ಕೈ ಹಿಡಿಯುವುದು ತಪ್ಪು. ಗೃಹಸ್ಥನಾದವನು ಪರ ಹೆಣ್ಣನ್ನ ಮುಟ್ಟೋದು ಸರಿನಾ?
ಕೈ ಹಿಡಿದೇನು ಮಳೆಯ ಯಾಕೋ ಮರ್ತೇನು ಮೊನ್ನೆ ಆ ಪಕ್ಕದ ಮನೆ ಮಲ್ಲವ ಗಂಡನ ಮನೆಗೆ ಹೋಗ್ಬೇಕಾದ್ರ ನಿನ್ನ ಕಾಲಿಗೆ ಬಿದ್ಲು ನೀ ಏನ್ ಮಾಡ್ದಿ? ಏನ್ ಮಾಡಿದೆ? ಹೋಗ್ ಬರುವ ಅಂತ ಕೈಯಾಡಿಸಿ ಕಳಿಸ್ಲಿಲ್ಲ. ಇಲ್ಲದ ಮಾಡಾಕಿನಿ ಇದ್ದಿದ್ದು ಹೇಳಕತ್ತೀನಿ. ತಂಗಿಯನ್ನು ಅಭಿಮಾನದಿಂದ ಆಶೀರ್ವಾದ ಮಾಡಿ ಕಳಿಸೇನಿ. ಅಂದ್ರೆ ಇವ ನನ್ನ ಮಾವನ್ನು ಅಭಿಮಾನದಿಂದ ಕೈ ಹಿಡಿದುಕೊಂಡದ್ನೆ ನಾನು. ಇವನು ನನ್ನ ಸ್ವಂತ ಇದ್ದಂಗ ಹಣ ಇದ್ದಂಗ ಅಂದೆ. ಅತಿ ಸಂಶಯ ಚಲೋ ಅಲ್ಲ. ನಿಂಗೊಂದು ಮಾತು ಹೇಳ, ಈ ಕಳ್ತನ ಹಾದರ್ತನ ಭಾಳ ದಿನ ಮುಚ್ಚಿಡಕ್ ಆಗಂಗಿಲ್ಲ. ಒಂದಲ್ಲ ಒಂದು ದಿನ ಬಯಲಿಗೆ ಬರಾಕಬೇಕು. ಪ್ರತ್ಯಕ್ಷವಾಗಿ ನೀ ಕಣ್ಣಾರೆ ಕಂಡಾಗ ನನ್ನ ಕತ್ತರಿಸುವಾಗಿ ಯಾರು ಬೇಡ ಅಂತಾರ? ಆದ್ರ ಇಂಥ ಕಜ್ಜಿ ಹತ್ತಿದ ಸೊಳಕ ನಾಯಿಗಳ ಮಾತು ಮಾತ್ರ ನಂಬಕ್ ಹೋಗ್ಬೇಡ. ಗೊಂಡ ಏನಾಯ್ತಲ್ಲ ನಿನಗೆ? ನಿನ್ನೆ ಹೆಂಡತಿ ನನಗೆ ನಾಯಿ ಅಂದ ಮಾರ್ರೆ. ನಾಯಿಗೆ 4 ಕಾಲಿರ್ತಾವ, ನಿನಗೆ 2 ಅದಾವ. ಸುಮ್ಮನೆ ನಾಯಿ ಅಂದ್ರೆ ಪರವಾಗಿಲ್ಲ, ನನಗೆ ಕಜ್ಜಿ ಎತ್ತಿದ ಸೊಳಕ ನಾಯಿ ಅಂದ ಮಾರ್ರೆ. ನೀನು ಹಂಗ ಕಾಣ್ತಿ ಬಿಡಲೆ. ಬೇಕಿತ್ತ ನಿನಗಿದು? ಕೊಡ್ಲಿ ಮಸಿತೇನಿ, ಸಾಣಿ ಹಿಡಿತೇನೆ. ನಿನ್ನ ತಾಕತ್ತೆಟ್ಟದ ಹಚ್ಚಲೆ ಉದ್ರಿ ಮಾತಾಡ ಬೇಡ ಬಾಯಿ ಮುಚ್ಚಲೆ. ನಿನ್ನ ಸಂಶಯಗೇಡಿ ನನ್ನ ಮಗನ ಸುಜಾತ, ಹುಚ್ಚು ಮಾತಾಡಬೇಡ. ಹುಚ್ಚು ನನ್ನ ಮಗನ, ನಿನ್ನ ಕಚ್ಚಿ ಬಿಚ್ಚಿ ಹೊಡಿತೀನಿ. ಉಚ್ಚಿ ಬರೋತನ್ನ ಉಚ್ಚಿ ಬರೋತನ್ನ ನೋಡ್ಕಂತ ಮುಂದೆ ಏನೇನೋ ಪಚ ಅಂದಲೇಕೆ ಇದು ಒಂದ ಗೊತ್ತಾದ ನಂಗೆ ತಿಳಿಂಗಿಲ್ಲ ಮಾರ್ರೆ. ನನಗ ತಿಳಿದಿಲ್ಲ, ನಿನ್ಗೇನು ತಿಳಿದೈತಿ? ಗೊಂಡ ಎಂತ ತಾಟಗಿತ್ತಿ ಮಾರೆ ನಿನ್ನ ಹೆಂಡತಿ. ಏನಂದಿಲ್ಲ ನೀನು? ಎಂತ ತಾಟಗಿತ್ತಿ ಮಾರೆ ನಿನ್ನ ಹೆಂಡತಿ ಅಂದೆ. ಹಂಗಂದ್ರೆ ನಿಮ್ ಕಡೆ ಬೆರಿಕಂತಾರ ಮಾರ್ರೆ. ಓ, ಬೆರಕಿಗೆ ತಾಟಗಿತ್ತಿ ಅಂತೀರ ನೀವು? ನಾವು ಪಾತ್ರಿಗಿತ್ತಿ ಅಂತೀವಿ ನಾವು. ನಿನ್ನ ಮಾತಿನಲ್ಲಿ ಮೋಡಿ ಮಾಡಿ ಹೋದ್ಲು ಮಾರ್ರೆ. ಇನ್ನೇನು ಮೋಡಿ ಮಾಡ್ತಾಳಲ್ಲಿ? ರೆಡ್ಡಂಡಾಗಿ ಹಿಡಿತೇನೆ, ಕಡಿತೇನೆ. ನಿನ್ನ ಹೆಂಡತಿ ನನ್ನ ಮಂಡೆ ಬಿಸಿ ಮಾಡಿ ಹೋದ್ಲು ಮಾರ್ರೆ. ಬಿಸಿ ಮಾಡ್ಕೊಳಕ್ ಹೋಗ್ಬೇಡ, ಚಾ ಕುಡಿಯ ನಡಿಲೆ. ಹೆಂಗೈತು ಕೊಡ್ಲಿ? ಅದು ನನ್ನ ಆಟ ಐತು ಮಗಂದು. ಆ ಮಗ ಹಣಿಮೆ ನಮ್ಮ ಮನೆ ಮುಂದೆ ಓಡಾಡಕತ್ತಾನ. ಈಗ ಬುಬ್ಬುಣಿ ಫೋನ್ ಮಾಡಿರ್ಬೇಕಂತ ಕಾಣಿಸುತ್ತ, ಬಾ ಅಂತಂದು ಮಾಳಿಗೆ ಹಚ್ಚಿ ಕುಂದಿರ್ತೇನೆ. ಬೆಳಕಿಂಡಾಗಿಂದ ನೋಡ್ತೇನೆ, ಹಂಗೇನಾರು ಅನಿಸ್ತು ಬೆಳಕಿಂಡಾಗಿಂದ ಜಿಗಿತೀನಿ, ಹಿಡಿತೀನಿ, ಕಡಿತೀನಿ, ಜಿಗಿತೀನಿ, ಹಿಡಿತೀನಿ, ಕಡಿತೀನಿ. ಏನಾರ ಕಡಿತೀನಿ ಸುಮ್ಮನೆ. ನನ್ನ ಗಂಡು ಹೊಲಕ್ಕೆ ಹೋಗ್ತಾನ, ರೀಲ್ಸ್ ಮಾಡಕ್ ನಿಮ್ಮ ಮನೆಗೆ ಬರೋ ಹನುಮ ಅಂತ ಹೇಳಿ ಬಂದೇನ್ರಿ. ಇವ ನೋಡಿದ್ರೆ ಹಿಡಿತೀನಿ, ಹೊಡಿತೀನಿ, ಕಡಿತೀನಿ ಅನ್ನಕತ್ತಾನ. ಅವ ಬಂದ್ರೆ ಅವನು ಕಡಿತಾನ, ನನ್ನೂ ಕಡಿತಾನ. ಏನ್ ಮಾಡ್ಲಿ? ಮತ್ತೆ ನೋಡಬೇಡ ತಿರುಗಿನಿ, ಹಾಗೆ ಹೋಗು ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ ನನ್ನ, ತಿರುಗಿ ನಾ ಹೆಂಗ ಹೋಗಲೇ ಹಿಂಗ. ನೀ ಹಿಂಗ ಹೇಳಬೇಡ ನನ್ನ, ನೀ ಹಿಂಗ ಹೇಳಿದಾರ. ಚಾನ್ಸ್ ಅಂದ್ರೆ ಹಿಂಗಿರಬೇಕು. ಏನು ಸೊನ್ನಿ ಮಾಡಿದ್ಲಕ್ಕಿ ಇಲ್ಲಿ ಬ್ಯಾಡ, ಬರ್ಗೆಟ್ಟು ಕುಂತು ಬಿಟ್ಟಿನಿ. ಈಗ ನಾ ಮ್ಯಾಗ ಹತ್ಬೋದು, ಬುಡಕ್ 2 ಕೂರ ಎದ್ದಾವ. ಇಂಥ ಹೊತ್ನಾಗ ಲೆಕ್ಕ ಹಾಕಂಗಿಲ್ಲ. ಈಗ ನಾ ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ನನ್ನ ಜೀವ ಹೋಗುತ್ತದೆ ನಿನಗಾಗಿ, ನಿನ್ನ ಜೀವ ಹೋಗುತ್ತದ ನನಗಾಗಿ. ಸುತ್ತಿ ಬರುತ್ತಿದೆ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ.
ಮಗ ಇವತ್ತಿನ ಪಾರಾದ ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ ಆ ಹರಿಮ್ಯಾಗ ಹಾಡ್ನಾಗ ಬರಬೇಡ ಅನ್ನಕತ್ತಿದಿ ಒಳಗ. ಹನುಮ ಬಂದಿದ್ನ ಎಲ್ಲದನ್ರಿ ಹನುಮು? ಎಲ್ಲ ನಿನ್ನ ಅವನು ಖತರ್ನಾಕ್ ನನ್ನ ಮಗಳ ಮುಂಗುಸಿ ಮುಸುಡಿ ಯಾಕೆ ಎಷ್ಟು ಚಂದ ನಾಟಕ ಮಾಡ್ತಾಳೆ ನೋಡ್ರಿ. ನೀ ಹರಿಮ್ಯಾಗ ಹೇಳಿದ ಮಾತು ರೆಕಾರ್ಡಿಂಗ್ ಮಾಡ್ಕೊಂಡೇನೆ. ಮಾತನದು ಹಾಡು ಹಾಡು ಅರ್ಥಗರ್ಭಿತವಾದ ಹಾಡು. ಪಂಚರಿಗೆ ಫೋನ್ ಮಾಡೀನಿ ಬರಾಕತ್ತಾರ. ಈ ನಿನ್ನ ಅರ್ಥಗರ್ಭಿತವಾದ ಹಾಡನ್ನು ಅವ್ರ ಮುಂದೆ ಇಡ್ತೇನಿ. ಸರಿ ಅನಿಸಿದ್ರು ಬಿಡ್ತೇನಿ, ಸರಿ ಅನಿಸ್ಲಿಲ್ಲ ಅವ್ರ ಎದುರಿಗೆ ಏನಿಲ್ಲ ನಿನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತೇನೆ. ನಾಯಿಗೆ ನನ್ನ ಕಿವಿ ಮೂಗು ಕತ್ತರಿಸಿ ನಾಯಿಗೆ ಹಾಕ್ತಿ ಕುಂದ್ರ ಅಂತ ನಿನ್ನ ಪಂಚರ್ ಬರಾಕಿನ ಲೇಟ್ ಆಗುತ್ತೆ. ಇಲ್ಲದ ನೋಡು ನನ್ನ ಪಂಚರು. ಇವ್ರಿಗೆ ನಾ ಹಾಡಿದ ಹಾಡಿನ ಅರ್ಥ ಹೇಳ್ತೀನಿ, ಸರಿನೋ ತಪ್ಪೋ ನೀವ ತೀರ್ಪು ಕೊಡ್ರಿ. ಗೌಡ್ರ ಆ ಹನಿಮೇಲೆ ಹೇಳ್ಕೊಂಬರಿ ಇಲ್ಲಿ. ಅವ ಬೇಕು ಮಾಡ್ಲಿಲ್ಲ. ಅವ ಬಂದ ನನ್ನ ಹಾಡಿನ ಅರ್ಥ ಹೇಳ್ತಾ ನಾನು. ನಿನ್ನ ಹಾಡಿನ ಅರ್ಥ ಅವ ಹೇಳಂಗಿಲ್ಲ. ನಿನ್ನ ಹಾಡ್ನಾಗ ಅವನ ಪಾತ್ರ ಐತಿ. ಪಾತ್ರ ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ನಿಮ್ಮ ಅವನ ಆಸ್ತಿ. ನಮ್ಮ ಅವನ ಆಸ್ತಿ ಇಲ್ಲೇ ಐತಿ. ನಮ್ಮ ಅವನ ಆಸ್ತಿ ಏನ್ ಮಾಡಕತ್ತಿ ಗುಣನ? ನಮ್ಮ ಅವನ ಆಸ್ತಿ ಬಿಡ ಮರ. ಎದಕ್ ಕರ್ಸಿ ಏನ್ ಮಾಡಕತ್ತಿ? ಏನದು ನಿಮ್ಮ ಆರೋಪ ಪ್ರತ್ಯಾರೋಪಗಳನ್ನ ತಿಳಿಸ್ರಿ. ಈಕಿ ನನ್ನ ಹೇಳ್ತೀರಿ. ಆ ಹನಿಮೆ ಅದನಲ್ರಿ, ಆ ಹನಿಮೇನ ಜೊತೆಗೆ ಸಂಬಂಧ ಇಟ್ಕೊಂಡಾಳ. ಶಿವ ಶಿವ ಆಕೆ ಯಾರು? ಯಾರ? ಕಸ ಕಸ ನನ್ನ ರೀಲ್ಸ್ ಮೇಟ್. ರೂಮ್ಮೆಂಟ್ ಕೇಳೇನಿ, ಕ್ಲಾಸ್ಮೇಟ್ ಕೇಳೇನಿ. ಇದೇನಿದು ರೀಲ್ಸ್ ಮೇಂಟ್? ಅವ್ರು ಅಲ್ಲಿ ಕ್ಲೋಸ್ ಇರ್ತಾರ, ಅವ್ರ ರೂಮೇಟ್. ನಾವಿಬ್ರು ಇನ್ಸ್ಟಾದಾಗ ಆತೀವಲ್ಲ, ನಾವು ರೀಲ್ಸ್ ಕಣ್ಣಾರೆ ಕಂಡ ನನ್ನ ಕಣ್ಣಾಗ ಮಣ್ಣು ಹಾಕಕ್ ಬರ್ತೀಯ? ವಿಕ್ಸ್ ಪೇಪರ್ ಮೇಂಟ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈ ನಮ್ಮವನ ಆಸ್ತಿ. ಆ ಕಾಲು ಮಹಾರಾಷ್ಟ್ರದ ಆಸ್ತಿ. ಆ ಕಾಲು ತಮಿಳ್ನಾಡು ಆಸ್ತಿ. ಸುಮ್ಮನಿಂದ್ರೆ ಬಗೆಹರಿಸಲೇ ಬಾರ್ನಾಡ. ಬಗೆಹರಿಸ್ರಿ, ಸುಮ್ಮನಿಂದ್ರೆ ಹರಿಸ್ರಿ ಹರಿಸ್ರಿ. ನೋಡ್ಗುಣ ಪಂಚರು ಸಮಕ್ಷಮ ಇರ್ಬೇಕಾದ್ರ ಯಾರಿಗೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಇರಂಗಿಲ್ಲ. ಹೌದಲ್ರಿ? ಯಪ್ಪ, ಒಂದ್ ಸ್ವಲ್ಪ ಬುದ್ಧಿ ಸರ್ಕೊಂಡ್ರಿ. ಅಧಿಕಾರ ಇಲ್ಲ. ಬುದ್ಧಿ ಏನ್ ಮಾಡಕತ್ತಿ ನೀನು? ಹೇಳಿದ್ರಿ ಕೈ ಮಾಡೋ ಅಧಿಕಾರ ಇರಂಗಿಲ್ಲ ಅಂದೆ. ಅದಕ್ಕೆ ಕಾಲ್ ಮಾಡಿನ. ಹಿಂಗ ಅರ್ಥ ಮಾಡ್ಕೊಂಡಿ ನೀನು. ಸುಮ್ಮನಿಂದ್ರ ಮಾರಯ್ಯ, ಇವ ನಿನ್ ಹೆಂಡತಿ ಕೂಡ ಸಂಬಂಧ ಇಟ್ಕೊಂಡಾನ ಅನ್ನಕ ನಿನ್ ಹತ್ರ ಏನೈತಪ್ಪ ಸಾಕ್ಷಿ? ಇವ ಮನಿ ಒಳಗ್ ಬರಾಕತ್ತಿದ್ರಿ. ಬರೋದ್ ನೋಡಿ ನಾ ಮಾಳಿಗೆ ಹತ್ತಿ ಬೆಳಕಿಂಡ್ಯಾಗ ನೋಡ್ಕೊಂಡ್ ಕುಂತೇನಿ. ಮನಿ ಒಳಗ್ ಬಂದ್ರಿ. ಬಂದ್ ಗುಡ್ಲಿಕ್ಕಿ ಸುಬ್ಬಿ ಹಾಡು ಶುರು ಮಾಡ್ತಾಳ ನೋಡ್ರಿ. ರೆಕಾರ್ಡಿಂಗ್ ಮಾಡ್ಕೊಂಡೇನಿ. ಹಾಕ್ಲೆ ನೀನ ಹಾಡ್ತೆ. ಹಾಡ್ಬಾ. ಸುತ್ತಿ ಸುತ್ತಿ ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತ ನಿನಗಾಗಿ. ನನ್ನ ಜೀವ ಹೋಗುತ್ತದೆ ನಿನಗಾಗಿ, ನಿನ್ನ ಜೀವ ಹೋಗುತ್ತದೆ ನನಗಾಗಿ. ಸುತ್ತಿ 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 ಬರುತ್ತಿದ್ದಿ ನನಗಾಗಿ, ಮ್ಯಾಲೊಬ್ಬ ಕುಂತ ನಿನಗಾಗಿ. ಇದ ಹಾಡಾಡಿಲ್ಲ. ಇವ್ರಿಬ್ರು ರೆಡ್ ಎಂಡಾಗಿ ಹಿಡಿಬೇಕಂದವ ನಾನು. ನೀವು ಒಳಗೆ ಬಂದು ಬಿಟ್ಲೆ ಮೇಲೊಬ್ಬ ಕುಂತಾನ ನಿನಗಾಗಿ, ಮೇಲೊಬ್ಬ ಕುಂತಾನ ನಿನಗಾಗಿ. ಅವ ಮ್ಯಾಲ ನೋಡ್ಬಿಟ್ಟ. ನೋಡ್ದವನ PT ಉಷನ್ ತರ ಓಡ್ತಾನ ನೋಡ್ರಿ ಮಗ ಇವ. ನೋಡು ಆಕಿನ ಜೋಡಿ ಮಾತಾಡಬೇಡನು, ಮಾತಾಡಬೇಡ. ಆಕಿನ ನೋಡಬೇಡನು. ಒಂದ ತಾಸು ನೋಡಂಗಿಲ್ಲ. ಒಂದ ತಾಸ ಆದ್ರ ಇಂಥ ಪದ ಕೊಡಬೇಡ ಮಾವ. ನಾ ಯಾಸಿಮಿ ಮಾವಲೆ ಹಿರಿಯರ 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 ಈಕೆ ಅದಳಲ್ರಿ, ಮಾತಿಗೆ ದಾಟಿ ಕಟ್ಟಿ ಹಾಡ್ತಾಳ ನೋಡ್ರಿ. ಈಕೆ ಹಾಡಿದ ಹಾಡು ಕೇಳಿದ ಮೇಲೆ ನಿನ್ ಹೆಂಡತಿನ ಬೆರಿಕಿದ್ದಂಗ ಅದಾಳ ಅಂತ ಕಾಣಿಸುತ್ತೆ. ಹೌದಲ್ರಿ? ನಿಮ್ ಭಾಷೆದಾಗ ಏನಂತಾರಲಿ ಬೆರಿಕಿಗೆ? ತಾಟಿಗಿತ್ತಿ ಮಾರೆ. ತಾಟಗಿತ್ತಿ. ಯಾಕೆ ಬೇ ಸುಜಾತ,
ಮಾತಿಗೆ ದಾಟಿ ಕಟ್ಟಿ ಯಾಕೆ ಹಾಡ್ತೀನಿ ನೀನು ಇದು ಕೇರೋ ಪದಾರಿ ಪಂಚರ ಅರ್ಥಗರ್ಭಿತವಾದ ಹಾಡು. ಕೇರೋ ಪದ ಏನ್ ತುರ್ರ ಪದ ಅರ್ಥಗರ್ಭಿತವಾದ ಹಾಡಂತ ಇದ್ದಿದ್ದಂಗೆ ಹೇಳ್ಬೇಕ, ಇಲ್ಲಾಂದ್ರೆ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗತ್ತ. ಹೌದು ನೋಡ್ಬೇ ಸುಜಾತ, ಗುಂಡನ್ ಹೇಳೋದು ಕರೆ ಐತಿ, ಹಾ. ಇಬ್ಬರಿಗೂ ಶಿಕ್ಷೆ ಆಗತ್ ಮತ್ತ. ನೋಡ್ರಿ ಪಂಚರ, ಹಾ. ನನಗ್ ಹಾಡ್ ಹಾಡೋದು ರೀಲ್ಸ್ ಮಾಡೋದು ಚಟ ಐತಿ, ನಾ ಒಪ್ಕೊಂತೀನಿ. ಆದ್ರ ಜಾರ್ತನ ಗೊತ್ತಿಲ್ರಿ, ನಾನು ಪಕ್ಕಾ ಗರತಿಗಂಗವ್ವ. ನೋಡು ಮಾರೈತಿ, ಹೇಳು ಮಾರಾಯ. ನೀನು ಹಾಡಿದ ಹಾಡಿನ ಅರ್ಥ ಹೇಳು. ಹಾ. ನಮಗೆ ಸರಿ ಅನ್ಸಿದ್ರೆ ಸುಮ್ನೆ ಆಗ್ತಾನೆ, ಹಾ. ಎಲ್ಲ ಅಂದ್ರೆ ಮುಂದೆ ಹೋಗ್ಬೇಡ. ಗೊಂಡ ಹಾ. ನಿನ್ನ ಹೆಂಡತಿ ನನಗೆ ಕಜ್ಜಿ ಹತ್ತಿದ ಸೊಳಕ ನಾಯ ಅಂದ ಮಾರ. ಇವನು ಹೊತ್ಕೊಂಡು ಹೋಗಿ ಮಂಗಳೂರು ಬಸ್ ಹಚ್ಚಿಸ್ ಬರಲಿ ಅವನು. ನಾ ಹಾಡಿದ ಹಾಡಿನ ಅರ್ಥ ಸರಿ ಅನಿಸ್ಲಿಲ್ಲ ಅಂದ್ರೆ ನನಗ್ ಶಿಕ್ಷೆ ಕೊಡ್ತೀರಿ, ಮತ್ತೆ ಮತ್ತ ಸರಿ ಅನ್ಸಿದ್ರ ಇವನಿಗೆ ಯಾವ ಶಿಕ್ಷೆ ಕೊಡ್ತೀರಿ? ಸರಿ ಅನ್ಸಕ್ ಏನೈತೆ ಅದ್ರಾಗ? ಎಲ್ಲ ಅರ್ಥ ಅನರ್ಥ ಐತಿ. ಬೋ ಕಾಣಿಸಿದ್ದೆ, ಬೋ ಕಾಣಿಸಿದ್ದೆ. ಸತ್ತು! ಈ ಕೈ ಬಲಗೈ. ಸುಜಾತ ಮಾತಾಡೋದು ಬಿಡು, ಹಾಡಿನ ಅರ್ಥ ಹೇಳು. ಲಕ್ಷ ಕೊಟ್ಟು ಕೇಳ್ರಿ. ಹೊಂಟ್ರ ಹೊಂಟ ಯಾಕೇನಾತ? ಅದು ಸರ್ಕಾರ ದವಾಖಾನೆಗೆ ಹೋಗ್ಬೇಕು ನಾನು. ಯಾಕೆ? ನಾನು 2 ಪೋಲಿ ಹಣ್ಣೆ ಮರ್ತು ಬಿಟ್ಟು ಬಂದಿನಿ ನಾನು. ಇದೆಲ್ಲ ಮುಗಿದಿನ ನಾವ ಹನಿ ಬಿಡ್ತೇವೆ ತಡಿ. ಬೇಡ, ಇಷ್ಟು ಮಂದಿ ಎದುರಿಗೆ ನಾನು ಮರ್ಯಾದೆ ತೆಗೆದೆ. ನೋಡಲ್ಲೇ ಕನಸನಾಗ ಬರ್ತಾನವ. ನಂದು ಏನು ತಪ್ಪಿಲ್ಲ, ನನ್ನ ಮಾತು ಕೇಳು. ನೀ ಈ ಪಂಚಾಯಿತಿ ಆಗಾಕ ನೀನ ಕಾರಣ ಮಗನ. ನೀ ತಿಳ್ಕೊಂಡಿದ್ದ ನೀನೇ ತಪ್ಪು. ಬರೀ ಇದನ್ನ ಬಾಯ್ಪಾಟ್ ಮಾಡ್ಕೊಂಡ್ ಬಂದಾನ ಏನಿವ? ಬರೀ ಸಾದ್ದು ಸಾದ್ದು. ಇಲ್ಲಿ ಆಟ ಸಾದ್ದು, ಮನೆ ತುಂಬಾ ಹೆಗಣ ಗೊದ್ದು. ಸುಮ್ಮನಿಂದ್ರೆ ಹೇ ಗುಣನ ಬೇಡ ನಾನು. ಆಯ್ತು. ಸುಮ್ಮನಿದ್ರೆ ನೀ ಹಾಡಿನ ಅರ್ಥ ಹೇಳವ ನೀನು. ಹೇಳ್ತೀನಿ, ಎಲ್ರು ಲಕ್ಷ ಕೊಟ್ಟು ಕೇಳ್ರೆ. ಕೇಳ್ರಿ. ಮೀನಿನ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತದ, ಸುತ್ತಿ ಸುತ್ತಿ ಬರುತ್ತಿದ್ದೀನಿ ನನಗಾಗಿ, ಮ್ಯಾಲೊಬ್ಬ ಕುಂತಾನ ನಿನಗಾಗಿ. ಅಂದ್ರ ಈ ಗಾಣಕ್ಕೆ ಹುಳ ಸಿಗಿಸಿ ಮೀನುಗಾರ ನೀರಾಗ ಹೋಗೋದು ಮ್ಯಾಲ ಕುಂತಿರ್ತಾನ ನೋಡ್ರಿ, ಅವ ಹುಳ ಹೇಳ್ತದ, ನನ್ನೇನರ ನೀ ಬಂದು ತಿಂದೆ ಅಂದ್ರ ನನ್ನ ಜೀವ ಹೋಗುತ್ತದ ನಿನಗಾಗಿ, ನನ್ನ ತಿಂದ ಮ್ಯಾಲ ನಿನ್ನ ಗಂಟ್ಲಕ್ಕ ಗಾಣ ಸಿಕ್ತು, ನಿನ ಜೀವನೂ ಹೋಗ್ತದ ನನಗಾಗಿ ಅಂತ ಸುತ್ತಿ ಸುತ್ತಿ ಬರೋ ಮೀನಿಗೆ ಗಾಣಕ್ಕೆ ಸಿಗಿಸಿರೋ ಹುಳ ಹೇಳ್ತಿತ್ತಂತ್ರಿ. ಇಷ್ಟ ನೋಡ್ರಿ ಹಾಡಿನ ಅರ್ಥ. ಸದ್ದು ಇರವ 4 ಡೈಲಾಗ್ ಅದ ಮಾರ್ಯ ಅವನು. ಅವ್ರು ಹೇಳಕ್ ಲೇಟ್ ಮಾಡಿದ. ಹೌದವ, ಹೌದ್ರಿ ಹೌದಂದೆ. ಹೌದ್ರಿ. ಗಾಣಕ್ಕ ಎರೆಹುಳ ಸಿಗಿಸಿ ನೀರಾಗ ಹೋಗದ ಮೀನಾ ಹಿಡಿಯೋ ಪ್ರತಿಯೊಬ್ಬರಿಗೂ ಹಿಂಗ ಮೀನಾ ಹಿಡಿಯುವ ದೃಶ್ಯ ನುಡಿದ ಎಲ್ಲರಿಗೂ ತಿಳಿಯುವಂತ ಅರ್ಥ ಗರ್ಭಿತವಾದ ಹಾಡು. ಹೌದಿಲ್ರಿ? ಹೌದು ಸುಜಾತ, ಶಾಬಾಷ್. ಹೌದಂದೆ. ಇದಕ್ಕ ನೀ ಏನಂತೀಪ ಗುಂಡಣ್ಣ? ನಾ ಏನನ್ರಿ ದೊಡ್ಡಣ್ಣ, ಈಗ ಆಕಿ ಹಾಡಿಗೆ ಎಲ್ಲಾರು ಚಪ್ಪಾಳಿ ತಟ್ಟಿದ್ರಿ. ಈಗ ಆಕಿ ಬಗ್ಗೆ ನಾ ಏನಾರ ಮಾತಾಡಿದ್ರ ಆಕಿಗೆ ಚಪ್ಪಾಳಿ ತಟ್ಟಿದ್ರಿ, ನನಗ ಅಭಿಮಾನಿಗಳು ಹಿಡ್ಕೊಂಡ ಬಂದಾರ ಏನ? ವಾ 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 ವಾ, ಏನಾತ? ಎಂತ ಅರ್ಥ ಗರ್ಭಿತವಾದಂತ ಹಾಡು ಮಾರೈತಿ. ನಿನಗ ಅರ್ಥ ಆತಲ್ಲೋ ಯಪ್ಪ? ನನ್ನ ಇಡೀ ಜೀವಮಾನದಲ್ಲಿ ಕೇಳಿಲ್ಲ. ಈಗ ಕೇಳಿದಲ್ಲ? ಹೇ ಗುಣಣ್ಣ, ಇಂತ ಅದ್ಭುತವಾದ ಹಾಡು ಹಾಡಿದ ಸುಜಾತಮ್ಮಗ ಅಪವಾದ ಕೊಡಕ್ ನಿನ್ನ ಮನಸ್ಸಾದ್ರೂ ಹೆಂಗ್ ಬಂತು? ಓ ಪಾಪಿ, ಹುಡಿಸ್ತೇನೆ ಒಂದು ಕಾಪಿ. ಇದಕ್ಕೆ ನೀ ಏನಂತೀವೋ ಗೋಪಿ? 2 ಕಾಫಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಚಟ್ನಿ. ಹೊಂಡ ನಿನ್ನ ಹೆಂಡತಿ ನನಗೆ ಕೊಜ್ಜೆತ್ತಿದ ನಾಯಿ ಅಂದ ಮಾರೆ. ನೀ ಬಟ್ಟೆ ಅಂಗಡಿ ಗೊಂಬಿ ಎತ್ಕೊಂಡು ಹೋದಂಗೆ ಮಾಡ್ತೀಯಲ್ಲ. ಕರೆ ಬಿಡ, 1 ತಾಸಾತು. ಗಂಡ ಗಂಡ ನನ್ನ ಆತ್ಮೀಯ ಸ್ನೇಹಿತ. ಅವನಿಗೆ ಅರ್ಥ ಆತ ನನ್ನ ಹಾಡು, ನಿನಗ ಅರ್ಥ ಆಗ್ಲಿಲ್ಲಲ್ಲ. ಏನ್ ಬರೀ ಸಾಯಿ ನೀನು. ಹಾಕಿ ಇನ್ನೊಂದು ಹಾಕಿ ಜಾತ. ಇದು ಹಿಟ್ಟಿನ ಪಲ್ಯ ಮಾಡ್ಲಿ, ಹೊಲಕ್ಕೆ ಕಟ್ಕೊಂಡು ಹೋಗ್ತೇನೆ. ಹೇ ಗುಣಣ್ಣ, ಇಷ್ಟು ಚಂದ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಾಳ, ಚಂದಗ ಬಾಳೆ ಮಾಡ್ಕೊಂಡು ಹೋಗೋ. ಆಯ್ತು ಹೇಳ್ರಿ ಬುದ್ಧಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂತ. ಓ ಬುದ್ಧಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗುಮಟ್ಟ ಅಂದೆ. ಬರೀ ಉಣ್ಣದಷ್ಟ ಆಗೈತಿ, ಮಲಗೋದಿಲ್ಲ. 6 ತಿಂಗಳಾದ ಪ್ರಥಮ ರಾತ್ರಿನೇ ಇಲ್ಲ ನಮ್ದು. ಹುಚ್ಚ, ನೀ ಯಾಕೆ ತಲೆ ಕೆಡ್ಸ್ಕೊಂಡಿ? ಓ ಸದ್ದು ಬುದ್ಧಿ, ಏನ್ ಬುದ್ಧಿ ನೀವು? ಹಂಗಲ್ಲ ಗುಣಣ್ಣ, ಏನ್ ಬುದ್ಧಿ ಅಂದ್ರ ಅದನ್ನು ನಾನ ಮುಂದೆ ನಿಂತು ಬಗೆಹರಿಸ್ತೇನೆ ಅಂದ್ಯ. ಬೇಡ ಬುದ್ಧಿ, ಮುಂದೆ ನಿಂದ್ರೆ ಬೇಡ.
ಬರೀ ಮಾತ್ನಾಗ ಬಗೆಹರಿಸಿ ಬುದ್ಧಿ ಯಾರಂದ್ಯ? ಹ್ಞೂ ಬುದ್ಧಿ ನೀನ ಬಗೆಹರಿಸಿಕೊಂಡ ಅದನ್ನ ಆಯ್ತು ಲೇ ಆಯ್ತು ಅಣ್ಣಮ್ಮ, ಬುದ್ಧಿ ನಡಿ ನೀನು ಮತ್ತ ಆ ಮುದ್ಕೊಂಡು ಕೂಡ ಜಗಳ ಮಾಡಿ ಅವ್ನು ಬಡದ್ ಬಿಡ್ದು ನಡಿ ನೀವು. ನೀವು ಮೊದಲ ಗೌಡಶಾಣಿ ಮನೆಗೆ ಹೋಗ್ರಿ. ಯಾಕ್ಲೆ ಗೋಪಿ ನಿಮ್ಮ ಮನೆಗೆ ಹೋಗ್ಯಾನ. ಎಲ್ಲಿ ಈ ವಾರ ನಿಮ್ಮ ಹಾಸಿಗೆ ಹೊರಗೆ ಬೀಳ್ತಾವ ಅಂತ ಹೆದರಿಕೆ. ಹೇಳಕ್ ಬರೋ ಮಗ ಆಗಲಿಲ್ಲ ಅವ ಮತ್ತ? ಇಲ್ಲಿ ಹಚ್ಚಿದಂಗೆ ಬೆಂಕಿ ಅಲ್ಲಿ ಹಚ್ಚಿದ್ರು ಹಚ್ಚಿಲ್ಲ ಬರ್ಲೇಣ ಇನ್ನ ಏ ಅಲ್ಲಿ ಕರೆ ಸದ್ದು ಇದು ಇನ್ನೊಮ್ಮೆ ಇನ್ನೇ ಒನ್ಸ್ ಮೋರ್. ಸದ್ದು ಈ ಕೈ ಕರ್ನಾಟಕದ ಆಸ್ತಿ. ಹೆಂಗಾದ್ರೆ ನಮ್ಮ ಬುದ್ಧಿ ಭಾರಿ ಬುದ್ಧಿ ಬುದ್ಧಿ ಹೇಳಿ ಹೋದ್ರ ಬುದ್ಧಿ ಏನದು ಮಾತಿದ್ರು ಬರೀ ಸತ್ತು ಸತ್ತು ಅನ್ನಕತ್ತೇನಲ್ಲ. ಜೋರು ಮಾಡಕ್ ಹೋಗ್ಬೇಡ ಸಣ್ಣಾಗಿ ಮಾಡ್ರಿ ಅಂತಂತಾನ ಏ ಸಪ್ಪಳ ಸದ್ದು ಅವಾಜು ನಿನ್ ತಲೆಗಿನ ಸಂಶಯ ಹೋತಿಲ್ಲ ಈಗ. ಒಳಗೆ ಹೋಗಿ ನಿನ್ನ ಹೆಂಡತಿಗೆ ಹೇಳು ಏನಂತ ಹೊಸ ಹಾಡು ಬಂದೈತಿ, ಹಾ ಇಬ್ರು ರೀಲ್ಸ್ ಮಾಡ. ಮತ್ತೆ ಯಾರು ಹೇಳ್ರಿ ನಾನು ಹೆಣ್ಣಕ್ಕೆ ಕಾಣ್ತೀನಿ. ಇಂದು ಆನಂದನ ತಾಳಲಾರೆ ನಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನಿ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀ ಎಂದೆಂದು ನನ್ನ ಬಳೆ. 6 ತಿಂಗಳಾದ ಮೇಲೆ ಪ್ರಥಮ ರಾತ್ರಿ ಕೂಡಿ ಬಂತ್ರಪ್ಪ ಯಪ್ಪ ಯಪ್ಪ ವಿಘ್ನೇಶ್ವರ ಈ ನನ್ನ ಪ್ರಥಮ ರಾತ್ರಿಗೆ ಯಾವ ವಿಘ್ನ ಬಾರದಂತೆ ಕಾಪಾಡಪ್ಪ ವಿಘ್ನೇಶ್ವರ. ಯವ್ವ ಒಂಟು ಸೀನ ಸೀತಲ್ವೋ ಮರ ಇದು ಏನು ಪ್ರಥಮ ರಾತ್ರಿ ಹಾಕತ್ತೇವ ಕತ್ತಲ ರಾತ್ರಿ ಹಾಕತ್ತೇವ ದೇವ್ರಿಗೆ ಗೊತ್ತು. ಸುಜಾತ ಏ ನನ್ನ ಸತಿಯೇ ಸುಜಾತ ಬೇಗನೆ ಬಾಳೆ ಬಾಳೆ ಬಾಳೆ. ಏನು ಹಾಲು ನನಗೋಸ್ಕರ ಕ್ಷೀರವನ್ನು ತಂದಿರುವೆಯ? ಶಿರ ಅಲ್ಲ ಹಾಲು. ವಾ 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 ಪೌರಾಣಿಕ ಪೌರಾಣಿಕ. ಹೌದು ಪತಿದೇವ. ಹಾಗಿದ್ರೆ ಸ್ವಲ್ಪ ಕುಡಿದು ಕೊಡು ನನಗೆ. ಅಯ್ಯೋ ತಪ್ಪು ತಪ್ಪು, ಯಾಕೆ? ನಾನು ಕುಡಿದದ್ದನ್ನ ನೀವು ಕುಡಿಯಬೇಕೆ? ಹೌದು ಚಿನ್ನ, ಯಾಕಂದ್ರೆ ನಿಮ್ಮಂತ ಕುಮಾರಿಯವರ ತುಟಿಯಲ್ಲಿ ಅದರಾಮೃತ ಇರುತ್ತಂತೆ. ಅದರಾಮೃತ? ಎಂಥ ತಮಾಷೆ ನಿಮ್ದು. ತಮಾಷೆಯಲ್ಲೇ ಇದರಲ್ಲಿರುವ ಹಾಲನ್ನು ನಾನು ಕುಡಿದರೆ ಅದು ನನ್ನ ಹೊಟ್ಟೆ ಸೇರುತ್ತದೆ. ಅದರಾಮೃತ ನಿಮಗೆ ಹೇಗೆ ಸಿಗುತ್ತದೆ? ಒಳ್ಳೆ ತಮಾಷೆ ಮಾತಾಡ್ತಾ ಇದ್ದೀಯ ನೀನು. ಮೊದಲು 2 ಗುಟುಕು ನೀನು ಕುಡಿ, ನಂತರ ಬಹಳಷ್ಟು ಬಾಯಲ್ಲಿ ಹಾಕಿಕೊಂಡು ಗ್ಲಾಸಿನಲ್ಲಿ ಬಿಡಬೇಕು. ಅದರಾಮೃತ ಚೆನ್ನಾಗಿ ಮಿಶ್ರಣ ಆಗಿರುತ್ತೆ. ಅದನ್ನು ಕುಡಿಯೋದ್ರಿಂದ ನನಗೆ ಯೌವನ ವೃದ್ಧಿಯಾಗುತ್ತೆ. ಹಾಗಿದ್ದರೆ ನಿಮಗದಿಲ್ಲವೇ? ಏನು ಯೌವನ ಇದೆ, ಸ್ವಲ್ಪ ಬಾಡ್ತಾ ಇದೆ, ಚಿಗುರ್ಬೇಕಲ್ವಾ? ಆಯ್ತು ಪತಿದೇವ, ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಇದರಲ್ಲಿರುವ ಹಾಲನ್ನು ನನ್ನ ಬಾಯಿ ಒಳಗಡೆ ಹಾಕಿಕೊಂಡು ಗೊಳ 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 ಅಳ್ಳಾಡಿಸಿ ಇದರಲ್ಲೇ ಬಿಡುತ್ತೇನೆ. ಬಿಡು ಬಿಡು, ಗೊಳ ಗೊಡ ಬಿಡು, ಲಳೆ ಲಳೆ ಬಿಡು, ಹೆಂಗರೆ ಬಿಡು. ಪ್ರಿಯತಮ, ಹೇಳು ಸತಿ, ಇದರಲ್ಲಿ ಉಗುಳು ಮಿಕ್ಸ್ ಆಗುವುದಿಲ್ಲವೇ? ಉಗುಳು ಅನ್ನಬಾರ್ದು, ಮತ್ತೆ ಅದೇ ಅದರ ಅಮೃತ. ಉಗುಳ ನೀವೆಲ್ಲ ತಿಳ್ಕೊಂಡಿದ್ದೀರಾ? ಹೊಗ್ಗಾಡಿನ ಮಂಜಾಳ ಆಗಲಿ. ಆಯ್ತು, ಸ್ವಲ್ಪ ಜಾಸ್ತಿನೇ ಬಿಡುತ್ತೇನೆ. ನಿನ್ನಲ್ಲಿ ಎಷ್ಟೈತಿ ಅಷ್ಟು ಸುರುವೆ ಬಿಡು. ಬೇಡ. ಅಯ್ಯೋ ಸತಿ, ಏನು ಮಾಡ್ತಾ ಇದ್ದೀಯ ನೀನು? ಅದರಾಮೃತ ಮಿಕ್ಸ್ ಮಾಡುತ್ತಿರುವೆ. ನಾನು ಅದರಾಮೃತ ಇಲ್ಲಿಂದ ಬಿಡಿ ಅಂದೆ, ನೀ ಒಳ ಅಮೃತನ ತೆಗೆದುಬಿಟ್ಟಿಯಲ್ಲ.
ಸ್ವಲ್ಪ ಜಾಸ್ತಿನೇ ಬಿಡು ಅಂದ್ರಿ. ಇರಲಿ ಇರಲಿ ನೋಡೋಣ. ಬರೀ ಅದರಾಮೃತ ಸೇವಿಸುವುದು ಅಷ್ಟಕ್ಕಿಂತ ಒಳಾಮೃತ ಸೇವಿಸಿ ನೋಡೋಣ ಹೇಗಿದೆ ಅಂತ. ಹಚ್ಚಂದ ಒಗರಳ ಲೋಯಪ್ಪ ಸತಿ. ಪತಿ, ಬೆಳಿಗ್ಗೆ ಎದ್ದು ನೀನು ದಂತವನ್ನು ತಿಕ್ಕಿಲ್ಲವೇ? ಅದು ನಿಮಗೆ ಹೇಗೆ ಗೊತ್ತಾಯಿತು? ಇದರಲ್ಲಿರುವ ಸುಗಂಧದಿಂದ. ಹಣ್ಣೆಲ್ಲಿದೆ? ಅದು ಯಾಕೆ? ಮೊದಲು ಹಣ್ಣನ್ನು ತಿನ್ನುವೆ. ಅದ್ರಾಗೇನು ಬಿಟ್ಕೊಡ್ಲಿ? ಈಗ ಬಿಟ್ಟಿದೆ ಸಾಕು. ಹಣ್ಣನ್ನು ಕಚ್ಚಿಕೊಡು. ಇವತ್ತು ಪ್ರಥಮ ರಾತ್ರಿ. ಜ್ವಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಜಾಪಾನ ರಾತ್ರಿಯಾತು, ಜಾಗರಣೆ ಖಾತ್ರಿಯಾತು. ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಮನೆ ಮಲಗಕ್ಕೆ ಬಿಡೋದೇ ಇಲ್ಲ. ಜಾಪಾನ ರಾತ್ರಿಯಾತು, ಜಾಗರಣೆ. ಪ್ರಥಮ ರಾತ್ರಿ ಆದಂಗ ತಳ್ಳಂತ. ಯಾಕೆ ಪತಿ ದೇವ? ಬಂದು ನೋಡು ಶನಿದೇವ. ನೀವ ನನ್ನ ಕಾಪಾಡಬೇಕೀಗ. ಏನಾಯ್ತು? ನಮ್ಮವ್ ಬರಕತ್ತಾಳ. ಓಕೆ, ಅವು ಬರಕತ್ತಂದ್ರೆ ಎದುರು ಓಡಿ ಬರ್ತೀಯಲ್ಲಿ ಅಮ್ಮ ಅಂತ ಹೋಗಿ ತಬ್ಕೋಬೇಕು. ಸತ್ತ ಹೋಗಿನ ಅಲ್ಲಿ ಯಾಕೆ ಗೋಡನ್ ನೋಡ್ದಂಗ ಆಗತ್ತೆ. ಓಡೋಣ. ಆ ನಮ್ಮನೆ ಅಕ್ರ 3 ತಿಂಗಳದ ಹಿಂದ ನನ್ನ ಮದುವೆ ಆಗೈತೆ ಅಂತ ಈಗ ಸುಳ್ಳು ಹೇಳಿನಿ. ಮದುವೆ ಆಗೈತೆ ಅಂತ ಸುಳ್ಳು ಹೇಳಿ. ಈಗ ಒಮ್ಮಿಂದ ಮಕ್ಕಳ ನಾನು ಸಸಿ ಎಲ್ಲಿ ಅಂತ ಕೇಳಿದ್ರೆ ನಾ ಯಾರಿಗೆ ತೋರಿಸಲಿ? ನನ್ನ ತೋರಿಸು. ಎಲ್ಲಿ ಹೊಡೆದ್ರೆ ಸಾಯ್ತೀನಿ. ಯಾಕ ಈ ಅಂಗಿ ಪ್ಯಾಂಟು ಶರ್ಟು ಗಡ್ಡ ಮೀಸಿ ಬಂದಿರ್ತಾವ ನಕ್ಕಿ. ಪರಿಜ್ಞಾನ ಇಲ್ಲ. ಯಾಕ ಸೀರೆ ಜಂಪರ್ ತಂಬ ಬಡ ಬಡ ಉಡಿಸಿಬಿಡು. ನನಗೆ ನಾ ಹಿಂಗ ನಿಂತಿರ್ತೇನೆ. ನಿಮ್ಮ ಅವ್ವ ಹೋಗಕ್ಕಂತ ಅಂದ್ಬಿಟ್ಲೆ ಹಿಂಗೆ ಸಿಗ್ನಲ್ ಕೊಡ್ತೇನೆ ನೋಡಿ, ಕಳಿಸ್ಬಿಡ ಅಷ್ಟ. ನಂದು 10 ಉರ್ಯಾಕತ್ತೈತಿ, ಇವಂದು ಎಷ್ಟು ತಿಂಡಿ ನಡೆದೈತಿ ನೋಡಿ ಇಲ್ಲಿ. ನಿಂದು ಮುಂದದ ನೋಡಕ್ ಆಗವಲ್ತ ನನಗ. ಮತ್ತ ಅದ್ರಾಗ ಹಿಂಗ್ ಅಂತ ಅವನಿಗೆ ಹೇಳ. ಯಾಕ? ನಂದು ಸ್ಟೋರಿ ನಡೆಯಕತ್ತೈತಿ, ಕಾಮಿಡಿ ಮಾಡಕತ್ತಾನ. ಅವ ಕಾಮಿಡಿ ನಟನ, ಪಂಚ್ ಮಾಡೋದೊಂದ ಕೆಲಸ. ಈಗ ನಮ್ಮವ್ವ ನನ್ನ ಸೊಸೆ ಎಲ್ಲೆತ್ತಿ ಕೇಳಿದ್ರ ಯಾರಿಗೆ ತೋರಿಸ? ನೀ ತಪ್ಪು ತಿಳ್ಕೊಬೇಡ. ಇಲ್ಲ, ಒಂದ ತಾಸು 1 ತಾಸು ಬೇಕಾದ್ರ ನಿನ್ನ ಅಂದ್ರೆ ಈ ನಿನ್ ಹೆಂಡತಿನ ನನ್ನ ಹೆಂಡತಿ ಯಾಕೆ ಅಭಿನಯ ಮಾಡಕ್ ಹೇಳೋ ಯಪ್ಪ. ಬೀಗ ಮುಗಿತೇನ ಮಗನ. ಮಗ ನೋಡ್ರಿ 1 ತಾಸು ಅಂತಾನೆ. ಸೈಕಲ್ ಬಾಡಿಗೆ ಕೇಳ್ದಂಗೆ ಮಾಡ್ತಾನೆ ನೋಡ್ರಿ. 1 ತಾಸು, ಅರ್ಧ ತಾಸು ಯಾಕಲೆ? ಪುಗ್ಸೆಟ್ ಅಲ್ಲ, ಅರ್ಧ ತೊಲೆ ಉಂಗುರ. ಬಂಗಾರ ಸಿಗುತ್ತಂದ್ರ 1 ತಾಸು ಯಾಕ? 2 ತಾಸು ನೀನು ಎಂಟಂಗ್ ಇವತ್ತು ನಮ್ಮಿಬ್ರದ್ದು ಪ್ರಥಮ ರಾತ್ರಿ ಐತಿ ಇಲ್ಲಿ. 1-2 ತಾಸು ಮುಂದೆ ಹಾಕಿದ್ರ ಆತಳು. ಅದಕ್ಕೆ ಮೂರ್ತಿ ಇಲ್ಲ ಅನ್ನೋದಕ್ಕೆ. ಅರ್ಧ ತೊಲಿ ಬಂಗಾರ ದುಂಗ್ರ ಪುಗ್ಸೆಟ್ ಸಿಕ್ಕೈತಿ. ಬಂದಳ ನಿಮ್ಮಮ್ಮ ಬಂದಳು, ಬಂದಳು ನಿಮ್ಮವ್ವ ಬಂದಳು, ಬಂದಳು ನಿಮ್ಮವ್ವ ಬಂದಳು ನಿಮ್ಮವ್ವ ಬಂದಳು. ನನ್ನ ಆಶೀರ್ವಾದ ಯಾವತ್ತೂ ಇದ್ದೇ ಇರ್ತೈತಿ. ಎದ್ದೇಳಿ ಮಕ್ಕಳೇ, 2 ಅವಳಿ ಜವಳಿ ಗಂಡು ಮಕ್ಕಳನ್ನ ಹಡೀರಿ. ಜಯ ಜಯ ನಮ ಪಾರ್ವತೀಪತಿ ಶಿವಹರ ಮಹಾದೇವ್. ವೆಂಕಟರಮಣ ಗೋವಿಂದ ಗೋವಿಂದ. ಯವಿ ಏನು ಮುದ್ದಾಗೈತೆ ನನ್ನ ಸಸಿ. ನನ್ನ ಕಣ್ಣ ದೃಷ್ಟಿ ಆಕೈತಿ, ಅರ್ಕ ಚಸ್ಮಾ ಹಾಕೊಂಡೀನಿ. ಹಲ್ಕಟ್ ಬಾಡ್ಯ, ಮದುವೆ ಕರೆದ್ರೆ ನೀನ್ ಬೈತಿ ನಾನು. ಈಗೇನ್ ಬಿಟ್ಟಿಯನು? ನಾನು ಬಿಟ್ಟ ಮದುವೆ ಆದ್ಯಲ್ಲೋ. ಯಾರ ಸತ್ತಾರ ಯಾಕೆ ಆಗತ್ತೀರಿ? ನಾನು ಬಿಟ್ಟ ಮದುವೆ ಆಗ್ಯಾನ. ಮತ್ ನೀ ಅವನು ಬಿಟ್ಟು ಮದುವೆ ಆಗಿಲ್ಲ? ಓ, ಮದುವೆ ಆದ್ಮೇಲೆ ಬಂದನಲ್ಲ ಇವ. ಅದು ಪ್ರಸಂಗನ ಹಂತದ ಬಂತದು. ಎಂತದು? ಇವ್ರಪ್ಪಗ ಶಟ್ಬೇನಿ ಬಂದು. ಓ, ನಿಮ್ಮಪ್ಪನ ಕೊಂದವ. 1-2 ತಾಸು ಕೊಲ್ ಬಿಡ ಕಡೆ. ಆಮೇಲೆ ಹೇಳ್ತಾನಿಲ್ಲ. ಇವ್ರಪ್ಪ ನನ್ನ ಕಡೆ ಬಂದು ನನ್ನ ಮಗಳ ನಿನ್ನ ಮದುವೆ ಆಗೋ, ನಿನ್ನ ಮದುವೆ ಆಗತ್ ಬರಬರಿ ಕೇಳ್ಕೊಂಡ. ನಾ ಹಿಂಗ ತಾಳಿ ಕಟ್ಟಿದ್ನೆ. ಮುಂದೇನು ಹೇಳಿ? ಮುಂದೇನೈತಿ? ಸೂಜಿ ಸೂಜಿ ಅನ್ನಕತ್ತಾನವ. ಉಂಗ್ರ
ಮುಂದೆ ನೀ ಹೇಳು. ಹೌದ್ರಿ ಅತ್ತೆಯವ್ರ ಅವ್ರು ಹೇಳೋ ಮಾತು 100ಕ್ಕೆ 100 ಖರೆ ಐತ್ರಿ. ನಮ್ಮ ಅಪ್ಪ ಪುಟ್ಟದ ಮ್ಯಾಲ ಹಾಗ ಇವ ಯಾರಿವ ಹಿಂಗ್ಯಾಕ್ ಮಾಡಕತ್ತೇನಾ? ಇವ ನಮ್ಮನೆ 500 ರೀ. 500 ಮದ್ವೆಗ್ ಮಂತ್ರ ಓದ್ದವ್ರು ಇವ್ರಿ. ಇವರ ಯವ್ವ ನಾ ಹಿಂಗೆ ತಾಳಿ ಕಟ್ಟಿದ್ದೆ, ಸಂತೋಷ ಹೆಚ್ಚಾಗಿ ಇವರಪ್ಪ ಚಟಪಟ 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 ಬದ್ದಾಡಕತ್ತಿದ. ಅವಾಗ ಇದು ಐನ್ಯಾರು ಬಂದು ಅವ್ರ ಬಾಯಾಗ 2 ಹನಿ ನೀರು ಬಿಟ್ರು, ಅವ್ರ ಶಿವನ ಪದ ಸೇರಿಬಿಟ್ರು. ಹೌದು, ನನ್ನ ನೀರ ಹಂಗೈತದ. 2 ಹನಿ ಬಿಟ್ರೆ ಅಂದ್ರೆ ಏನಿಲ್ಲ, ಶಿವನ ಪಾದನ ಸೇರ್ಬೇಕು ಅವ್ರು. ಹನಿಮೆ ಓ ನಿಮ್ಮ ಅವ್ಗ 3ನೇ ಹನಿ ಬಿಡ್ಲೇನು? ಬ್ಯಾಡ್ರಿ, ನಾ ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ. ಎಲ್ಲ ಆಡ್ಸಕತ್ತಿಲ್ಲ ನೀನು. ಅಲ್ಲ ಅಂದ ಉಂಗ್ರ ವಾಪಸ್. ಹೌದು, ಇವ್ರ ನಮ್ಮನೆ ಸೋಮರ್ರಿ, ಬಹಳ ಒಳ್ಳೆಯವರು. ಸಸಿ ಮುದ್ದು ಅತ್ತಿ ಮತ್ತೆ ಮೊಮ್ಮಕ್ಕಳನ್ನ ಕೊಡೋ ಪೊಸಿಷನ್ ಆಗದಿ ಇಲ್ಲ. ಅಯ್ಯೋ ಅತ್ತಿಯವ್ರ, ನಮ್ದಿನ್ನ ಪ್ರಥಮ ರಾತ್ರಿನ ಮುಗುದಿಲ್ರಿ. ಇನ್ನ ಪ್ರಥಮ ರಾತ್ರಿನ ಆಗಿಲ್ಲ. ಏ ಹಲ್ಕಟ್ಟ ಬಾಡ್ಯ, ಮದುವೆಯಾಗಿ 3 ತಿಂಗಳಾತಂತ ಫೋನ್ ಮಾಡಿ ಹೇಳ್ತಿ, ಇನ್ನ ಪ್ರಥಮ ರಾತ್ರಿನ ಆಗಿಲ್ಲ ಅಂತ. ಏನೋ ನೀವು ಹಲ್ಕಟ್ರಿ ಕೊಡದ 1 ತಾಸು ಟೈಮ್ ಕೊಟ್ಟಾನ. ಅದು ಯಾಕಾಗಿಲ್ಲ ನೋಡಿ, ಹ ಈ ಐನ್ಯಾರು ಮುಹೂರ್ತನ ಹುಡುಕಿಲ್ಲ. ನಾನ ಮುಹೂರ್ತ ಇಡ್ಬೇಕಾ? ಹೇ ಸ್ವಾಮಿ, ಹೇ ಪ್ರಥಮ ರಾತ್ರಿಗೆ ಮುಹೂರ್ತ ಹುಡುಕ. ಅಂದ್ರೆ ಇವ್ರಿಬ್ರದ್ದು ಪ್ರಥಮ ರಾತ್ರಿ ಮುಗಿಸೇ ನೀವು ಹೋಗ್ಬೇಕಂತ ಬಂದೇನ? ಮತ್ತೆ ಬೇಡ, ಬೇಡ. ಅರ್ಜೆಂಟ್ ಮೊಮ್ಮಕ್ಕಳನ್ನ ಕಾಣ್ಬೇಕು ನಾನು. ತಡಿ, ಏನೋ ನೆನಪು ಮಾಡ್ಕೊಂಡಿ. ಬೊಟ್ಟಿ ತಂದಾರ, ಬೊಟ್ಟಿ ಅಲ್ಲ, ಇದು ಬುಟ್ಟಿ. ಏಯ್, ಅದ್ರಾಗ ಪಿಪಿ ಐತನ ಕೂಡ ಅವಂಗ. ಎದಕ್ಕ? ನೀವು ಬ್ಯಾಡ್ ಬಜ್ಜಿ ಬಾರ್ಸವಲ್ಲ ಇವ. ಏಯ್ ಮೊಮ್ಮಕ್ಕಳು, ಮದುವೆ ಮಕ್ಕಳವ್ರು. ಮದುಮಕ್ಕಳ ಮದುವೆಗೆ ನಾ ಇದಿರ್ಲಿಲ್ಲಲ್ಲ, ಅದಕ್ಕೆ ಮದುವೆ ಮಕ್ಕಳು ವೇಷದಾಗ ನೋಡ್ಬೇಕಂತ ಇವನ್ನೆಲ್ಲ ತಗೊಂಡ್ಬಂದಿನಿ. ಹಾರ ಬದ್ಲಿ ಮಾಡ್ಕೊರಿ. ಖಬರ್ದಾರ್, ಹಾರ ಬದಲಾಸಂಗಲ್ಲ. ಪದ್ಧತಿ ಅಲ್ರಿ ಸ್ವಾಮಿರ ನಿಮ್ದು. ತಾಳ್ಮೆ, ಸಮಾಧಾನ. ತಾಳ್ಮೆ ತಪ್ಪಿ ಹೋಗೈತಿ, ಸಮಾಧಾನ ಸಾಧಿಸ ಮಾಡಾಕ. ಎಷ್ಟೋ ಕಿರಿಕಿರಿ ನಿಂದು. ಬಸ್ನಾಗ ಸೀಟ್ ಸಿಗ್ಲಾರ್ದಕ್ಕೆ ಗುದ್ದಾಡಿ ತಲೆ ಗರ್ಮ ಆಗೈತಿ. ಮತ್ತೆ ಗರ್ಮ ಮಾಡ್ತೀನೋ. ಬಸ್ನಾಗ ಸೀಟ್ ಸಿಗ್ಲಿಲ್ಲನ? ಅಯ್ಯ ಚಿಗವ್ವ, ನಿನಗೆ ಎದಕ್ಕೆ ಬೇಕು ಸೀಟ್? ಮತ್ತೊಬ್ಬರು ಕುಂದ್ರು ಬಸ್ಸು. ಏ ಅನುವ, ನಿಮ್ಮವ್ವ ನಾಡಿನ ತಾಯಿನ ಕಾಡಿನ ತಾಯಿಕಿ. ಅದು ನಮ್ಮಪ್ಪ ಕಾಡಿಗೆ ಬ್ಯಾಟಿ ಆಡಕ್ ಹೋಗ್ಯದ. ಇದನ್ನ ಬ್ಯಾಟಿ ಆಡಿ ಈ ಬೇಟ ಉದುರಿಸಿ ಬಿಟ್ಟಾನ. ಚಂದ ಬ್ಯಾಟಿ ಆಡ್ಯಾರಪ್ಪ. ದೂರ ನಿಂತು ಅಲ್ಲಿ ನೋಡೋದು, ತಾಯಿ ಮಗ ಸೇಮ್ ಅದ ನೋಡ. ಅದ ಕಣ್ಣು, ಅದ ಮೂಗು, ಅದಕ್ಕೆ ದಾಡಿ ಐತಿ, ಇದಕ್ಕೆ ದಾಡಿ ಇಲ್ಲ. ದಾಡಿ ಬಿಡಕ್ಕೆ ದಾಡಿ ನಿನಗೆ? ಅಯ್ಯ ಹನಿಮ್ಯಾ, ನಿಮ್ಮ ಅವ್ ಬಸ್ನಾಗ ಅಯ್ಯ ಹೊಳ್ಳಿ ನಿಂತಾಳ ಆಕಿ. ನೀ ಇದ್ರಾಗ ಸಾಯ್ತೀನಿ ನೀನು. ನೋಡ್ಲಿ, ನನ್ನ ಮ್ಯಾಲಿನ ಆಸನ ತೆಗೆದು ಹಾಕ್ಬೇಕಾಗತ್ತೇನ ಅಂದ್ರೆ ನಿನ್ನೆ ಬಿಡ್ತೀನಿ, ಬಂಗಾರ ಬಿಡಂಗಿಲ್ಲ ನಾನು. ಸಸಿ ಮುದ್ದು, ಏನಿದು ಆಸೆ ಬಂಗಾರ? ಅದು ನಾಳೆ ನನ್ನ ಗಂಡು ಮಗ ಹುಟ್ಟಿದ್ರೆ 10 ತೊಲೆ ಬಂಗಾರ ಬಂಗಾರ ಕೊಡ್ತೀನಿ ಅಂದಿದ್ದೆ. ಹೊಟ್ಟೆ ಇಲ್ಲ ಕೇಳಾಕತ್ತನ ಸ್ವಾಮಿ. ಹೊಟ್ಟೆ ಇಲ್ಲ ಈಗ ಕೇಳಕತ್ತಿಯಲ್ಲೋ ಸ್ವಾಮಿ. ಯಾವಾಗ ಹುಡ್ತೈತಿ ನಿನಗೆ? ಹಡ್ದಿನಲ್ಲ ಇಲ್ಲ ನಿನ್ ಕೋಟ ಮುಗಿತಾನ? ಮುಗಿದೈತಿ. ಒಂದ ನೋಡ್ರಿ, ನಮ್ಮಪ್ಪನ ಆಯುಷ್ಯ ಗಟ್ಟಿ ಇರ್ಲಿ ಅಂತೇಳಿ ಕುಂಕುಮ ನೋಡಿ ಹೆಂಗ ಹಚ್ಕೊಂಬಂದಾವ. ನಿಮ್ಮಪ್ಪ ಎಲ್ಲಿ ಅದಾನ? ಸತ್ತಾನ. ಆದ್ರೂ ಆಯುಷ್ಯ ಗಟ್ಟೈತೆ ಅಂತ ಹೌದಲ್ಲ? ಅದ ಅಂತ ತರಲೆ ಎಲ್ಲ ಬಿಡು. ಮಂತ್ರ ಓದು, ನಾನು ಅಕ್ಷತೆಗಳು ಹಾಕ್ಬೇಕು. ಮಂತ್ರ ಹೇಳ. ಮತ್ತೆ ಹಂಗನ್ನ ಊದಂತೆ ಅಲ್ಲ, ನಾ ಮಂತ್ರ ಹೇಳಂಗಿಲ್ಲ. ಹೇಳಂಗಿಲ್ಲ? ಇದು 2ನೇ ಮದುವೆ ಆದಂಗ ಆಕತಿ. ನೀ ಸುಮ್ಮನೆ ಟ್ರೈನ್ ಹತ್ತಿ ಊರಿಗೆ ಹೋಗ್ಬಿಡ್ನಿ. ನಾನು ಮಂತ್ರ ಮದುವೆ ಆಗಿದ್ದಿರ್ಲಿಲ್ಲ. ಮತ್ತೆ ನಾ ಮಂತ್ರ ಹೇಳಂಗಿಲ್ಲ. ಹೇಳಂಗಿಲ್ಲ? ಹೇಳಂಗಿಲ್ಲ. ಹೋಗ ಹೊಯ್ಕೊಂತ ಹೋಗು. ಪ್ರಪಂಚನ ಇಲ್ಲ ಐತಿ. ಎಲ್ಲೈತಿ ಅದು?
ಮೊಬೈಲ್ನಾಗ ಒಂದ ಬಟನ್ ಒತ್ತಿದ್ಯಾ ಮಂತ್ರ ಚಾಲೂನ. ನನ್ನ ಸ್ಕ್ರಿಪ್ಟಿನಾಗ ಇದ್ದಿದ್ದಿಲ್ಲ ಇದು. ಹನುಮ ಕಾಸು ಆತ ಎಲ್ಲಿಗೆ ಎಲ್ಲಿಗೆ ಮನೆಗೆ ಹೋಗಿ ನಡಿ ಕರ್ಕೊಂಡ್ ಬಾ ಮತ್ತೆ. ಯಾರಿಗೆ ನೀನ್ ಎಂತಿನ ಚೋಳಸ್ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅರ್ಶಿ ನೀರು ಹಾಕಿ ಚೋಳಸ್ಗುಡ್ಡದಾಗ ಪ್ರಥಮ ರಾತ್ರಿ ಮುಗಿಸಿ ಕಳಿಸ್ತೀನಿ. ಬೈಕೊಂಡ್ ಕೂತ್ಕೊ. ನಾ ಹೇಳ್ತೇನೆ ಬೇಡ ಅಂತಂತಂದ್ರೆ ಉಂಗ್ರದ ಆಸೆಗೆ ನೋಡಿ ಈಗ ನೋಡು ಚೊಳಚ ಗುಡ್ಡಕ್ಕೆ ಕರ್ಕೊಂಡು ಹೊಂಟಾಳಕ್ಕೆ. ಅವ್ರು ಚೊಳಚ ಗುಡ್ಡಕ್ಕೆ ಬರಂಗಿಲ್ಲ ಅವ್ರ. ಯಾಕ ಓಕೆ ಸುಜಾತ ಚೊಳಚ ಗುಡ್ಡಕ್ಕ ಇಂಥ ಸಂದಿಗ್ಧವಾದ ಪರಿಸ್ಥಿತಿಯಾಗ ನಾ ಏನ್ ಮಾಡ್ಬೇಕು ಅಂತ ನೀವ ಹೇಳ್ರಿ ಸೋನರ. ಆಗಲಿಂದ ಕೇಳ್ಕತ್ತೀನಿ ಸ್ವಾಮ್ಯಾರ ಬುರ್ಲಿ ಹಿಡಿಯಕ್ಕೆ ಉರ್ಲಿ ನಾ ಸ್ವಾಮಿ ಅಲ್ಲ, ಮತ್ತೆ ಈಗ ಅವ್ನು ಹೇಳ್ತೀನ ಅಲ್ಲ, ಮತ್ತೆ ಯಾರಿಗೆ ಅಂತಿ? ನಾನು ಹೇಳ್ತೇನೆ. ಅಳಬೇಡ ಯವ್ವ. ಅದೇನಾಗಿತ್ತಂದ್ರ ಮೊನ್ನೆ ಇವ್ರ ಮಂತ್ರ ಹೇಳ್ಬೇಕಾದ್ರೆ ಹಿಂದ್ ಕುಂತವ್ರ ಅಕ್ಷತೆ ಹಾಕೋ ಬದ್ಲಿ ಕಲ್ಲು ಹೋಗದಾರ ಹುಚ್ಚರದಂಗ್ ಮಾತಾಡಕತ್ತಾನ. ನಾ ನಿನ್ನ ಸ್ವಸ್ತಿನ ಹನುಮ ಹನುಮ ಬಾಯಿಲೆ ನೀನು ನೀನು ಎಂತಿ ಕರ್ಕೊಂಡು ಚೋಳಸ್ಗುಡ್ಡಕ್ಕೆ ನಡಿ. ನಾನು ಅವ್ನು ಹುಚ್ಚ ಮಾಡಿ ಬರ್ತೇನೆ. ಸ್ವಾಮಿ ಇನ್ನೊಂದ್ಸಲ ನನ್ನ ಮಗ ಸಸಿ ಸುದ್ದಿಗೆ ಏನಾರ ಬಂದೆ ಅಂದ್ರೆ ನಿನ್ನ ಗುಡಿಯಾಗ ಗಂಟಿ ಬಾರ್ಸಕ ಹಸ್ತನು. ನನ್ನ ಗುಡಿಯಾಗ ದೇವ್ರ ಗುಡಿಯಾಗ ಕೈ ಕಂದಿ ಕೊಟ್ಲಿನ ನಾ ಯಾರು ಗೊತ್ತಿಲ್ಲ. ಯಾರ ಕೊಟ್ಲಿ ಕಾಳವ್ವ. ಕೊಡ್ಲಿ ಕಾಳವ್ವ ಕುಳ್ಳವಲ್ಲ ಕಾಳವ್ವ. ಕಾಳವ್ವ ಕೈ ಕಂದಿ ಕೊಟ್ಲಿನ ಏನಾಯ್ತು ನನ್ನ ಪ್ರಥಮ ರಾತ್ರಿ ಹೊಯ್ಕೊಂತ ಹೋತ್ ನಡಿ ಹತ್ತಾಗ ಸುಮ್ಮನೆ ಹಾಲು ಕುಡಿದು ಹೋಗಿ ಒಳಗೆ ಮಕ್ಕಬೇಕು ಬ್ಯಾಡ್ರಿ, ಇಲ್ಲದ ದಿಮಾಕ್ ಮಾಡ್ಕೊಂಡು ನಿಂತೆ. ಅವನು ಒಂದೇ ತಾಸ ಅಂದ, ಅರ್ಧ ತೊಲಿ ಬಂಗಾರ ಇಟ್ಟ. ಅವ್ರವು ಬಂದಕಿನ ಮಾಲೆ ಹಾಕಿಕಿನ ಕರ್ಕೊಂಡು ಹೋದ್ ನಡಿ ಹತ್ತಾಗ. ಆದರೂ ಇವ್ರದ್ದು ಪ್ರಥಮ ರಾತ್ರಿ ಹೆಂಗಿರ್ಬೋದು? ಮಕ್ಕಳ ಬಿಟ್ಟು ಸರಿಯಾಗಿ ಬೈಯು. ಮತ್ತಿನ ಕಡೆಯಿಂದ ತಪ್ಸ್ಕೊಂಡ್ ಬರ್ಬೇಕಾದ್ರೆ ಏನೋ 11 ಬಾಳೆವು ಬಂಗಾರ ಉಂಗರ. ಯವ್ವ ಬಂಗಾರದ ಮೇಲೆ ಆಸೆನ ಹೊಯ್ಕೊಂತ ಹೋತಪ್ಪ ಯಪ್ಪ. ಹೆದರ್ಬೇಡಿ, ಇಲ್ಲ ನಿನ್ನ ಸಲುವಾಗಿ ನಿನ್ನ ಗಂಟನ ಪಾದ ಹಿಡಿದು ತಪ್ಪಾತು ಮಾಮ ಅಂತೀನಿ. ಹೇಳ್ತೀಯ ಹೆಂಗಂತೆ ಮಾಮ? ಬಾ ವಾಪಸ್ ಬಾಕ್ ನೀ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದ್ರ, ನಿಮ್ಮನ್ನ ನೋಡಕ್ಕೆ ನಾವು ಆ ಕಡೆ ಹೊರಟಿದ್ವಿ. ಬೇಕಂತ ಬಂದಿದ್ದಲ್ಲ, ಉರಿಯಾಕತ್ತೈತಿ ಸುಮ್ಕೊಡ್ರು. ಬಂದೆ ನೀವು ನಡ್ರಿ, ನಾ ಹಿಂಗಾಸಿ ನಿಮ್ಮ ಮನೆಗೆ ಬರ್ತೀನಿ. ಎಲ್ಲಿ ಕಳ್ಸಕತ್ತೀಯೋ ಭೂಸುಡಿಕೆ? ನಮ್ಮ ಮನೆಗೆ ಮನ್ಯಾಗ ಕಾಲಿಟ್ಟು ನೋಡು, ಮೆಟ್ಟ ಹರ್ಯಾಂಗ್ ಹೊಡಿತೇನೆ. ಎದಕ್ಕ ಎದರ ಸಲುವಾಗಿ? ಅವನ ಜೊತೆಗೆ ಪ್ರಥಮ ರಾತ್ರಿ ಮುಗಿಸ್ಕೊಂಡ್ ಬಂದೆಲ್ಲ ಅದರ ಸಲುವಾಗಿ. ಹಂಗೆಲ್ಲ ಅಪಾರ್ಥ ತಿಳ್ಕೊಬೇಡ ಮಾವ. ಮಾವ ಅಂದಿ ನಿನಗೂ ಮೆಟ್ಟ ಹರಿತಾವ ಮಗನ. ಅವನಿಗೆ ಯಾಕೆ ಮೆಟ್ಟಗಿಟ್ಟು ಅಂದ್ರೆ ಪರಿಣಾಮ ನೆಟ್ಟಗಾಗಂಗಿಲ್ಲ. ನೋಡ್ರಿ ಅವಂಗ ಬೈದ್ರಿ ಈಕಿಗೆ ಹಂಗ ಉರಿಯಾಕತೈತಿ. ಮುಂದೆ ಮಾತಾಡಿದಿ ಬೇರೆನಾಗತ್ತ. ಯಾಕ ನಿನಗೆ ಉರಿಯಾಕತ್ತನ? ಉರಿಯಾಕಬೇಕು, ಯಾಕಂದ್ರ
ಕರಳು ಕೂಡ್ಯಾವವು. ನೀ ತಿಳ್ಕೊಂಡಂದ್ರೆ ಹೊಲಸು ಮನಸ್ಸು ನಮ್ಮದಲ್ಲ. ಹೌದಪ್ಪ, ಹೊಲಸು ಮನಸ್ಸು ನಿಂದಲ್ಲ, ನಿನ್ನ ಮನಸ್ಸು ತಿಳಿ ಎಳ್ನೀರಾಜ್ಞಿ ಇದ್ದಂಗ. ಹೌದು, ಈಕಿ ಎಂದಿದ್ರು ಗರತಿ ಗಂಗವನ ಗೊರತಿ. ಕರ್ಕೊಂಡು ಹೋಗಲಿಕ್ಕೆನ ನಾ ಎಲ್ಲಿ ಕರ್ಕೊಂಡು ಹೋಗ್ಲಿ? ಗೋವಾ ಬೀಚ್ಗೆ. ನಾಯಿ ಮುಟ್ಟಿದ ಮಡಿಕೆ ನಾಯಿಗೆ ಮೀಸಲು. ನಾಯಿ ನರಿ ಅಣಬಾಡ ಮತ್ತ ಗಂಡನ ದೇವ್ರು ಅಂತ ತಿಳಿದು ಪೂಜೆ ಮಾಡೋ ಹೆಣ್ಣೂರಿ ನಾನು. ಹಗಣಿಗಿತ್ತಿ, ಹಳೆ ಹಗಣಿಗಿತ್ತಿ, ಹಗಣಿಗಿತ್ತಿ ಹಬ್ಬ ಮಾಡಿದ್ರ ಮನೆಗಂಡು ಉಪವಾಸ ಬಿದ್ದಿದ್ದಂತ. ಇದನ್ನ ಹೇಳಾಕ ಟಿಕೆಟ್ ತೆಗೆಸ್ಕೊಂಡು ಬಂದು ಕುಂತೀರ ನೀವು? ನೋಡು, ನಾ ಕೈ ಎತ್ತಿ ಹೇಳ್ತೀನಿ, ಈಕಿನ ಮುಟ್ಟಿ ಹೇಳ್ತೀನಿ, ಈಕಿ ಎಂದಿದ್ರು ಚೊಕ್ಕ ಚಿನ್ನ. ಈಕಿ ಎಂದಿದ್ರು ಚೊಕ್ಕ ಚಿನ್ನ. ನೀ ಈಕಿ ರನ್ನ. ಅಕ್ಕೀಕಿ ಅಂತ ಮಾತಾಡ್ತಿಲ್ಲ, ನಾಚಿಗೆ ಬರ್ಬೇಕು ಮಗನ. ನಾವೇನು ತಪ್ಪೇ ಮಾಡಿದ ಮ್ಯಾಗ ನಾಚಿಕೆ ಯಾಕೆ ಬರ್ತೈತಿ? ಮುಟ್ಟಿಲ್ಲ ಗೆಳೆಯನ ಮಂಚ, ಇಲ್ಲ 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 ಮುಟ್ಟಿಲ್ಲ. ಕೂಡಿಲ್ಲ ಒಂದು ದಿವಸ, ಮೈಲಿಗೆ ಆಗಿಲ್ಲ ನನ್ನ ಮನಸ, ಮಾಡಲ್ ಹೆಂಗು ಗುಂಡ ನಿನಗ ಮೋಸ. ಮುಟ್ಟಿಲ್ಲ ಗೆಳೆಯನ ಮಂಚ, ಕೂಡಿಲ್ಲ ಒಂದು ದಿವಸ, ಮೈಲಿಗೆ ಆಗಿಲ್ಲ ನನ್ನ ಮನಸ, ಮಾಡಲ್ ಹೆಂಗು ಗುಂಡ ನಿನಗ ಮೋಸ. ಎಲ್ಲ ನಿನ್ನ ಅವನ ರೀಲ್ಸ್ ರಾಣಿ. ಅದೊಂದು ಹಾಡು ಗುಟ್ಲೆ ಕರ್ರಿಗೆ ಬಿಡ್ತೇನೆ ಅಂತ ತಿಳ್ಕೊಂಡೇನ? ಕರೆ ಹೇಳಕತ್ತೀನಿ ನಾನು. ಈ ನನ್ನ ಮೈಲಿಗೆ ಆಗಿಲ್ಲ ಅಂತ ತಿಳಿದು ಕೊತ 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 ಕುದಿಯೋ ಎಣ್ಣೆಗ ಕೈ ಇಡ್ತೀನಿ. ನಿನ್ನ ಮೈ ಅಷ್ಟಲ್ಲ, ನೀನು ಪೂರ್ತಿ ಬಾಡಿನ ಕಪ್ಪು ಹೊಲಸು ನಾರ್ತೈತಂತ ಕೊತ ಕೊತ ಎಣ್ಣೆಗೆ ಕೈ ಇಟ್ಟು ಹೇಳ್ತೇನೆ. ಎಣ್ಣೆ ಕಾಸಬಾ, ಕಾಸಬಾ. ಗಂಡ ಎಂತೆ ಎರಡು ಅದ್ ನೋಡ್ರಿ, ಟಾಮ್ ಅಂಡ್ ಜೆರ್ರಿ ಜಗಳ ಆಡ್ತಾವ, ಹಂಗೆ ಜಗಳ ಆಡಕತ್ತಾವ. ನೀ ಇಬ್ರು ಕುದೇ ಎಣ್ಣೆಗ ಕೈ ಇಡ್ರಿ, ಕೈ ಹಿಂಗೆ ಸೆಡಿದಿರ್ತಾವ. ನಿಮ್ಮಿಬ್ರು ಸೇವಾ ಮಾಡಕ್ ನಾ ಬರ್ತೇನೆ. ಯಪ್ಪ, ನನ್ನ ಸೇವೆ ನೀ ಯಾಕೆ ಮಾಡ್ತೀವ ಯಪ್ಪ? ನೀ ಏನೋ ಸೇವಾ ಮಾಡೋದಿತ್ತಂದ್ರೆ ಈಕೆ ಒಬ್ಬಕ್ಕಿದ ಮಾಡು. ನಿನ್ನ ತಿಂಡೇರೇನು? ನಿಂದೇನು? ನಿನ್ನೇನ್ ತಿಂಡಿ ಅಂದ್ರೆ ಏನು ಹೊಡಿತೆ? ಅಲ್ಲ, ನಿನ್ನ ಹೆಣ ಕೆಡುವ ಮುಂದೆ ಹೊಕ್ಕಿನಿ. ಅಂದ್ರೆ ನೀವಿಬ್ರು ಸೇರಿ ನಾನು ಹೆಣ ಕೆಡಿವಿ, ನೀವಿಬ್ರು ಬಾಳೆ ಮಾಡ್ಬೇಕಂತ ಮಾಡಿ. ನಿನ್ನ ಹೆಣ ಎತ್ತಿ ನಾ ಎಲ್ಲಿ ಹೋಗಿ ಬದುಕ್ಲೋ ಪುಣ್ಯಾತ್ಮ? ಅಲ್ಲಿ ಬದುಕಸಕ್ ಅಲ್ಲಿ ಅದನ್ನಲ್ಲ ಹಣಿಮೆ ಮಂಗನ ಮಗ ಬದುಕಿಸ್ತಾನೆ ತಗೋವ. ದಾದಾಕಪ್ಪ ಇವಳ ಬದುಕಿಸಬೇಕು, ಅವಳು ವಾರಸ್ದಾರ ನೀನು. ನೀನು ಸಾಕು ಅವಳನ್ನ. ಯಾಕ 2 ದಿವಸಕ್ಕೆ ಸಾಕಾಯ್ತ? ಇಲ್ಲ ನನ್ನ ಲೈಸೆನ್ಸ್ ಮೇಲೆ ಈ ಗಾಡಿ ಓಡಿಸ್ಬೇಕಂತ ಮಾಡಿದೀಯ? ತಗೊಂಡು ಅತಿ ಸಂಶಯ ಚಲೋ ಅಲ್ಲ. ಸರಿ, ಅವತ್ತು ಫಸ್ಟ್ ನೈಟ್ ಕ್ಯಾನ್ಸಲ್ ಆಗಿತ್ತು, ಇವತ್ತು ಪ್ರಥಮ ರಾತ್ರಿ ಫಿಕ್ಸ್ ಮಾಡೋಣ. ಇವತ್ತು ಪ್ರಥಮ ಎರಡು ಒಂದ. ನೀವಿಬ್ರು ಬರ್ರಿ, ಬರ್ತೀನಿ. ನೀವು ಬರೋಳಗ ಹಣ್ಣು ಹಂಪಲ ಕಾಯಿ ಚಿಕನ್ ಗೋಬಿ ಮಂಚೂರಿ ತತ್ತಿ ಪಾಲ್ಟಾಗ ಎಲ್ಲ ಎಟ್ಟು ಬಿಟ್ಟಿರ್ತೀನಿ. ತಿಂದು ಮಕ್ಕೊಂಬಿಡಮನ. ಹೂವು ಹಾಲು ಹಣ್ಣು ರೂಮ್ ತುಂಬಾ ಗಮಗಮ ಗಮಗಮ ಗಮಗಮ. ರೂಮ್ ಎಲ್ಲ ಕಮ 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 ಅಂತಿರ್ಬೇಕಾ? ಆ ರೂಮ್ನಾಗ ಈ ಹಳಸಿದ ಅಂಬಲಿ ಕಪ್ಪು ಹಲಸು ನಾಡ್ತಿರ್ಬೇಕು. ಹಲಸಿನ ಅಂಬಲಿ ಅಲ್ಲೋ ನಾನು, ಪಕ್ಕ ಪ್ಯೂರ್ ಕುಂದಾಪುರ್ ಕಲಕಂದ. ನನ್ನ ಕಲಾಕಾಂದ ಇಲ್ಲಿ ವಾಸನೆ ಬರಕತ್ತೈತಿ. ನನ್ನ ಕಲಾಕಾಂದ ನನಗೆ ಗೊತ್ತಾತು. ನಾವ್ ಏನೋ ಹೇಳಿದ್ರು ನನ್ನ ಮ್ಯಾಗ ನಿನಗೆ ನಂಬಿಕೆನ ಇಲ್ಲ. ಕಳ್ಕೊಂಡಿಲ್ಲ, ಆ ನಂಬಿಕೆನ ಕಳ್ಕೊಂಡಿ ನೀನು. ನಿನ್ನ ತಿಂಡೇರೇನು? ಯಾಕ ನಿನ್ ಏನು ಇವತ್ತಿ ನಿನ್ನ ಗಂಡನ ಮಕ್ಕ ಲಾಸ್ಟ್ ನೋಡಿಬಿಡು. ಹಾ, ನಿನ್ನ ಗಂಡನ ಮುಖ ಲಾಸ್ಟ್ ನೋಡಿಬಿಡು. ಈ ಮಿಂಡನ ಮುಖ ಹಂಗ ಇರ್ತೈತಿ. ಬ್ಯಾಡ ಅಂತ ಹೇಳ್ರಿ, ಬ್ಯಾಡ ಅಂತ ಹೇಳ್ರಿ. ನನ್ನ ಸಲ ಹೋಗ್ಬಿಟ್ಬಿಡು, ನನ್ನ ಸಲ ಹೋಗ್ಬಿಟ್ಬಿಡು. ಹೋಗ್ರಿ ನಡಿ ಹೋಗೋಣ. ಎಲ್ಲೇ ನನ್ನ ಜೊತೆಗೆ ಬರ್ತಕ್ಕದಲ್ಲ, ಅವನ ಜೊತೆಗೆ ಹೋಗ್ಬೇಕು.
ನನ್ನ ಮನೆ ಕಾಲಿಡ್ತಕ್ಕದಲ್ಲ, ಕಾಲಿಟ್ಟು ಕಾಲ ಕಡಿತೇನೆ ನಿಂದ. ನಿಮ್ಮಪ್ಪಗ ನೀವು ಹುಟ್ಟಿದ್ರ ಕಡಿಬೇಕಲ್ಲ ನನ್ನ ಕಾಲ. ಎಲ್ಲಿ ಹೊಡ್ಕೊಂಡೆ ಅದನ್ನ? ಅಲ್ಲಿಗೆ ಕಡಿತೇನಲ್ಲ. ಮಂಡ ಕಾಲು ಇಟ್ಕೊಂಡು ಹಿಂಗೆ ಮಾಡಂತ, ಹಿಂಗೆ ರೀಲ್ಸ್ ಮಾಡಂತ ಹಿಂಗೆ ಕಡ್ದಾಗ ನೋಡೋಣ ತಗ. ಏನ? ಬರ್ತೀನಿ. ಬಾ. ಅಲ್ಲಿಗೆ ಬರಂಗಿಲ್ಲ, ಎಲ್ಲಿಗೆ? ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಆಮೇಲೆ ನೀ ಸರಿ ಇಲ್ಲಿ ಬಾ ಇದೆ ಬಂದೆ. ಪೊಲೀಸರಂದ್ರೆ ಹೆದರಿದ. ಹೆದರಿಲ್ಲ, ಅಲ್ಲೇನು ಕಂಪ್ಲೇಂಟ್ ಕೊಡ್ತಿ, ಏನು ಹೇಳ್ತೇನೆ ಅದು ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಅದನ್ನ ಹೇಳು. ಸರ್, ನನ್ನ ಗಂಡ ನನಗೆ ಭಾಳ ಟಾರ್ಚರ್ ಕೊಡ್ತಾನ್ರಿ. ಕುಂತ್ರು ಸಂಶಯ ಮಾಡ್ತಾನ, ನಿಂತ್ರು ಸಂಶಯ ಮಾಡ್ತಾನ. ಇಂಥ ಗಂಡನ ಜೊತೆ ನಾ ಹೆಂಗ್ ಬದುಕಬೇಕ್ರಿ? ಮನ್ಯಾಗ ಕಾಲಿಟ್ರ ನನಗೆ ಕಾಲ್ ಕಡಿತೀನಿ ಅಂತಾನ. ನೀವರು ಬಂದು ಇವನು ತಿಂಡಿನವರು ಮುರಿರಿ ಪೊಲೀಸ್ರ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಕೊಡು, ಇಷ್ಟ ಕೊಡು ನೀನು. ಅಷ್ಟೇ. ಇಷ್ಟ ಕೊಡು ನೀನು. ನಾ ಜೈಲಿಗೆ ಹೋದ್ರೂ ಚಿಂತಿಲ್ಲ, ನಿನ್ನ ಕಾಲು ಕಡದ ಹೋಗ್ತೇನಿಲ್ಲ. ನಡಿ ಅವ್ನು ಏನು ನಡಿ ಕಾಲ ಕಡಿತೇನೆ. ಯಪ್ಪ, ಈಗಿನ ಕಾಯ್ದೆ ಕಾನೂನೆಲ್ಲ ಹೆಣ್ಮಕ್ಳ ಪರವಾಗಿನ ಅದಾವ. ಇಲ್ಲ ಹೇಳ. ಕೇಸು ಸ್ಟ್ರಾಂಗ್ ಆಗುತ್ತೆ. ಆಗ್ಲೇ ನೋಡಿಲ್ಲ ಪೊಲೀಸರು ಬಡಿಗೆ ಉದ್ದಿರ್ತಾವ ಒಳಲೆ, ಉದ್ದಿರ್ತಾವ. ಹಾ. ಖಾರ ಹಾಕಿ ಹಿಡ್ದ ಏರ್ಸಬಾರ ಜಾಗದಾಗ ಏರ್ಸಿದ್ರು ಕಣ್ಣಾಗ ಮ್ಯಾಣ ಬತ್ತಿ ಹಚ್ಚಿದಾಗ ಆಗತ್ತ. ಸುಮ್ಮನೆ ಇಲ್ಲದ ಅಂಜಿಕೆ ಉಡ್ಸಾಕ್ ಹೋಗ್ಬೇಡ. ಸುಮ್ಮನೆ ಪೊಲೀಸರು ಬರ್ತಾರೆ, ಅದಲ್ಲ ಅವ್ರ ಮುಂದೆ ನಾನೇ ಹೇಳ್ತೇನೆ. ಏನಂತ? ಯಪ್ಪ ಪೊಲೀಸ್ರ, ನನ್ನ ಪರಿಸ್ಥಿತಿ ನಿಮಗೆ ಬಂದ್ರೆ ನೀವು ಹೆಂಗ ಮಾಡ್ತಿದ್ರಪ್ಪ ಯಪ್ಪ. ಡೈರೆಕ್ಟ್ ಅವರಿಗೆ ಈಕೆ ಅದಾಳಲ್ಲ, ಈಕೆ ನಾನು ಹೇಳ್ತೀನಿ, ಈಕೆ ಇವನ್ ಜೊತೆಗೆ ಅದಾಳ್ರಿ ಅಂತೇಳಿ. ಎಂತ ಗಂಡಸ್ರಿ ಇವ? ಈಕಿ ಇವ್ ಜೊತೆ ಅದಾಳ್ರಿ. ಹೆಂಗಸ್ರ ಹತ್ಕೊಂಡ ಹತ್ಕೊಂತ ಹೇಳ್ತೇನೆ. ಹೆಂಗಸ್ಯ ಅವ್ರು ಗೊತ್ತಾಳೆ, ಹೆಂಗ್ ಸರ ಗೊತ್ತಾಗತ್ತಿಲ್ಲ. ಮತ್ ನೋಡ್ ಮತ್ತೆ ಹಿಂಗ ಹೇಳವನಲ್ಲಿ ಹಿಂಗ ಹೇಳ್ತೇನೆ. ಹಿಂಗ ಆ ಸಾಕ್ಷಿ ಕೇಳ್ತಾರ. ಸಾಕ್ಷಿ ನೋಡಲ್ಲ ಎಷ್ಟು ಬೇಕಲ್ಲಿ ಸಾಕ್ಷಿ. ಅಲ್ಲಿ ನೋಡ ಎಷ್ಟು ಬೇಕು ಸಾಕ್ಷಿ? 150 ರೂಪಾಯಿ ಇದಕ್ಕ ಕೊಟ್ರಿ ನೀವು. ಯಪ್ಪ, ಅವ್ರ ಇಲ್ಲಿ ಆಟ ಪೊಲೀಸ್ ಸ್ಟೇಷನ್ ಗೇಟ್ ಒಳಗ್ ಬರಲ್ಲ. ನೋಡೋಣ ತಗ, ಸಾಕ್ಷಿ ಕೊಡ್ತಾರ ತಗೊಲಿ. ಕೊಡಂಗಿಲ್ಲ. ಅವ ಅಷ್ಟು ಸಾಕು, ಅವ ಬ್ಯಾಡ ಬಿಡ. ಅವ ಈಗೇನು ನೀವು ಸಾಕ್ಷಿ ಕೊಡಕ್ ಬರ್ತೀರಿ? ಹೌದಾ? ಅವ್ರ ಹೆಸರು ಮೇಲೆ ನೀ ಹಾರಾಡಕತ್ತಿ. ಹೌದಲೇ? ಹೌದಾ? ಮುಗಿತೇನೆ. ಅಲ್ಲ. ರಂಬುಷ್ ಹೇಳಾತು, ಪ್ರೀತಿಯಿಂದ ಹೇಳಾಯ್ತು. ಏನ್ನೇ? ಫೋರ್ಸ್ ಕೊಡಬೇಡ ನೀನ, ಹೇಳಕತ್ತೀನಿ. ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಮಾಡ್ಕೋರಿ. ಹೇಳ್ತಿ ಹಾಕಿ ಗಂಡಗ್ ಹೊಡ್ಯಾಕತ್ತಾಳ. ಬಿಡ್ತಾರ ನೋಡ್ರಿ ಇದು. ನೋಡ್ರಿ ಅದೇ. ಮೈಲಿಗೆ ನಾನು ಏನ ನನ್ನ ಮುಟ್ಟುತ್ತೀಯಲ್ಲ ನಾಚಿಗೇಡಿ. ಕೈ ತೊಳ್ಕೊಬೇಕಾತ್ ನೋಡ್ರಿಪ್ಪ. ನಾ ತೊಳ್ಕೊ ಹೋಗ. ತೊಳ್ಕಂತಾನೆ ತೊಳ್ಕೊ. ಲೇ ನೀನ್ ನವ್ನು ಗುಂಡೆ ಮತ್ತೆ ನೀನ್ ನಾವು ಅನ್ನಕ್ ಹೋಗ್ಬಾರ್ದು. ವಿಡಿಯೋ ಡಿಲೀಟ್ ಮಾಡಿ ಅದನ್ನ ಡಿಲೀಟ್ ಮಾಡ್ತಾನ ಅಂದ್ರ ನಿಂದ ಅಷ್ಟನೇ, ನಂದು ನ್ಯಾಯ ಅಲ್ಲ. ಹೌದಾ? ಏನ್ ಹೌದಂತೇಳಿ? ಏನ್ ಹೌದಂತೆ? ಮೈಲಿಗೆ ಹೊಕ್ಕಿನಿ. ಇಷ್ಟ ಹರಡಕತ್ತಿಯಲ್ಲ ಗುಂಡೆ ನೀನು. ಚಟ್ಟಿ ಹರಸಲಿಲ್ಲ ಹಿಂಗ ಎತ್ತು ಹೋಗಿದ್ದೀನಿ. ಹೆದರ್ಸ್ತಾನಿದೆ. ಅವು ಕಸಿ ಗಟ್ಟಿ ಕಟ್ಕೊಂಡೆ ಅಂತ ಉಳ್ಕೊಂಡೆ ನಾನು. ನನಗೇನು ಗೊತ್ತು ಚಡ್ಡಿ ಜೋತ್ ಬೀಳ್ತಾಳಂತಂದು. ಹೆಂಡ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಅವನ. ಆಕೆ ಸ್ಟೇಷನ್ ಮುಟ್ಟಿ 1 ತಾಸು ಆಗೈತಿ, ಈಗ ಹೊಯ್ಕೊಳಕತ್ತ ನೀವು. ನನ್ನ ಮಾತು ಕೇಳು. ಏನ ಸಿಟ್ಟಿಗೆದ್ದು ಹೋಗ್ಯಾಳಕ್ಕೆ. ಹೋಗ್ಲಾಳ, ಕೇಸ್ ಸ್ಟ್ರಾಂಗ್ ಆಗತ್ತ. ಆಗಲಿ. ಆಕೆ ಹೋಗಬೇಕಾದ್ರೆ ಏನಂದಾಳ? ಏನಂದಾಳ? ಚಡ್ಡಿ ಹರಿಸ್ತೀನಿ ಅಂತ ಹೇಳ್ಯಾಳ. ನೋಡೋಣ ತಗೋ, ನಂದು ಹರಿತೈತೆ ನಿಂದು ಹರಿತೈತೆ ನೋಡೋಣ. ನನಗೆ ಯಾಕ ನಿಂದ ಹರಿತೈತೆ ಅಂತ ಸಂಶಯ. ಇನ್ನೂ 3 ಅದಾವು. ಪೊಲೀಸರು ಬಿಡಕ್ 300 ಹೊಡ್ತಾನು ಸಾಲಾಗಿಲ್ಲ ನಿನಗೆ. ಯಾಕೆ ನಿಂತಿ? ನನ್ನ ಮಾತು ಕೇಳ. ಹೋಗ್ಲಿ, ಸಾಕ್ಷಿ ಕೊಡು. ಹುಡುಕ ಹುಡುಗಿ ಮಾತಾಡಿದ್ರೆ ಪ್ರೀತಿ ಅಂತಾರ, ಮುದುಕ ಮುದುಕಿ ಮಾತಾಡಿದ್ರೆ ಕೀರ್ತಿ ಅಂತಾರ. ಹುಡುಗ ಹುಡುಗಿ ಮಾತಾಡಿದ್ರೆ ಪ್ರೀತಿ ಅಂತಾರ, ಮುದುಕ ಮುದುಕಿ ಮಾತಾಡಿದ್ರೆ ಕೀರ್ತಿ ಅಂತಾರ. ಏನಂತಾರ ಜನ ಏನಂತಾರ, ಏನಂತಾರ ಜನ ಏನಂತಾರ. ಸುಮ್ಮನೆ
ಇದ್ದರೂ ಒಂದು ಮಾತು ಅಂತಾರ, ಏನಂತಾರ? ಅದು ಬಿಡ್ರಿ, ಹಂಗಂದ್ರು ಅಂತಾರ, ರೀಲ್ಸ್ ಮಾಡಿದ್ರು ಅಂತಾರ. ನನ್ನ ಗಂಡ ಪೊಲೀಸ್ ಸ್ಟೇಷನ್ನಿಂದ ಬಂದಾನ, ಅವನಿಗೂ ನನಗೂ ಮಾತಾ ಇಲ್ಲ. ಏನ್ ಮಾಡ್ರಿ, ಕಟ್ಟು ಸುಟ್ಟಿಗೆ ಅದು ಬಿಟ್ಟಾನ. ನನಗೆ ರೀಲ್ಸ್ ಮಾಡಕ್ಕೂ ಮನ್ಸು ಒಪ್ಪವಲ್ತು, ಏನ್ ಮಾಡ್ಲಿ? ಹೇಳ್ತೇನೆ ಕೇಳಚಿನ ತಡಿ ಇನ್ನು ಸ್ವಲ್ಪ ದಿನ, ಹೇಳ್ತೇನೆ ಕೇಳಚಿನ ತಡಿ ಇನ್ನು ಸ್ವಲ್ಪ ದಿನ, ನಿನ್ನ ಮುಂದೆ ಗೊತ್ತು ಬಂದು ಹಾಜರಕ್ಕನ ಹಾಜರಕ್ಕನ. ನಾ ಯಾವ್ದನ ಬೆಲ್ನಾಗ ಹೊರಗ್ ಬರ್ತಾನ, ನನ್ನ ಪಿಸ್ತೂಲಕ್ಕೆ ಮತ್ತಿನ್ನ ಅರ್ಧ ತರ್ತಾನ. ನಾ ಯಾವ್ದನ ಬೆಲ್ನಾಗ ಹೊರಗ್ ಬರ್ತಾನ, ನನ್ನ ಪಿಸ್ತೂಲಕ್ಕೆ ಮತ್ತಿನ್ನ ಅರ್ಧ ತರ್ತಾನ. ಪಿಸ್ತೂಲ್ ಬಾಳ ವಜ್ಜಾಗೈತೆ ಅದು. ಮಹಾಪ್ರಭುಗಳೇ, ನೀವೇನ್ ಇಲ್ಲಿ? ಸೇವಕರೇ, 8 ದಿನ ನೀವೆಲ್ಲಿ? ನಿನ್ನ ಗಂಡ ಗಂಜಿ ಭೇಟಿಯಾಗಿಲ್ಲ. ನನ್ನ ಗಂಡಂಗ ಅಂಜ ಯಸ್. ಅದೇನ್ ಮಾಡ್ತೈತಿ ಪಾಪ? ಏನು ಮಾಡ್ತೈತಿ? ಈ ಸಂಶಯ ಮಾಡೋ ಗಂಡ ಸುಮ್ಮ ಕುಂಡ್ರಂಗಿಲ್ಲ. 90 ಹೊಡೆದಿರ್ತಾನ, ಕೊಡ್ಲಿ ಹಿಡ್ದಿರ್ತಾನ, ಸಮಯ ಸಿಟ್ಟು ರುಂಡನ ಹಾರಿಸ್ತಾನ. ಹನುಮು, ನಿನ್ನ ಮಾತು ಕೇಳಿ ಈಗ ನನಗೆ ಸಣ್ಣಂಗೆ ಅಂಜಿಕೆ ಬರಾಕತ್ತು. ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ ನೋಡಿ, ನಾನೇನಾರ ಮಲಗದಾಗ ನನ್ನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ರ ಏನ್ ಮಾಡ್ಲಿ? ನಿನ್ನೇನು ಮಾಡಂಗಿಲ್ಲವ. ನಿನ್ನ ಮ್ಯಾಗ ಬೆಟ್ಟದಷ್ಟು ಪ್ರೀತಿನ ಇಟ್ಟಾನ. ಹೌದಾ? ನನ್ನ ಮಾತ್ರ ಹಲ್ಲಾಗ ಹಿಡದಾನ. ಯಾಕೆ ಹೇಳು? ಯಾಕ? ನಮ್ಮಿಬ್ಬರದು ಪ್ರಥಮ ರಾತ್ರಿ ಮುಗದಾಯ್ತಂತ ತಿಳಿದಾನ. ಹೋಲ್ ಬಿಡು. ನಿನ್ನ ಗಂಡಗ ಸ್ಟೇಷನ್ದಾಗ ಭಾಳ ಬಡದ್ರನು ಇದ್ರ ನಿಂತು ನೋಡ್ತಿದ್ದಿಲ್ಲ, ಓಡಾಕ ಹಿಡ್ದಿದ್ದಿ. ಆ ಹೊಡ್ತ ನನಗೆ ಬೀಳ್ತಾವಂತ ಗೊತ್ತಾಗೆ ಊರು ಬಿಟ್ಟಿದ್ದೆ ನಾ. ಹಂಗೆ ಮತ್ತ ಅದು ಇದು ಯಾವುದು? ಖಾರ ಏರ್ಸಿದ ಬಡಿಗೆ ಏರ್ಸಿದ್ರನು? ನಾ ನೋಡಿಲ್ಲ. ಏರೋಪ್ಲೇನ್ ಏರ್ಸಿದ್ರು. ಹೆಂಗಾರ ತಡ್ಕೊಂಡಾನ ಯವ್ವ. ಎಷ್ಟು ಜಿಗದ ಆಡಕತ್ತಿದ್ದ ನೋಡ್ದಿಲ್ಲವ? ತಡ್ಕೊಳಬೇಕು. ನನಗ್ ನಿಂತು ನೋಡಕ್ ಆಗ್ಲಿಲ್ಲಪ್ಪ, ನಾ ಬಂದ್ಬಿಟ್ಟು. ಮತ್ತ ಅವ ಎಷ್ಟು ಗಂಟೆಗೆ ಬಂದ? ರಾತ್ರಿ 12ಕ್ಕ. ಬಡ್ತಕ್ಕ ಬಾಸುಂಡಿ ಎದ್ದು ಬಿಟ್ಟಾವು, ಅರ್ಶಿಣ ಮೆತ್ತಗು ಅಂತ ನಿಂತಿದ್ದ. ಸ್ವಲ್ಪ ಕಾರ್ಪುಡಿ ಉಗ್ಬೇಕಾಗಿತ್ತು. ಅದ ಬಡ್ತಕ್ಕ ಅಂಜ್ ಕಣ್ಣಾಗ ನೀರ್ ಬರಾಕತ್ತಾವ. ಕಾರ್ಪುಡಿ ಉಗ್ಗಿದ್ರೆ ಸತ್ತ ಹೋಗಿತ್ತದು. ಕಾರ್ಪುಡಿ ಹಾಕಿದ್ರ ಆರಾಮಾಗತ್ತಂತ ಕೇಳಿದ್ದೆ. ಅಲ್ಲ ಹನುಮ, ಆದ ಗಾಯಕ ಕಾರ್ಪುಡಿ ಉಗ್ಗಿದ್ರೆ ಉರಿಯಂಗಿಲ್ಲ. ಉರಿಬೇಕು, ಇನ್ನೂ ಉರಿಬೇಕು. ಬಡ್ಕೊಂಡೆ ಅವತ್ತ. ಬ್ಯಾಡೋ, ನನ್ನ ಮಾತು ಕೇಳು. ಸಿಟ್ಟಿಗೆ ಹೋಗ್ಯಾಳ, ಚಡ್ಡಿ ಹರ್ಸಲತ್ತ ಅಂದ್ರ ಹೋಗವೆ. ಇನ್ನು ಮೂರದ ಮೂರು ಉರಿಬೇಕ್ರಿ. ಹಿಂಗಂತ ಮಗ, ಹಿಂಗ ಆ ಬೇದಿಗೆ ಬಂದ ಬಾತ್ಕೋಳಿ ಬರ್ತೈತಲ್ಲ, ಹಿಂಗಂತ. ನಿನಗೆ ಯಾಕೆ ಇಷ್ಟು ಸಂಕಟ? 3 ಕುರ ಹೊಡ್ದಾನ ಯವ್ವ. ಆ ಸಂಕಟ ನಿನಗನ ಹೋಗ್ಲಿ ಬಿಡು, ವಿಚಾರ ಮಾಡಬೇಡ. ಏನು? ಆದದ್ದಾತು, ಹೋದದ್ದು ಹೋತು. ಆಮೇಲೆ ಇದು ಹನುಮ, ಏನು 8 ದಿವಸ ಆತು ಆತಲ್ಲ ನೋಡಿ, ಇಲ್ಸ ಮಾಡಿಲ್ಲ. ಒಂದ್ ರೀಲ್ಸ್ ಮಾಡಿದಕ್ಕ ನಿನ್ನ ಗಂಡ ಕೊಡ್ಲಿ ಹಿಡ್ಕೊಂಡು ಅಡ್ಡಾಡಕತ್ತಾನ. ಇನ್ನೊಂದ್ ಎತ್ತು ನನ್ನ ರೋಂಡನ ತೆಗಿತಾನ. ಸಂಶಯ ಮಾಡ್ತಾನಂತೇಳಿ ಹಿಂಗ್ ಮಾತಾಡಕತ್ತಿಲ್ಲ. ಅಂಶ ಅದು ಎಲ್ಲಾರ ಗಟ್ಟಿವನಿ. ನಿನ್ನ ಜಾಗದಾಗ ನಾ ಆಗಿದ್ನೆಂದ್ರ ತಾಳಿ ಹರಿದು 4ನೇ ಮದುವೆಗೆ ರೆಡಿ ಹಾಕಿದ್ದೆ. ಹೌದು ಹನುಮ, ನನಗೂ ಅವನ ಜೊತೆ ಜೀವನಾನ ಬೇಸರ ಆಗೈತಿ. ಅದಕ್ಕ ಡೈವರ್ಸ್ ಕೊಡ್ತೀನಿ, ಬೇರೆ ಮದುವೆ ಆಗ್ತೀನಿ. ಖಲಾಸ್, ಬಿಡುಗಡೆ, ಡೈವರ್ಸ್. ಹೆಣ ಎತ್ತಕತ್ತಾರ, ಯಾರ್ದು? ಹಲಗಿ ಬಾರ್ಸಕತ್ತಾರ. ಯಾರವ್ರು? ಮುಕ್ತಿವಾನ ಬಂದೈತಿ. ಎಲ್ಲಿ? ಹೋದವ ನಿಮೆ ಸತ್ತವ, ಅನಿಮೆ ಸತ್ತ. ಇಲ್ಲಿ ನೋಡಿವೆ ಮತ್ತೆ ಹೇಳ. ಈಗೇನ್ ಇದ ಆಡಕವ್ರೆ ನೀವು? ಬೇಡ, ಯಾಕ? ಹೋಗವ. ನಿನ್ನ ಗಂಡನ ಜೋಡಿ ಚಂದಾಗಿ ಬಾಳೆ ಮಾಡು. ಇಲ್ಲಿ ಬಾ, ಇಲ್ಲಿ ನಾ ಮಾಡ್ತೀನಿ ಬಾಳ್ವೆ.
ನಾ ಬೇರೆ ಮದ್ವೆ ಆಗೋದಕ್ಕ ನಿನ್ನೆ ಹಣ ಹೋಗೋದಕ್ಕ ಏನ್ ಸಂಬಂಧ? ಹನುಮೇನ್ ಆಧಾರ್ ಕಾರ್ಡ್ ಲಿಂಕ್ ಆಗೈತೆ ಅಂತಾರ. ಇವನವನ ನಾ ಎಬ್ಬಟ್ಟು ತೋರಿಸಿಲ್ಲ, ಕಣ್ಣು ಇಟ್ಟಿಲ್ಲ. ಅಂದ್ರೆ ನೀ ಆ ಡೈವರ್ಸ್ ಕೊಡ್ತಿ, ಪೋಸ್ರು ಬಂದು ನನ್ನ ಹಣ ಹೊರ್ತಾರ. ಓಹೋ, ನಾ ಡೈವರ್ಸಕ್ಕೆ ಕಾರಣ ಭೂತ ನಿನ್ನ ಅಂತ ತಿಳ್ಕೊಂಡು ನಿನ್ನ ಹಣಿತಾರ. ಮತ್ತ ವಿಚಾರ ಮಾಡಬೇಡ, ನಿನ್ನ ಮೇಲೆ ಬರಂಗ ಇಲ್ಲ. ಬರಂಗಿಲ್ಲ ಅಂದ್ರೆ ನೀ ಮತ್ತೊಂದು ಮದುವೆ ಹಾಕಿ ಮತ್ತೆ ಏನ್ ಮಾಡ್ಲಾ? ಮುದುಕನಿಂದ ನನಗೆ ಯಾವ ಸುಖ ಈ ಸಮಾಜ ಯಾಕೆ ಸುಜಾತ ಹೀಗೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನಿನ್ನಲ್ಲಿ ಉತ್ತರ ಏನಿದೆ? ಮುದುಕ ಗಂಡನ ಗಂಟ ಹಾಕ್ಯಾರ, ಅದಕ್ಕೆ ಬೇರೆ ಮದುವೆ ಆಗಿನಿ ಅಂತ ಹೇಳ್ತೀನಿ. ನೀನ ಇಟ್ಟ ಗಟ್ಟಿಯಾಗಿ ಮ್ಯಾಗ ಒಂದ್ ರೀಲ್ಸ್ ಯಾಕ? ಹಾ, 4-5 ರೀಲ್ಸ್ ಮಾಡೋಣ. ಬೆಳಗ್ಗೆಯಿಂದ ನನ್ನ ಗಂಡ ಹೊರಗೆ ಕಾತಾವ, ಇನ್ನೂ ತನ ಬಂದಿಲ್ಲ. ಹೋಗ್ಲಿ, ಫೋನ್ನಾಗಾದ್ರೂ ಒಂದು ವಿಶ್ ಮಾಡಬಾರ್ದ? ಅದು ಇಲ್ಲ. ಹಳಸಿದ ಅಂಬಲಿ ಅಂತ ತಿಳಿದಾವ ಅದನ್ನ ಎಂದಿಗೂ ಮೂಸಿ ನೋಡಂಗಿಲ್ಲ. ಅದ ಅಂಬಲಿ ರುಚಿ ಬಲ್ಲವ, ಅದನ್ನ ಪ್ರೀತಿಯಿಂದ ಘಟಘಟ ಅಂತ ಕುಡಿಯುತ್ತಾನ. ಇವತ್ತಿನ ಹುಟ್ಟಿದ ದಿನ ಅಂತ ಗೊತ್ತಾಗಿ ದೇವ್ರ ಗುಡಿಗೆ ಹೋಗಿ ಒಳ್ಳೇದಾಗ್ಲಿ ಅಂತೇಳಿ ಕಾಯಿ ಓಡಿಸ್ಕೊಂಬಂದು ಊರು ತುಂಬ ಪೇಡೆ ಹಂಚಿನಿ. ನಿನಗೂ ಪೇಡೆ ತಂದಿನಿ, ತಗೋ ಪೇಡೆ ತಿನ್ನು. ನಿನಗಿರೋ ಪ್ರೀತಿ ನನ್ನ ಗಂಡಗಿಲ್ಲಲ್ಲ ಅಂತ ನಾ ಸಂಕಟ ಪಡ್ತೀನೋ, ಹಿಂದೆಲ್ಲ ಒಳ್ಳೆ ದಿನ ನಿನಗೂ ಬಂದ ಬರ್ತೈತಿ. ನಾ ಸತ್ತು ಸುಡಗಾಡ ಸೇರದ ಮೇಲೆ ನನಗೆ ಒಳ್ಳೆ ದಿನ ಬರೋದು. ಹಂಗ ಅನ್ಬೇಡ ಸುಜಾತ, 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 ನಿನಗೂ ಹಿಡಿದಿರೋ ಗ್ರಹಣ ಒಂದಲ್ಲ ಒಂದು ದಿನ ಬಿಡ್ತೈತಿ. ಆ ಚಂದ್ರನ ಬೆಳಕು ನಿನ್ನ ಮ್ಯಾಗ ಬಿದ್ದೇ ಬೀಳ್ತೈತಿ. ಆದ್ರ ಆ ಬೆಳಕು ಎಲ್ಲಿಂದ ಬರ್ತಂತ ನೀನು ಕಾದು ನೋಡ್ಬೇಕು ಅಷ್ಟೇ. ಕಾಯ್ತೀನಿ, ಕಾದು ನೋಡ್ತೀನಿ. ಅಂದಂಗ ನಿನ್ನ ಊಟ ಆಯ್ತಾ? ಅವ ಊಟ ಮಾಡಿದ ಮೇಲೆ ನಾ ಊಟ ಮಾಡೋದು. ಮತ್ತ ನಿನ್ನೂಟ? ನಿನ್ನ ಊಟ ಆದ ಮ್ಯಾಗನ
ನಾನು ಮಾಡ್ಬೇಕಂತೇಳಿ ಕಾಯಕತ್ತೀನಿ. ಎಷ್ಟು ಪ್ರೀತಿ ಇದೆಯೋ ನನ್ನ ಮ್ಯಾಲ. ಅವ ಊಟ ಮಾಡೋವರೆಗೂ ನಾ ಊಟ ಮಾಡೋದಿಲ್ಲ ಅಂತ ಗೊತ್ತಿತ್ತು, ಅದು ಇನ್ನ ಮನೆಗೆ ಬಂದಿಲ್ಲ. ಹೆಂಡತಿ ಮ್ಯಾಗ ಪ್ರೀತಿ ಇದ್ದವ ಕರುಳು ಕಿತ್ತು ತಾನಾಗೆ ಬರ್ತೈತಿ. ಆದ್ರ ಅವನಿಗದ ಇಲ್ಲ. ಪ್ರೀತಿ ಪ್ರೀತಿ ಕರುಳು ಕರುಳು. ಹೌದು, ಅವನಿಗೆ ನನ್ನ ಮ್ಯಾಲ ಪ್ರೀತಿನ ಇಲ್ಲ. ಅಂದಂಗ ಇಬ್ರು ಗಂಡ ಹೆಂಡತಿ ಈಗರ ಮಾತಾಡಕತ್ತೀರನು? ಆದದ್ದಾತು, ಇನ್ನು ಮುಂದಾದ್ರೂ ಚಲೋ ಜೀವನ ಮಾಡೋನು ಅಂದ, ಅದಕ್ಕೆ ಮಾತಾಡಕತ್ತೀನಿ. ಮತ್ತ ಪ್ರಥಮ ರಾತ್ರಿ ಪೊಲೀಸರು ಹೊಡೆದಕ್ಕ ಎಲ್ಲಿಯ ಪ್ರಥಮ ರಾತ್ರಿ ಅಂತ ಅಂದ್ರ ಪ್ರಥಮ ರಾತ್ರಿ ಆಗಿಲ್ಲ. ಓ, ನನಗೂ ಅಟ್ಟ ಬೇಕಾಗಿತ್ತು ಯಪ್ಪ. ಯಾಕ? ಆ ದೇವ್ರು ಯಾರ್ಯಾರ ಹಣೆ ಬಾರದಾಗ ಯಾರ್ಯಾರ ಜೋಡಿ ಬಾಳೆ ಮಾಡ್ಬೇಕಂತ ಬರ್ದಿರ್ತಾನ ಅಂತ ಯಾರಿಗ್ ಗೊತ್ತು? ನಿನ್ನ ಮಾತಿನ ರೀತಿ ನೋಡಕತ್ರ ನನಗೇನೋ ಹೊಸದ ಅನ್ಸಕತ್ತೈತಿ. ಹೌದು, ಎಂದ ನನ್ನ ಗಂಡಗೆ ಡೈವರ್ಸ್ ಕೊಟ್ಟು ಮತ್ತೊಬ್ಬನ ನೋಡ್ಕೊಂತೀನಿ ಅಂತ ಅಂದಿನಿಂದ ಹಿಂದಿನವರೆಗೂ ಯಾವುದೋ ಒಂದು ಚುಂಬಕ ಶಕ್ತಿ ನಿನ್ನ ಹತ್ರ ನನ್ನ ಸೆಳೆಕತ್ತಿತ್ತು. ನಿನ್ನ ಮ್ಯಾಗಿರೋ ಪ್ರೀತಿ ಇನ್ನೂ ಹೆಚ್ಚಾಕೊಂತನ ಬಂತು. ನೀ ಮೊದಲಿನಿಂದಲೂ ನನ್ನ ಮ್ಯಾಲ ಪ್ರೀತಿನ ಅದೆಯೋ? ಆ ಪ್ರೀತಿನ ಬ್ಯಾರೆ, ಈ ಪ್ರೀತಿನ ಬ್ಯಾರೆ. ನಮ್ಮಿಬ್ಬರ ಕಣ್ಣೀರಿ ನೀರಿ ನೀರಿ ರಕ್ತ ಕಣ್ಣೀರಿದ ಕಣ್ಣೀರಿನ ಪ್ರತಿಬಿಂಬಾಗಿದು ಸತ್ಯಾಗಿದು, ಕಹಿ ಸತ್ಯಾಗಿದು. ಬರೆ ಸಿಹಿಯನ್ನೇ ಉಂಡೋನಿಗುಳಿಯೋದಿದು ಉಳಿಯೋದಿದು ಉಳಿಯೋದಿದು. ಹೋಗು ನೀ ಹೋಗು ಹೋಗು ನೀ. ಎಲ್ಲಿ ಮಟ್ಟ ಹೋಗ್ಬೇಕಲ್ಲೇ? ಏನೋ ವಿಚಾರ ಮಾಡಿ ಹೊಂಟಿದಿರಲ್ಲ, ಅದಕ್ಕೆ ಹೋರ್ರಿ ಅಂದೆ. ಸುಜಾತ, ನಾ ಭಾಳ ದಣ್ಕೊಂಬಂದೇನಪ್ಪ. ನಾ ಹೋಗಿ ಮಕ್ಕಂತೇನ, ನೀನು ಬಾ ಮಕ್ಕಪ್ಪ. ಮತ್ತ ನಾ ಏನ್ ಮಾಡ್ಲಿ? ನೀ ಬಂದು ಮಚ್ಚರದಾಣಿ ಕಟ್ಟು ಬಾ. ಹೋಗಲೇ ಮನ್ಯಾಗ ನಿಮ್ಮವ್ವ ಹುಡುಕ್ಯಾಡಕತ್ತಾಳಲ್ಲಿ. ಹೋಗ, ಬರೀ ಮಂದಿ ಮನ್ಯಾಗ ಬಿದ್ದು ಸಾಯಕ್ಕೆ ಹೋಗ್ಬೇಡ್ರಿ. ರೀ, ಇವತ್ತು ನನ್ನ ಬರ್ತಡೇ, ಏನು ಕಾಣಿಕೆ ತಂದಿರಿ? ಈ ಪರಿಸ್ಥಿತಿ ಒಳಗೆ ಏನು ಕಾಣಿಕೆ ತರಲಿಲ್ಲ. ಹೆಣ್ಮಕ್ಳ ಮುಂದೆ ಇಂಥ ಮಾತಾಡಕ ನಾಚಿಕೆ ಬರಂಗಿಲ್ಲ. ಹೆಣ್ಮಕ್ಳ ಮುಂದೆ ಇಂಥ ಮಾತಾಡ್ತಾರ? ಹೆಣ್ಮಕ್ಳು ಅಲ್ಲೇ ನಾನು ಹೇಳ್ತೇಕೆ. ಅದ ಹೆಂಡತಿಗೆ ಒಂದು ಕಾಣಿಕೆ ತಂದು ಕೊಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಕಾಣಿಕೆ ತರದಿರ್ಲಿ, ಫೋನ್ನಾಗಾದ್ರೂ ಒಂದು ವಿಶ್ ಮಾಡಬಾರ್ದ? ನೆಪ್ಪಾಗ್ಲಿಲ್ಲ ನನಗೆ. ಹೆಂಡತಿ ಮ್ಯಾಗ ಪ್ರೀತಿ ಇದ್ರ ಉಸ್ಕಿನ್ ಟ್ಯಾಕ್ಟರ್ ಹಿಡಿದು ಬಂದಾದ್ರೂ ಕಾಣಿಕೆ ಕೊಟ್ಟು ಹೋಗ್ತಾನ. ನಿನಗ ಪ್ರೀತಿನೇ ಇಲ್ಲ ಅಂದ್ಮ್ಯಾಗ ನೆಪ್ ಹೆಂಗ ಆಗ್ಬೇಕು? ನೀ ಪೆಟ್ರೋಲ್ ಉಕ್ಕಿ ಬೆಂಕಿ ಹಚ್ಚಕ್ ಹೋಗ್ಬಾಡಲೆ. ಅವ ಯಾಕೆ ಬೆಂಕಿ ಹಚ್ಚತಾನ? ಇದ್ದದ್ದ ಹೇಳಕತ್ತಾನ. ಈಗ ಬಂದಿ ಇಲ್ಲ, ಈಗಾದ್ರೂ ಒಂದು ವಿಶ್ ಮಾಡಬೇಕು. ಇವ ಮಾಡ್ಯಾನಿಲ್ಲ, ಒಂದು ನಾ ಯಾಕೆ ಮಾಡ್ಬೇಕ? ಅಂದ್ರ ನಾ ಊಟ ಮಾಡಿದ್ರ ನೀನ್ ಹೊಟ್ಟೆ ತುಂಬುತ್ತಾನ? ಯಪ್ಪ, ನೀನೋ ಊಟ ಮಾಡಕತ್ತಿಯಲ್ಲೋ ಯಪ್ಪ. ಏನಂದಿ? ಏನು ತಿಳಿದಾರ್ದವ ತಿಳಿಸಿ ಹೇಳಪ್ಪ ಅನ್ನಕತ್ತೇನ. ನೀ ಊಟ ಮಾಡೋವರೆಗೂ ನಾ ಊಟ ಮಾಡೋದಿಲ್ಲ ಅಂತ ಗೊತ್ತಿದ್ದು ಇಷ್ಟು ಲೇಟಾಗಿ ಬಂದ್ಯಾ? ನಾ ಊಟ ಮಾಡೇ ಬಂದೆ, ನಾನು ಉಪವಾಸ ಬಂದೇನೆ. ನಾವು ಗಂಡು ಮಕ್ಕಳು ಧಾಬಾದಾಗ ಹೋಗಿ ಹೊರತುಂಬ ಊಟ ಮಾಡಿ ಬರ್ತೀವಿ. ಪಾಪ ಹೆಣ್ಮಕ್ಳು ಏನ್ ಮಾಡ್ಬೇಕು? ಹೆಣ್ಮಕ್ಳು ಹೊಯ್ಕೊಂತ ಹೋಗ್ಬೇಕು. ಅವನಿಗೇನಾಗದೈತಿ? ಏ ಹನುಮ, ಗಂಡ ಹೆಂಡತಿ ಸಂಸಾರದಾಗ ಹುಳಿ ಹಿಂಡಕ್ಕೆ ಹೋಗ್ಬಾಡಲಿ. ಮುಂದೆ ಈ ಶಾಪ ಮಕ್ಕಳಿಗೂ ತಡ್ತೈತಿ ನೋಡ. ಯಾರಿಗ್ ಬೇಕಾಗ್ಯಾರ ಮಂಗ್ಯನ ಮಕ್ಕಳು?
ಮೊದಲು ನಿನಗೆ ಬುದ್ಧಿಲ್ಲ. ಇಂಥನ್ನು ಸೊಲಾಗಿ ನೀ ಊಟ ಬಿಟ್ಟಿ ಒಳಗೋಗು, ಬಾಗಿಲ ತೆಗಿ, ಹೊರತುಂಬ ಊಟ ಮಾಡು, ಕಣ್ ತುಂಬ ನಿದ್ದೆ ಮಾಡು, ಟಿವಿ ನೋಡು, ನ್ಯೂಸ್ ನೋಡು, ಹೋಗು ಹೋಗು. ಇದು ಬೇಕಾದ್ರ ತಿಂತೈತಿ, ಬ್ಯಾಡ ಅಂದ್ರ ಡಬ್ಬ ಮಕ್ಕೊಂತೈತಿ. ಮದುವೆ ಆದ ಎಲ್ಲ ಹೆಣ್ಮಕ್ಳನ್ನ ನಿನ್ನ ಹತ್ರ ಕಳಿಸ್ಕೊಡ್ತೇನೆ ನೋಡ್ಲಿ. ಅದಕ್ಕ ಶಾಲೆ ಕಲಿಯಾಕ ಎಷ್ಟು ಚಂದ ಹೇಳ್ಕೊಡಕತ್ತೀನಿ ಆಕಿಗೆ. ಹೋಗು, ಒಳಗೆ ಹೋಗು, ಊಟ ಮಾಡು, ಆರಾಮಿರು. ಇದು ಬೇಕಾದ್ರೆ ತಿಂತೈತಿ, ಬೇಡಾದ್ರೆ ಡಬ್ ಮಕ್ಕೊಂತೈತೆ. ಹೋಗಲೇ ರೇ, ಮನ್ಯಾಗ ನಿಂತು ಪಂಡ್ ಪಡ್ಯಾಕ ಹೋಗ್ಬೇಡ, ನಿಮ್ಮ ಮನೆಗೆ ಹೋಗ. ನೀನು ಮನೆಗೆ ಬಂದವ್ರಿಗೆ ಭಾಳ ಚಂದ ಮರ್ಯಾದೆ ಕೊಡ್ತಿ ಹೇಳು. ಅವ ನನ್ನ ಬರ್ತಡೆಗೆ ವಿಶ್ ಮಾಡಕ್ ಬಂದಾನ. ಬರೋಬ್ಬರಿ 1.5 ತಾಸಾಯ್ತು ನಾ ನಿನ್ನ ದಾರಿ ಕಾಯಕತ್ತು. ನಾ ಊಟ ಮಾಡಿಲ್ಲಂತ ಅವನು ಊಟ ಮಾಡಿಲ್ಲ. ಅಲ್ಲೇ ನೀ ನನ್ನ ಹೆಂಡ್ತಿ, ನನ್ನ ದಾರಿ ಕಾಯ್ತಿ ನೀನು. ಇವೇನು ಸಂಬಂಧ ಇವ ದಾರಿ ಕಾಯಕ? ಇವ ಯಾಕೆ ಉಪವಾಸ ಇರ್ಬೇಕ? ನನಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಊರು ತುಂಬ ಪೇಡೆ ಹಂಚಿ ನನಗೂ ಪೇಡೆ ತಿನ್ನಿಸ್ತ. ಮತ್ತೆ ಯಾಕೆ ಹೊಟ್ಟೆ ಹಸಿದೈತಿ ನೀನು? ತಿನ್ನಿಸಿದೇನಪ್ಪ? ಲೇ ಹನುಮ, ನನಗೆ ಯಾಕೆ ಶನಿ ಯಾಕೆ ಗಂಟು ಬಿದ್ದಿಲ್ಲ ಅಪ್ಪ? ಸಂಶಯ ಪಡಬಾರ್ದು ಅಂತಂದ್ರೆ ಸಂಶಯ ಪಡಂಗ ಮಾಡ್ತೇನೆ ಅಪ್ಪ. ಅಂದ್ರೇನೋ ನಿನ್ನ ಮಾತಿನ ಅರ್ಥ? ದೇವ್ರಿಕಿಗೆ ಒಳ್ಳೇದು ಮಾಡ್ಲಿ ಅಂತೇಳಿ ಕಾಯಿ ಹೊಡ್ಸ್ಕೊಂಡ್ ಬೇಡ್ಕೊಂಡ್ ಬಂದ್ಯಲ್ಲ, ಇದು ನನ್ನ ತಪ್ಪ? ಸಾಲ ಸೋಲ ಮಾಡಿ ಊರು ತುಂಬಾ ಪೇಡೆ ಹಂಚಿದ್ನಲ್ಲ, ಇದು ನನ್ನ ತಪ್ಪ? ನಾನು ತಿನ್ನಾದ ಪೇಡೆ 3 ಪೇಡೆ ಅಕ್ಕಿಗೆ ತಿನ್ನಿಸಿದ್ನಲ್ಲ, ಇದು ನನ್ನ ತಪ್ಪ? ಹೇಳೋ ಇದ್ರೆ ನಂದು ಯಾವ್ದು ತಪ್ಪು? ಹೇಳೋ ತೊಗರಿ ತಿಪ್ಪ. ನೀ ಮನೆ ಕಾಲಿಟ್ಟಿದ್ದ ತಪ್ಪ. ಬೇಡ, ಗಂಡ ಐತಿ ನಡಬರ್ಕ ಸಂಶಯನ ಪದ ಹುಡ್ತಂದ್ರ ಸಂಸಾರ ಬಹಳ ದಿನ ನಡೆಯಂಗಿಲ್ಲ ಅಂತ. ಹಾ, ಮಾತ್ ನೀವತ್ತು ನಿಜ ಮಾಡಿದಿ. ಇನ್ನಂತವನಿಗೆ ಇಂಥ ಹೆಂಡತಿ ಯಾಕೆ? ಬಿಡು 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 ಬಿಡು. ಬೇಡ ಬೇಡ, ಇಂಥ ಸಂಶಯಗೇಡಿ ಗಂಡನ ಜೊತೆ ನನಗೂ ಜೀವನ ಬೇಡ. ಈಗ ಸಮಾಧಾನ ಆತನಪ್ಪ? ಇನ್ನೂ ಆಗಿಲ್ಲಪ್ಪ. ಇನ್ನೂ ಆಗುವಲ್ದ? ಒಂದು ಕೆಲಸ ಮಾಡಾಕಿನ ಕಳಿಸ್ಕೊಡ್ತೀನಿ, ಕರ್ಕೊಂಡ ಹೋಗ್ಬಿಡು. ನೀ ಯಾಕೆ ಕಳಿಸ್ತಿ? ಹಾ. ನಾನು ಹೊಕ್ಕಿನಿ. ಏ ಸುಜಾತ, ನೀ ಇವನ ಮನೆಗೆ ಹೋಗಿ. ನೀ ಹಂಗೂ ಅಂತಿ ಹಿಂಗೂ ಅಂತಿ, ನಾ ಅವನ ಜೊತೆ ಹೋಗೇ ತೋರಿಸ್ತೀನಿ. ಅದು ಏನು ಮಾಡ್ಕೊಂತೀಯೋ ಮಾಡ್ಕೊ, ಹೋಗ. ಕ್ಲಬ್ ಡ್ಯಾನ್ಸರ್ ಆಗ್ಯಾನ ಮಗ. ಹೋಗ ಒಳಗೆ ಹೋಗ. ನಡಿ, ಹೊರಗೆ ಹೋಗೋ ನಡಿ. ಏ ಸುಜಾತ, ಏ ಕೈ ಬಿಡಲೇ, ಬಾಯಿಲೆ. ಕಡಿತಿದ್ದೆ ನಾನು. ಹೋಗಲೇ, ಹೋಗ, ನಿಮ್ಮ ಅಪ್ಪ ಕರೆಯಕತ್ತಾನ. ಅಂದ್ರ ಈಗ ನಾ ಹೋಗ್ಬೇಕು. ಹೌದಾ? ವಾಪಸ್ ನೀ ನನಗ ಕರಿದೆ ಅಂದ್ರ ನಾ ಯಾಕೆ ಕರೆಯಕ್ಕೆ ಹೋಗ್ಲಿ? ಸಂಬಂಧ ಸೂತ್ರ ಕರ್ದ ಕರಿತಿ. ಅಂತ ಪ್ರಸಂಗ ಬಂದ್ರೆ ನಾ ಕರೆಯಂಗಿಲ್ಲ. ಕರೆದಿದ್ದಾದ್ರೆ ನಾ ನಮ್ಮಪ್ಪಗನ ಹುಟ್ಟಿಲ್ಲ. ಮುಂದೆ ಮಾಡಲ್ಲ ಹಿಂಗ. ಇಲ್ಲಿ ಯಾಕದೆ? ಈ ಮಾತು ನೆನಪನಾಗ ಇಟ್ಟುಕೋ. ಸಾವಿರಾರು ಮಾತು ನೆನ್ಪಿಟ್ಕೊಂಡಿರ್ತೇನಂತ ಈ ಮಾತು ನೆನ್ಪಿಟ್ಕೊಳಕ್ಕಾಗಲ್ಲ. ಗುಡ್ ಬಾಯ್. ಯಾರು ನಾನು? ನಾನು ಹೋಗ. ಗುಡ್ ಬಾಯ್. ಏನಿಲ್ಲ, ಹಿಂಗೆ ಏನನ್ನ ಮಾಡಕತ್ತಿರಲ್ಲ ಇಲ್ಲಿ. ಕುಣು ಜಗ್ಗ ಬೀಳ್ಸ್ಯಾನ ಮಗ ಇಲ್ಲಿ. ಅವ್ರು ಚಂದ ಹುಡುಗಿ ನೋಡಿ ಮದುವೆ ಮಾಡ್ಕೊಳಕ್ಕೆ ದಾಡಿ ಇವ್ರಿಗೆ ಮಂದಿ ಹಂಡ್ರಿಗೆ ಗಂಟು ಬೀಳ್ತಾರೆ ಇವ್ರು. ಅವ್ರು ಸುಜಾತ, ನೀವು ಒಳಗೆ ನಡಿ. ಇವತ್ತು ನನ್ನ ಪ್ರಥಮ ರಾತ್ರಿ. ಬೆಂಕಿ ಹಚ್ಕೊಂಡು ಪ್ರಥಮ ರಾತ್ರಿಗೆ ಏನ ಬೆಂಕಿ ಹಚ್ಕ ನೀರು ಉಕ್ಕ ಅಂತಂದ್ರೆ ಹೌದಂತಾರನ?
ನಡಿ ನಡಿ ಒಳಗೆ ನಡಿ. ನಾ ಬರಂಗಿಲ್ಲ ನಡ್ಯಾ ಮರೈತೆ. ಬರಂಗಿಲ್ಲ 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 ಮಾರಯ್ಯ ನಿನ್ನ ಕಾಲು ಏಯ್ ಇದಕ್ಕೆಲ್ಲ ಕಾಳಿಗೆ ಬೀಳ್ತಾರ. ಎದ್ದೇಳು ಎದ್ದೇಳು. ಕೈ ಬಿಟ್ಟು ದಯವಿಟ್ಟು ನನಗ ನಿನಗ ಆ ಹನುಮನ್ ಜೊತೆ ಮದ್ವೆ ಮಾಡಿಸಿ ಕೊಟ್ಟು ಕಳಿಸು ಅಂತ ನನ್ನ ಕೈ ಮುಗಿದು ಕೇಳ್ಕೊಂಡು ಏನು ಮಾತಾಡಕತ್ತೀನಿಲ್ಲ, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಪ್ಪ. ನಿನ್ನ ಮೇಲೆ ಭಾಳ ಪ್ರೀತಿ ಇಟ್ಟೆ ನಾನು. ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡ. ನೋಡು, ರೈತಿಗೆ ಮೋಸ ಮಾಡೋದು ಬಸವಣ್ಣನ ಬಾಯಾಗ ಮಣ್ಣು ಹಾಕೋದು ಎರಡೂ ಒಂದ. ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೀನಿ, ಇಲ್ಲ ನಿನ್ನ ಕಾಲಿಗೆ ಬೀಳಂದ್ರೆ ಬೀಳ್ತಾಳೆ ಮಾರಾಯ. ಊರಾಗ ನನ್ನ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡಪ್ಪ ಯಪ್ಪ, ನನ್ನ ಮರ್ಯಾದೆ ಕಳೆಯಕ್ಕೆ ಹೋಗ್ಬೇಡ. ಮರ್ಯಾದೆ ಇದನ್ನು ನೀ ಮೊದಲ ತಿಳ್ಕೋಬೇಕಾಗಿತ್ತು. ನನ್ನ ತಂದೆ ತಾಯಿ ಬಡವರದರಂತ ಹೇಳಿ ಅವ್ರು ಕೇಳಿದಷ್ಟು ರೊಕ್ಕ ಕೊಟ್ಟು ನನ್ನ ಮದುವೆಯಾಗಿ ಬಂದೆಲ್ಲ, ಆವಾಗ ನೀ ತಿಳ್ಕೋಬೇಕಾಗಿತ್ತು. ಅವ್ರು ಕೇಳಿದಷ್ಟು ಅಂದ್ರೆ ನಾ ಎಷ್ಟು ಕೊಟ್ಟೇನಿ, ಅವ್ರು ಎಷ್ಟು ಕೇಳ್ಯಾರ? 10 ಲಕ್ಷ ಕೊಟ್ಟೆ ಅಂತ. ಸುಳ್ಳು ಹೇಳ್ಯಾರ ನೋಡು. ನಾ 15 ಲಕ್ಷ ಕೊಟ್ಟೇನಿ. ನಾ ಅದ್ರಾಗ 5 ಲಕ್ಷ ನಿಮ್ಮಪ್ಪ ತಿಂದಾನ. ನೋಡಿ, ಯಾರು ನಂಬ್ತಿ ಯಾರನ್ನ ಬಿಡ್ತೀನಿ ನೀನು? ಶಿವ ಶಿವ ಶಿವ. ಮದುವೆ ಆಗ್ಬೇಕಾದ್ರೆ ನನ್ನ ಒಪ್ಪಿಗೆ ಐತೋ ಇಲ್ಲೋ ಅಂತ ಒಂದು ಮಾತು ನೀ ಕೇಳಿದೆ. ಮತ್ತು ತಾಳಿ ಕಟ್ಟೋದು ನೀವು ಸುಮ್ಮನೆ ಕುಂತಿದ್ದೆಲ್ಲ. ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಉರ್ಲ ಹಾಕೊಂತೀನಿ, ವಿಷ ಕುಡಿದು ಸಾಯ್ತೀನಿ ಅಂತ ಹೇಳಿದ್ರು. ಮತ್ತೀಗ ಕಟ್ಟೈತಲ್ಲ, ಈಗ ಏನು ಮಾಡೋಕ್ಕಾಗತ್ತೆ? ಈಗ ನೀ ಏನು ಮಾಡಾಕತ್ತಿ? ನಾ ಏನು ಕುಂತ್ರು ಸಂಶಯ, ನಿಂತ್ರು ಸಂಶಯ, ಸಂಶಯ ಸಂಶಯ ಸಂಶಯ. ಸಂಶಯ ಪಡೋ ಗಂಡನ ಜೊತೆ ಯಾವ ಹೆಣ್ಣು ಜೀವನ ಮಾಡ್ತಾಳೋ? ನನ್ನ ವಸ್ತು ನನ್ನ ಹತ್ರ ಇರೋ ಅನ್ನೋದು ಬಯಸೋದು ತಪ್ಪ. ನಾನು ನನಗೆ ಚಿತ್ರ ಹಿಂಸೆ ಆಗ್ತಿತ್ತು. ಆದರೂ ಈಗ ಚಿತ್ರ ಹಿಂಸೆ ಆತಂದ್ರೆ ಏನಾಯ್ತು? ಈಗ ಪೊಲೀಸ್ ಸ್ಟೇಷನ್ ಕೊಟ್ಟೆಲ್ಲ, ಬೇಗ ನುಗ್ಗರೆ ಬಡ್ದು ಕಳಿಸ್ಯಾರ ನನ್ನ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗೈತಿ. ಇನ್ನು ಮುಂದೆ ಆ ಸಂಶಯ ಪಡಂಗಿಲ್ಲ ನಾನು. ನನಗೆ ಬೇಕಾಗಿಲ್ಲ. ನಡಿಯಪ್ಪ ಸುಮ್ಮನೆ. ನಾ ಬರಂಗಿಲ್ಲ. ಮನಸ್ಸು ಇದು ಮಾಡ ಬರಂಗಿಲ್ಲ ಬರಂಗಿಲ್ಲ ಬರಂಗಿಲ್ಲ. ಗಂಡ ನಾನು ಗಂಡ ಗಂಡ ಕರೆಯಾಕತ್ತೇನಿ. ಬರಂಗಿಲ್ಲ ಅಂತೀಯ ನನಗ? ನೋ ಒಣಕೆಲೆ ಕಾದಿರುವೆ ನಿನಗಾಗಿ, ಹೇಗಿರುವೆ ಮರೆಗಾಗಿ. ಓ ಹನುಮಾಚಾರಿ ನೀನು ಬೇಗ ಬಾ ಬೇಗ ಬಾ. ಸತ್ನೆ ಅಂತ ಗಾದಿ ಮೇಲೆ ಬೀಳ್ತಾಳಲ್ಲ ಈಕಿ, ಜಾಗ ಹುಡ್ಕ್ಯಾಡಿ ಬೀಳ್ತಾಳ. ಸೂಜಿ, ಸೂಜಿ, ಸೂಜಿನಿಲ್ಲ ದಾರನಿಲ್ಲ, ನಡಿಯತ್ತ. ಅವ್ರು ಪೊಲೀಸರು ಹೇಳೇ ಕಳಿಸ್ಯಾರ, ಆಕಿಗೆ ಏನಾರ ಆತಂದ್ರೆ ನೀನು ಹೆಣನ ಬರ್ತಿಲ್ಲ ಮಗನ ಅಂತಂದು. ಅವನು ಇದು ಹೊತ್ಕೊಂಡು ಉಳಾಕತ್ತೈತಲ್ಲ ಮರ ಇದು. ಹಲೋ ಹಲೋ, ಡಾಕ್ಟ್ರ್ ಏನ್ರಿ? ಹೌದು. ಆರಾಮದಿರಿ? ಅಲ್ಲಪ್ಪ, ಡಾಕ್ಟ್ರಿಗೆ ಆರಾಮಿದ್ದೀರಿ ಅಂತ ಕೇಳ್ತಾ ಇದ್ದಲ್ಲ ನೀನು. ಯಾಕೆ ನೀವು ಮನುಷ್ಯರಲ್ಲ ನೀವು? ಅಲ್ಲ ಅಂತ ನಾನು ಹೇಳ್ತೇನೆ. ಹಂಗಲ್ರಿ, ರೋಗ ರುಚಿ ನಿಮಗೆ ಬರಂಗಿಲ್ಲನ? ಮನುಷ್ಯನ ಮೇಲೆ ಬಂದೇ ಬರ್ತಾವ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಕೇಳಿದ್ದು, ಚಳಿಗಾಲ ಅಲ್ಲ, ನೀವು ಆರಾಮದಿರಿಲ್ಲ ಅಂತ ಕೇಳಿದ್ದು. ಫಸ್ಟ್ ಕ್ಲಾಸ್. ಎಷ್ಟನೇ ಕ್ಲಾಸ್ ರೀ?
ಚೆನ್ನಾಗಿದ್ದೇನೆ ಅಂದೆ. ಇದು ನೀವು ಬುಡ್ಬುಡ್ಕೆ ಡಾಕ್ಟರ್ ಅಲ್ಲ? ಅಲ್ಲಪ್ಪ, ಡಾಕ್ಟರ್ ಬುಗುಡಿಕರ್. ಬುಗುಡಿಕ. ಎಸ್. ನಾ ಯಾರನ್ನ ಗುರ್ತಿಡಿದ್ರೇನ? ಏನು ಫೋನಲ್ಲಿ ಮುಖನ ಕಾಣಿಸುತ್ತೆ? ನಾನ್ರಿ ಗುಂಡ, ಬೆಳಕಿಂಡಿ ಗುಂಡ. ಓಹೋ ಗುಂಡ, ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ. ಗುಂಡ, ಏನ್ ಸಮಾಚಾರ? ಎಲ್ಲಿದ್ರಿ? ನಾನು ಇಲ್ಲಿ ಪೇಷಂಟ್ ನೋಡಕ್ ಬಂದಿದ್ದೆ ಗುಂಡ. ಯಪ್ಪ ಮನೆಗೆ ಬರ್ರಿ ಇಲ್ಲಿ. ಏನ್ ವಿಷಯ ಗುಂಡ? ಇದಕ್ಕಿದ್ದಂಗ ನಾನು ಹೆಂಡತಿ ಮೂರ್ಛೆ ಬಂದು ಬಿದ್ದಾಳ್ರಿ. ಕಂಗ್ರಾಚುಲೇಷನ್. ಯಾಕ? ನೀನು ತಂದೆ ಆಗ್ತಾ ಇದ್ದೀಯಾ? ಅಯ್ಯೋ ರಾಮ, ಇನ್ನು ಪ್ರಥಮ ರಾತ್ರಿನ ಆಗಿಲ್ಲ, ತಂದೆ ಆಗತ್ತೆ. ಏಪ್ಪ ಅದು ಆ ಮೂರ್ಛೆ ಅಲ್ಲ ಇದು. ಇನ್ಯಾವುದು? ಅದು ಒಣಕಿ ತೋರಿಸಿದಿನ. ಹಾ, ಒಣಕಿ ನೋಡದೆ ಕಣ ಅಮ್ಮ ಅಂತ ಬಿದ್ಲು. ಇದೆ. ಆ ಒಣಕಿಯಲ್ಲಿ ಒಂದು ಸಮಸ್ಯೆ ಇದೆ. ಒಣಕ್ಯಾಗ ಸಮಸ್ಯೆ ಐತೆ? ಹೌದು. ಯಪ್ಪ ನೀ ಅಲ್ಲೇ ಕುಂತು ಹೇಳಕತ್ತಿಯಲ್ಲ, ಬಾ ಇಲ್ಲೇ. ಬಂದೆ ಬಂದೆ. ಬಂದು ಒಣಕಿರ ನೋಡು, ಬಾ ಇಲ್ಲೇ. ಯಾಕಂದ್ರೆ ನೀವು ನಮ್ಮ ಮನೆ ಹಿಂದೆ ಮುಂದೆ ಓಡಾಡಕತ್ತಿದ್ರೆ ನೀವು. ನಾನು ಫೋನಲ್ಲಿ ಏನ್ ಹೇಳಿದ್ದೆ ನಿನಗೆ? ಏನಂದಿರಿ? ನಾನು ಪೇಷಂಟ್ ನೋಡಕ್ ಬಂದಿದ್ದೀನಿ ಅಂತ ಹೇಳಿದೆ ತಾನೇ? ನೀವು ಹೇಳಿದ್ರೆ ತಾನೇ. ನಾನು ಒಣಕಿ ತೋರಿಸಿದ್ರೆ ತಾನೇ ಅಮ್ಮ ಅಂತ ಬಿದ್ಲು ತಾನೇ. ಆ ಒಣಕೆ ಕೆಳಗೆ ಇಳಿಸಿ ಈಗ, ಇಲ್ಲಾಂದ್ರೆ ಅಮ್ಮ ಅಂತ ನಾನು ಕೆಳಗೆ ಬಿದ್ಬಿಡ್ತೀನಿ ಅಷ್ಟೇ. ನೀವು ನನ್ನ ಹೆಂಡತಿ ನೋಡ್ತೀರಿ ತಾನೇ? ನೋಡ್ತೀನಿ. ನೋಡ್ಬಾರ. ಏ ಸುಜಾತ, ನಿಮ್ಮ ಹೋಗಿ ಬಂದ ನೋಡಿಲ್ಲೇ. ಉಂಡಿ ತಂದ ನೋಡು, ಅವಲಕ್ಕಿ ಮಾಡ್ಯಾಳ ನೋಡು, ಅವಲಕ್ಕಿ. ಇದರ ರೋಗ ಐತೇನ್ರಿ ಆಕಿಗೆ? ಏನು ಚಟ್ ಕಟ್ಟಿಸ್ಬಿಡ್ಲೆ? ಫೋನ್ ಮಾಡಿ ಜಗ್ ತೋಡ್ರಿ ಅಂತ ಹೇಳಲೆ? ಮಂಡಕ್ಕಿ ತುರದ ಮತ್ತೆ ಯಾವ್ದು ಏನು ಗುಂಡ? ಯಪ್ಪ ಏನಾಗಿದೆಯೋ ಅವಳಿಗೆ? ಅಯ್ಯೋ ರಾಮ, ಅಲ್ರಿ ಅಲ್ಲಿಂದ ಬಂದ್ರಿ, ಎಲ್ಲ ಪರೀಕ್ಷೆ ಮಾಡಿದ್ರಿ, ಇಲ್ಲಿ ಬಂದು ಪಟ್ಟ ಪಡದ್ರಿ, 3 ಸಲ ಹಿಂಗೆ ಜಿಗದಾಡಿದ್ರಿ. ಗುಂಡ ಏನಾಗಿದೆ ಅವಳಿಗೆ? ಡಾಕ್ಟ್ರ್ ನೀವ ನಾನ? ಹಾಗಲ್ಲ ಗುಂಡ, ನಾನೀಗ ಹೋಗಿ ಚೆಕ್ ಮಾಡಿದಾಗ ಯಾವ ರೋಗದ ಲಕ್ಷಣನೇ ಕಾಣಿಸ್ಲಿಲ್ಲ. ಯಾವ ರೋಗನ ಇಲ್ಲ ಆಕಿಗೆ. ಮತ್ತೆ ಬರೀ ಒಣಕಿ ತೋರಿಸಿದೆ ನೋಡ್ರಿ, ಹಿಂಗ್ ಎತ್ತಿದೆ ಅಮ್ಮ ಅಂತ ಬಿದ್ಲು. ನೀನ್ ಯಾಕ ಒಣಕಿ ತೋರ್ಸ? ಗುಂಡ ಓಯಪ್ಪ, ಏನದು? ರಕ್ತ? ರಕ್ತ ಅಲ್ರಿ ಅದು. ಮತ್ತಿನ್ನೇನು? ಕಾರ್ಪುಡಿ ಎಣ್ಣಿ. ಕಾರ್ಪುಡಿ ಎಣ್ಣೆ ಅಲ್ಲೇ ಹಚ್ಕೊಂಡಿ? ಹಚ್ಕೊಂತಾರೇನ್ರಿ? ಹಚ್ಚಾರ. ನಿನ್ನೆ ಸನ್ಮಾನ ಇಟ್ಕೊಂಡಿದ್ರೆ 4 ಮಂದಿ ಸೇರಿ ಸನ್ಮಾನ ಇಟ್ಕೊಂಡಿದ್ರಪ್ಪ ನನಗೆ. ಹೌದಾ? ಬರೋಬರ್ತಿ 8 ಮಂದಿ ಕಾಣಕತ್ತಾರ ನನಗೆ. ನನ್ನ ಮೂಲಾಧಾರ ಚಕ್ರನ ತಿರುಗಿಸ್ಯಾರಪ್ಪ. ಇಂಥ ಅದ್ದೂರಿ ಸನ್ಮಾನ ನಿನಗೆ ಎಲ್ಲಿ ಇಟ್ಕೊಂಡಿದ್ರು? ಮತ್ತೆಲ್ಲಿ? ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಸ್ಟೇಷನ್ ಚೆಕ್ ಮಾಡೋಣವಾ? ಎಲ್ಲಿ ಪೊಲೀಸರನ್ನ? ಅಲ್ಲಿ ಹನುಮ ಏನಾಗ್ತದೆ? ಗುಂಡ, ಯಪ್ಪ ಈ ಹನುಮ ಅಂದ್ರೆ ಯಾರು? ಆಕೆಯ ಗಂಡನ? ಆಕೆ ಗಂಡ ಗುಂಡ ನಾನ. ಮತ್ತೆ ಹನುಮ ಅಂದ್ರೆ ಯಾರು? ನಮ್ಮ ಮನೆ ದೇವ್ರು. ಮನಿ ದೇವ್ರು? ಮನಿ ದೇವ್ರಾದ್ರೆ ಕಾಯ್ಬೇಕು, ಮತ್ತೆ ಕಾಡ್ತಾ ಇದ್ದಾನಲ್ಲ ಯಾಕೆ? ಕಾಡಕತ್ತಾನೇನ್ರಿ? ಹೌದು. ನಾವು ಹೊರಗೆ ಹೋಗಿ ಕಾಡಕತ್ತ ನೋಡ್ರಿ. ಅದ ಯಾವ ಮಂಜನ ಮಗ ಹೋಗಲ್ ಬಿಡ್ರಿ ಅತ್ತಾಗ. ಆ ಮಂಜನ ಮಗನನ್ನೇ ಕರಿ. ಇವ ಯಾಕ್ರಿ? ಅವ ಬಂದ್ರ ಆಕಿ ಬದುಕ್ತಾಳ, ಇಲ್ಲ ಸಾಯ್ತಾಳ. ನೀ ಜೈಲಿಗೆ ಹೋಗ್ತಿ. ಆಕಿ ಸಾಯ್ಬಾರ್ದ್ರಪ್ಪ. ಹೌದಾ? ಇಷ್ಟಪಟ್ಟು ನಮ್ಮ ಮನೆಗೆ ಇದ್ರವ. ನಾನು ಶಪಥ ಮಾಡಿ ಕಳ್ಸೇನ್ರಿ ಅವ. ಏನಂತ? ಇನ್ನೊಮ್ಮೆ ನಾನಿನ್ನ ಕರೆದಿದ್ದಾದ್ರೆ ನಾನು ನಮ್ಮಪ್ಪಗನ ಹುಟ್ಟಿಲ್ಲ. ಅಷ್ಟೇ ಅಲ್ವಾ? ಈಗ ಒಂದ್ ಕೆಲಸ ಮಾಡು. ಏನು? ನೀ ಅವನಿಗೆ ಹುಟ್ಟಿದಂತ ತಿಳಿದು ಕರಿ. ವೆರಿ ಸಿಂಪಲ್. ಇದು ಒಟ್ಟ ತಿಳಿಲಿಲ್ಲ ನೋಡ್ರಿ ನಾನು.
ಅವ ಎಲ್ಲಿ ಹೋಗಲ್ರಿ ಅವ ಇಲ್ಲೇ ಇರ್ತಾನೆ ನಮ್ಮ ಮನೆ ಮುಂದೆ. ಹೌದಾ? ಇಲ್ಲಿ ನಮ್ಮ ಮನೆ ಮುಂದೆ ಸಾಯ್ತಾನೆ ಮಗ. ಯಾರೋ ಶಪಥ ಮಾಡಿದ್ರು ಯಾರ ಏನಂತ? ಹಿಂದೊಮ್ಮೆ ಕರೆದಿದ್ದಾರ ನಾ ನಮ್ಮ ಅಪ್ಪಗನ ಹುಟ್ಟಿಲ್ಲ ಅಂತಂದು. ಈಗ ನಾ ಡಾಕ್ಟ್ರಿಗೆ ಹುಟ್ಟೇನಿ. ಡಾಕ್ಟ್ರ್ ಕರೆಯಕತ್ತಾರ ನೋಡ್ಲಿ. ನಮಸ್ಕಾರ ಸರ್ ನಮಸ್ಕಾರ. ಹನುಮ ಅಂದ್ರೆ ನೀನೇನಾ? ಈಗೇನು ಆಧಾರ್ ಕಾರ್ಡ್ ತರಲೆ? ಬೇಕಾಗಿಲ್ಲ, ಹೋಗು. ಆಕೆ ಕಿವಿಯಲ್ಲಿ ನಿನ್ನ ಧ್ವನಿ ಕೇಳಿಸು, ಹೋಗಿ ಸ್ಪರ್ಶ ಮಾಡು. ಇದು ಒಂದ್ ಆಗಲ್ರಿ. ಯಾಕೆ? ಇವ ಸಂಶಯ ಮಾಡ್ತಾನ್ರಿ. ಇಲ್ಲದ ನಾಟಕ ಮಾಡಕ್ ಹೋಗ್ಬೇಡ, ಹೋಗ ಸ್ಪರ್ಶ ಮಾಡಬೇಕಂತ ಮಾಡಿ ಬಾ, ಹೋಗು. ಪೊಲೀಸ್ ಸ್ಟೇಷನ್ ಹೋಗಿದ್ರಿ, ಹ್ಞೂ. ಆಮೇಲೆ ಏನಾಯ್ತು? ನಾನು ನನ್ನ ಹೆಂಡತಿ ಅಕ್ಕಿನ ಸ್ಪರ್ಶ ಮಾಡೋದು, ನನ್ನ ಸ್ಪರ್ಶ ಮಾಡಕತ್ತಿಲ್ಲ. ಎಲ್ಲಿ ಮುಟ್ಲಿ? ಓ ಪಾಪ ಒಳ್ಳೆ ಮನತನಸ್ತು ಹುಡುಗ್ರಿ ಅವ ಅಲ್ವಾ? ಏ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಐತೆ ಅವ. ಇರಬೇಕು. ಅಪ್ಪ ನಿನಗೆ ಎಲ್ಲಿ ಮುಟ್ಟಬೇಕು ಅನ್ಸುತ್ತೆ ಮಗನ, ನಿಂದೊಂದು ಚಾನ್ಸ್ ಅವ್ರು ಅವನ ಗಂಡ ಹೆಂಡತಿ ಇಬ್ರು ಹೋಗಿದ್ರಿ, ಹ್ಞೂ ರೀ. ಆಮೇಲೆ ಏನಾಯ್ತು? ಏನಾಯ್ತು? ನಾ ಅಲ್ಲಿ ಮುಟ್ಟಿದ್ರಿಂದ ನಿಮಗೇನು ಉರಿಯಂಗಿಲ್ಲ ಅವ್ರು. ಬಾಬಾ ಈಗ ನೀ ಮುಟ್ಲಿಲ್ಲ ಅಂದ್ರೆ ಅಮ್ಮ ಮುಡ್ತಾನೆ ಹೋಗಿ. ಓ ಡಾಕ್ಟ್ರೇ, ಇಲ್ಲಿದ್ದವ್ರು ಅಲ್ಲಿ ಹೋದ್ರಲ್ಲ. ಪೇಷಂಟ್ನ ಚೆಕ್ ಮಾಡ್ಬೇಕಲ್ಲ, ಈ ಹಗಲಲ್ಲೇ ಮತ್ತೆ ಆವಾಗ ಇವಾಗ ಚೆಕ್ ಮಾಡ್ಲೇಬೇಕು. ಏನು ತಂಡತ್ತೈತೆ ನಿಮ್ಗೆ? ಹೋಗಲಿ, ಹೋಗು, ದೌಡ್ ಎಬಸು, ಇಲ್ಲಾಂದ್ರೆ ಹೇಳಂಗಿಲ್ಲ ಅಂತಕ್ಕೆ. ಹ್ಞೂ ರೀ. ಅವಾಗ ಹೇಳ್ತಾನೆ, ಅವಿ ಸುಜಾತ, ಅವಿ ಇಲ್ಲ, ಅದು ರೀಲ್ಸ್ ಮಾಡಕತ್ತಾರ್ರಿ. ಭಾಳ ದಿನ ಹೊತ್ತಾತಲ್ಲ, ಮಾಡ್ಲಿ. ಭಾಳ ಹೊತ್ತಾಗೈತಲ್ಲ ರೀಲ್ಸ್ ಮಾಡಕ. ಹಣ್ಣು ನಡಿ, ಎಲ್ಲಾದ್ರೂ ದೂರ ಓಡೋಗೋಣ. ಹುಚ್ಚಿ ಓಡ್ಯಾಕೆ ಹೋಗೋಣ? ಆಧಾರ್ ಕಾರ್ಡ್ ತೊಂಬ. ಐ ಲವ್ ಯು. ಯಾಕೆಪ್ಪ ಗುಂಡ ಯಪ್ಪ? ಬಿಟ್ಟು ಬಿಡು. ಅದರಿಂದ ಆಗೈತಿ ಎಲ್ಲ. ನಾನು ಹೇಳಿದ ಒಣಕೆನಲ್ಲ, ಅವ್ರಿಬ್ರನ್ನ ಬಿಟ್ಟು ಬಿಡು ಅಂತ ಹೇಳಿದ್ದು. ಏಪ್ಪ ಯಾಕೆ? ಯಾಕೆ ಅಂದ್ರ ಆಕಿ ಮನಸ್ಸಲ್ಲಿ ಅವ ಅದಾನ, ಅವನ ಮನಸ್ಸಲ್ಲಿ ಆಕಿ ಇದ್ದಾಳ. ಅವ್ರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ತಡಿತಾ ಇದ್ದಿ? ತಡಿಬೇಡ, ಬಿಟ್ಟು ಬಿಡು. ಯಪ್ಪ ನೀವು ಇದಕ್ಕೆ ಬಂದಿರನ್ನ? ಅಲ್ರಿ, ಗಂಡ ಹೆಣ್ತಿನ ಒಂದು ಗೂಡಿಸ್ತಾರ ಅಂತಂದು ನೀವು ಬಿಟ್ಟೆ ಬಿಡ. ಯಾಕೋ ಯಪ್ಪ ಹಿಂಗ್ಯಾಗ? ನೋಡುಗುಂಡ, ಹರಿಯುವ ನೀರನ್ನ, ಬೀಸುವ ಗಾಳಿಯನ್ನ, ಉದಯಿಸುವ ಸೂರ್ಯನನ್ನ ಯಾರೂ ತಡೆಯಕ್ಕಾಗೋದಿಲ್ಲ. ಹಾಗೆ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ತಡಿತಾ ಇದ್ದಿ? ಅವರಿಬ್ರು ಜೋಡಿ ಹಕ್ಕಿಗಳು, ಹಾರಾಡ್ತಾ ಇರ್ಲಿ. ಬಿಟ್ಟು ಬಿಡು. ಹಿಂಗ ಬಾದಾಮಿಗ ಉಂಟ ನೋಡಿ ಏನು ಅನ್ನಕತ್ತಾರ ಅವರು. ಹಾರುವ ಹಕ್ಕಿಗಳಂತ ನೀವು. ಬಿಟ್ಟು ಬಿಡು. ನೀವು ಹಾಂಟ ಬಿಡು. ನಮ್ಮಿಬ್ಬರನ್ನ ಕಳಿಸ್ಕೊಡ್ರಿ, ನಿಮ್ಮ ಕಾಲಿಗೆ 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ನ ಆಸೆನೂ ಹೆಂಗೈತೆ ನಡ್ರಿ. ಏನು ಮಾಡೋದ್ರಿ? ದಾನದಲ್ಲಿ ಯಾವ ದಾನ ಶ್ರೇಷ್ಠ? ಯಾವುದು? ಅನ್ನದಾನ ಶ್ರೇಷ್ಠ, ಹೌದು. ರಕ್ತದಾನ ಶ್ರೇಷ್ಠ, ಕಣ್ಣು ದಾನ ಶ್ರೇಷ್ಠ. ಹೌದು. ಇದನ್ನೆಲ್ಲ ಮೀರಿ ಹೆಂಡತಿ ದಾನ, ಅದೊಂದು ದಾನ ಐತೇನ? ಅದು ರೊಕ್ಕಿರೋಂಥ ನಮ್ಮಂಥ ಮುದುಕರು ಇಂಥ ಹರಿಯದ ಹುಡುಗಿಯರನ್ನ ಕಟ್ಕೊಂಡ್ಬಿಟ್ರೆ ದಾನ ಮಾಡೋದ ನಾವು ಏನು ಮಾಡೋಕ್ಕಾಗಲ್ಲ. ಗುಂಡ, ನೀನೇ ಅವ್ರಿಬ್ರ ಕೈ ಹಿಡಿಸಿ ತ್ಯಾಗ ಜೀವಿಯಾಗು. ಆಯ್ತು ಬರ್ರಪ್ಪ. ಹೆಂಗೆ ಬಾಳೆ ಅಂತಾನ ಜೀವವು ಆಗಿದೆ, ಭಾವಜೇನಾಗಿದೆ, ಬಾಳು ಹಾಯಾಗಿದೆ ನಿನ್ನ ಸೇರಿ. ಜೀವವಾಗಿದೆ, ಬಾಳು ಜೇನಾಗಿದೆ, ಬಾಳು ಹಾಯಾಗಿದೆ ನಿನ್ನ ಸೇರೀಗ. ಜೀವವಾಗಿದೆ, I love you.
ನನ್ನ ಬಿಟ್ಟು ಹೋದ್ಲೋ ಯಪ್ಪ. ನಾ ಏನು ತಪ್ಪು ಮಾಡಿದೆ? ಹೇ ಗೋಪಿ, ನನ್ನ ಆತ್ಮೀಯ ಸ್ನೇಹಿತ ಗೋಪಿ, ನೋಡ ನನ್ನ ಹೇಳ್ತೀನಿ, ನನ್ನ ಬಿಟ್ಟು ಹೊಂಟಾಡ ನೋಡ. ಕರೆಯೋ ಹಾಕಿಲ್ಲ. ಹೇ ಹನುಮ, ನನ್ನ ಹೆಂಡ್ತಿನ ಬೇಕನೋ ನಿನಗ? ನನ್ನ ಹೆಂಡ್ತಿ ಬೇಕು ನಿನಗ? ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ನೀತಿ ಹೇಳುವ ನೀನೆ ನೀತಿಯನ್ನು ಮುರಿದೆ. ಬಾಯಿದ್ದರು ನೀ ಮೂಕನಾದೆ, ಬಾಯಿದ್ದರು ನೀ ಮೂಕನಾದೆ. ಬಹಳ ಒಳ್ಳೆ ಹುಡುಗರು ಒಂದು ಬಹಳ ಒಳ್ಳೆ ಹನುಮ. ನೀವು ಬರೀ ಸಂಶಯ ಮಾಡ್ತೀರಿ. ಯಾಕೆ ಸಂಶಯ ಪಡ್ತಿರ್ಬೇಕು ಅಂತಂದ್ರೆ ಮುದುಕರಾಗಿ ಸಣ್ಣ ಹೆಂಡತಿ ಮಾಡ್ಕೊಂಡಾಗ ಸಹಜವಾಗಿಯೇ ಸಂಶಯ ಕೊಡೋದಾಗುತ್ತಲ್ಲ, ಹೌದಲ್ರಿ? ಅದಕ್ಕೆ ಇನ್ನು ಮೇಲೆ ಸಂಶಯ ಬಿಡಿ ಅಂತೇಳಿ ನೀನು ಸಂಶಯ ಬಿಡೋದು ಸಲುವಾಗಿ ಅವರನ್ನು ಅಂತಂದ್ರೆ ನಾಟಕ ಮಾಡ್ಯಾರ. ಅವರೆಲ್ಲ ಬರ್ತಾರ ಇಲ್ಲ ನೋಡು, ನೀ ತಿಳ್ಕೊಂಡ ಈ ಮನಸ್ಸಿನಾಗ ನನ್ನ ಮನಸ್ಸಿನಾಗ ಅಂತ ಕೆಟ್ಟ ಭಾವನೆನೇ ಇಲ್ಲ. 24 ತಾಸು ಸಂಶಯ ಮಾಡಿದ್ರೆ ನಾವು ಎಲ್ಲರೂ ಸೇರಿ ಪಾಠ ಕಲಿಸೀವಿ. ಅದು ಕೊನೆ ಸನ್ನಿವೇಶಕ್ಕೆ ಬಂದಿವಿ ನಾವು. ಯಾವತ್ತಿದ್ರು ನೀ ನಮ್ಮ ಮಾವನ, ಈಕೆ ನಮ್ಮ ಅಕ್ಕನ. ಅಕ್ಕ ಬಾ ನನ್ನ ಭಕ್ತ. ಇದೇ ಸಮಯದಲ್ಲಿ ಎಲ್ಲರನ್ನೂ ಒಂದುಗೂಡಿಸಿದ ಆ ಭಗವಂತನನ್ನು ಕೊಂಡಾಡ